ನಮಸ್ಕಾರ 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 ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಫಿಯರ್ಲೆಸ್ ಫೌಂಡರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳಾಂಬಿಕೆಯವರು ಬಂದಿದ್ದಾರೆ. ಮಂಗಳಾಂಬಿಕೆಯವರ ಸಣ್ಣ ಪರಿಚಯ ನಿಮಗೆ ಮಾಡ್ತಾ ಇದ್ದೀನಿ. ರಾಮನಗರ ಜಿಲ್ಲೆಯಲ್ಲಿ ಜನಿಸಿದ ಮಂಗಳಾಂಬಿಕೆಯವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಕನ್ನಡ ಮಾಧ್ಯಮದಲ್ಲಿಯೇ ಮುಗಿಸಿದ್ದಾರೆ. ಮದುವೆಯ ನಂತರ ಗಾರ್ಮೆಂಟ್ ಕೆಲಸಕ್ಕೆ ತೆರಳಿ ಸಂಸಾರವನ್ನ ನಿಭಾಯಿಸುತ್ತಾರೆ. ವಿದ್ಯಾಭ್ಯಾಸವನ್ನ ಪೂರ್ಣ ಮಾಡಲಾಗಲಿಲ್ಲ ಅನ್ನೋ ಕೊರಗು ಸದಾ ಮಂಗಳಾಂಬಿಕೆಯವರನ್ನ ಕಾಡ್ತಾ ಇರುತ್ತೆ. ಚಿಕ್ಕ ವಯಸ್ಸಿನಿಂದಲೂ ತಾನು ಏನನ್ನಾದರೂ ಸಾಧಿಸಬೇಕು ಅನ್ನೋ ಕನಸನ್ನ ಹೊಂದಿದ್ದ ಮಂಗಳಾಂಬಿಕೆಯವರು ರಾಮನಗರದಲ್ಲಿ ಓಂ ಶ್ರೀ ಎಂಟರ್ಪ್ರೈಸಸ್ ಅನ್ನೋ ಸಂಸ್ಥೆಯನ್ನ ತೆಗೆಯುತ್ತಾರೆ. ಆದ್ರೆ ತಾವು ನಂಬಿದವರಿಂದಲೇ ಮೋಸ ಹೋಗ್ತಾರೆ. ನಂಬಿಕೆ ದ್ರೋಹ ಅನ್ನೋದು ಬದುಕನ್ನೇ ನಲಗಿಸಿಬಿಡುತ್ತೆ. ಆದ್ರೆ ಬಂದ ಕಷ್ಟಕ್ಕೆ ಮಂಗಳಾಂಬಿಕೆಯವರು ಹೆದರೋದಿಲ್ಲ, ಪರಿಹಾರಗಳನ್ನ ಹುಡುಕ್ತಾರೆ. ಮಂಗಳಾಂಬಿಕೆಯವರ ಹೊಸ ಕನಸಿಗೆ ಬೆಂಗಳೂರು ದಾರಿಯನ್ನ ತೋರಿಸುತ್ತೆ. 2 ಲಕ್ಷ ರೂಪಾಯಿ ಬಂಡವಾಳದೊಂದಿಗೆ 2018ರಲ್ಲಿ ಓಂ ಶ್ರೀ ಎಂಟರ್ಪ್ರೈಸಸ್ ತನ್ನ ಮೊದಲ ಖಾತೆಯನ್ನ ಬೆಂಗಳೂರಿನ ವಿಜಯನಗರದಲ್ಲಿ ತೆರೆಯಲಾಗುತ್ತೆ. ಪ್ರಾರಂಭದ ದಿನಗಳಲ್ಲಿ ಟೆಲಿಕಾಲಿಂಗ್ ಹಾಗೂ ಆಯುರ್ವೇದ ಉತ್ಪನ್ನಗಳನ್ನು ಹೋಮ್ ಡೆಲಿವರಿ ಮಾಡೋ ಕೆಲಸವನ್ನ ಓಂ ಶ್ರೀ ಎಂಟರ್ಪ್ರೈಸಸ್ ಮಾಡುತ್ತೆ. ನಂಬಿಕೆಯಡಿಯಲ್ಲಿ ಪ್ರಾರಂಭವಾದ ಕಾರ್ಯ ಇಂದು ಸಂಸ್ಥೆಯನ್ನ ಮುಗಿಲೆತ್ತರಕ್ಕೇರಿಸಿದೆ. ಮಂಗಳಾಂಬಿಕೆಯವರ ವ್ಯವಹಾರ ಕುಶಲತೆ, ಚಾಣಾಕ್ಷತನ, ಕೆಲಸದ ಮೇಲಿರುವ ಶ್ರದ್ಧೆ 10 ಜನರಿಂದ ಪ್ರಾರಂಭವಾದ ಸಂಸ್ಥೆ ಇಂದು 100 ಜನರಿಗೆ ಉದ್ಯೋಗವನ್ನು ಕಲ್ಪಿಸಿದೆ. ಅಂದು ಏನಾದ್ರೂ ಮಂಗಳಾಂಬಿಕೆಯವರು ತಮಗೆ ಒದಗಿ ಬಂದ ಕಷ್ಟವನ್ನೇ ನೆನೆಯುತ್ತಾ ಕುಳಿತುಕೊಂಡಿದ್ದರೆ ಖಂಡಿತ ಇಂದು ಇಷ್ಟು ದೊಡ್ಡ ಸಂಸ್ಥೆಯನ್ನ ಹುಟ್ಟು ಹಾಕೋಕೆ ಸಾಧ್ಯವಿರ್ತಿರ್ಲಿಲ್ಲ. ಅವರ ಈ ಸಾಧನೆಯನ್ನ ನಾವೆಲ್ಲರೂ ಅಭಿನಂದಿಸೋಣ. ಓಂ ಶ್ರೀ ಮಾರ್ಕೆಟಿಂಗ್ ಅಂತ ಒಂದು ಮಾರ್ಕೆಟಿಂಗ್ ಶುರು ಮಾಡ್ತಾರೆ. ಏಜೆನ್ಸಿ ಶುರು ಮಾಡಿ ತಮ್ಮ ಜೀವನವನ್ನ ಶುರು ಮಾಡ್ತಾರೆ. ಹಂಗಂದ್ರೆ ಗೊತ್ತಾಗೋದಿಲ್ಲ ನಿಮಗೆ. ನೋನಿ ಕೇಳಿದಿರಲ್ಲ, ಅಮೃತ್ ನೋನಿ ಪ್ರಾಡಕ್ಟನ್ನ ಕರ್ನಾಟಕ ಅಲ್ಲದೆ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟಂತ ಮಾರ್ಕೆಟಿಂಗ್ ಸಂಸ್ಥೆಯ ಚೀಫ್ ಆಗ್ತಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ಇವತ್ತಿನ ಫಿಯರ್ಲೆಸ್ ಫೌಂಡರ್ ಕಾರ್ಯಕ್ರಮಕ್ಕೆ ಮಂಗಳಾಂಬಿಕೆಯವರಿಗೆ ಸ್ವಾಗತ ಸುಸ್ವಾಗತ. ಮೇಡಮ್ ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮಸ್ತೆ ಮುರಳಿ ಅವರೇ. ಮೇಡಮ್, ನಿಮ್ಮನ್ನ ನಾವು ಇವತ್ತು ಮಾತಾಡ್ಸೋದು ಬಹಳ ಖುಷಿ ಕೊಟ್ಟಂತ ವಿಚಾರ. ನಾವೇನು ಹೇಳ್ತೀವಿ, ಎಲ್ಲರ ಒಂದು ಶ್ರಮದ ಹಿಂದೆ, ಎಲ್ಲರ ಒಂದು ಹೆಸರಿನ ಹಿಂದೆ ಎಲ್ರಿಗೂ ಏನು ಗೊತ್ತಾಗುತ್ತೆ ಅಂದರೆ, ಇವ್ರು ಇವತ್ತು ಕಾರಲ್ಲಿ ಬಂದಿದ್ದಾರೆ ಅಂತ ಮಾತ್ರ ಗೊತ್ತಾಗುತ್ತೆ. ಅವ್ರ ಹಿಂದ್ಗಡೆ ಸೈಕಲ್ ಹೊಡೆದಿರೋದು ಯಾರಿಗೂ ಗೊತ್ತೇ ಇರಲ್ಲ. ಖಂಡಿತ. ಅದಕ್ಕೆ ನಾವು ನಿಮ್ಮನ್ನ ತುಂಬ ದೊಡ್ಡ ಮಾಡಲ್ ಆಗಿ ತುಂಬ ಜನಕ್ಕೆ ನೀವು ಮಾಡಲ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಯಾಕಂದರೆ ಒಂದು ಯಶಸ್ವಿ ಹೆಣ್ಣಿನ ಹೋರಾಟದ ಕಥೆಗಳು ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಹಿಂಗೆ ನೋಡ್ತಾರೆ ಅಷ್ಟೇ, ಇವತ್ತು ಅಮೃತ್ ನೋನಿ ಬಂದ್ಬಿಟ್ಟಿದೆ, ಅಮೃತ್ ನೋನಿ ಮೇಡಮ್ ಬಂದಿದ್ರಂತೆ ಅಂತಾನೆ ಮಾತಾಡ್ತಾರೆ. ಆದರೆ ಅದ್ರ ಹಿಂದೆ ಇದೆಯಲ್ಲ ಕಷ್ಟಗಳು, ಅದು ಯಾರಿಗೂ ಗೊತ್ತೇ ಇರಲ್ಲ. ಇದ್ರ ಬಗ್ಗೆ ನಿಮ್ ಜೊತೆ ಮಾತಾಡೋಣ. ಹೆಂಗಿತ್ತು ನಿಮ್ಮ ಬಾಲ್ಯದ ಜೀವನಗಳು ಮಂಗಳಾಂಬಿಕೆಯವರೇ? ನನ್ನ ಬಾಲ್ಯ ಶುರುವಾಗೋದು ರಾಮನಗರದಿಂದ. ಮೂಲತಃ ರಾಮನಗರದವರು? ಮೂಲತಃ ನಾವು ರಾಮನಗರ. ಓಕೆ 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 ಓಕೆ. ನಮ್ಮಮ್ಮನಿಗೆ ನಾವು 3 ಜನ ಮಕ್ಕಳು. ಅದರಲ್ಲಿ ದೊಡ್ಡ ಮಗಳು ನಾನೇ, ನನ್ನ ನಂತರ ನನ್ನ ತಂಗಿ, ನಂತರ ನನ್ನ ತಮ್ಮ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಹುಟ್ಟು ಹೋರಾಟಗಾರ್ತಿ ನನ್ನ ಅಮ್ಮನೇ. ಖಂಡಿತ. ಯಾಕೆ ಅಂದ್ರೆ ಒಬ್ಳೇನೆ 3 ಮಕ್ಳನ್ನ ಸಾಕೋದು ಆ ಟೈಮಲ್ಲಿ ತುಂಬಾ ಕಷ್ಟದ ವಿಷಯ. ಅದು ಅವಳು ಹೋರಾಟ. ಆ ಹೋರಾಟನ ನೋಡ್ಕೊಂಡ್ ಬೆಳ್ದವ್ರು ನಾವು. ಹಂಗೆ ಮುಂದುವರಿತು. ಯಾಕೆ ಅಂದ್ರೆ ಅಪ್ಪ ಜವಾಬ್ದಾರಿ ಕಳ್ಸ್ಕೊಂಡು ಹೊರಟೋದ, ಆದ್ರೆ ಅಮ್ಮ ಜವಾಬ್ದಾರಿ ಕಳ್ಸ್ಕೊಡಕ್ ಆಗಲ್ಲ, ಸಾಧ್ಯನೇ ಇಲ್ಲ. ಯಾಕಂದ್ರೆ ಹೆತ್ತೋಳಿಗೆ ಎಂತ ಪರಿಸ್ಥಿತಿ ಬಂದ್ರು ಮಕ್ಳನ್ನ ಬಿಟ್ಕೊಡಕ್ ಆಗಲ್ವಲ್ಲ ಅವಳು. ಅದು 3 ಜನ. ಈಗಿನವ್ರಿಗೆ 1 ಮಕ್ಳು ಒಂದ್ ರೋಗ ಅಂದ್ರೆ ಅಪ್ಪ ಅಮ್ಮ ಇಬ್ರು ಮುಂಚೆನೆ ಪ್ಲಾನ್ ಮಾಡ್ತಾರೆ. ಫಸ್ಟ್ ಪ್ಲಾನ್ ಮಾಡೋದು ನಾವ್ ಮಗು ಮಾಡ್ಕೋಬೇಕಂದ್ರೆ ನಾವಿಬ್ರು ಮಾಡ್ಕೋಬಾರ್ದ, ಪ್ಲಾನ್ ಮಾಡಕ್ 3 ವರ್ಷ ಬೇಕು. ಪ್ಲಾನ್ ಮಾಡಕ್ಕೆ 3 ವರ್ಷ ಬೇಕು. ಒಂದ್ ಮಗು ಆದ್ರೆ ಅದ್ರ ಕಮಿಟ್ಮೆಂಟ್ ಗೆ ನಾವ್ ಎಷ್ಟೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಬೇಕು, ಎಷ್ಟು ಸಂಪಾದನೆ ಮಾಡ್ಬೇಕು, ಎಷ್ಟು ಮಾಡ್ಬೇಕು, ಈಗಿನಿಂದನೇ ಪ್ಲಾನ್ ಮಾಡುವಂತ ಟೈಮ್ ಇದು. ಆದ್ರೆ ಆ ಟೈಮಲ್ಲಿ ಯಾವ್ದು ಇರ್ಲಿಲ್ಲ. 3 ಮಕ್ಳು, ಇರಕ್ಕೆ ಮನೆ ಇಲ್ಲ. ಫುಟ್ಪಾತ್ ಅಲ್ಲಿ ಹೋಟ್ಲು ಮಾಡ್ತಿದ್ಲು ನನ್ನಮ್ಮ. ಫುಟ್ಪಾತ್ ಅಲ್ಲಿ ಒಂದು ಪೆಟ್ಟಿ ಅಂಗಡಿನಲ್ಲಿ ಹೋಟ್ಲು ಮಾಡ್ತಾ ಇದ್ದಿದ್ದು. ದಿನಕ್ಕೆ ಒಂದ್ 100 ರೂಪಾಯಿ 150 ರೂಪಾಯಿ ಸಂಪಾದನೆ ಆದ್ರೆ ದೊಡ್ಡದು. ಅವಾಗ ಇರಕ್ ನಿಜವಾಗ್ಲೂ ಮನೇನೂ ಇರ್ಲಿಲ್ಲ. ನಮ್ಮ ಪರಿಸ್ಥಿತಿ ಹಂಗೆ ಇದ್ದಿದ್ದು. ಒಂದು ಪಕ್ಕದಲ್ಲಿ ಒಂದು ಆಗತಾನೆ ಕಟ್ತಾ ಇದ್ದಂತ ಒಂದು ಕಟ್ಟಡ ಪೂರ್ತಿ ಕಂಪ್ಲೀಟ್ ಆಗಿರ್ಲಿಲ್ಲ, ಅಲ್ಲಿ ನಮ್ಮ ವಾಸ. ಆ ಟೈಮಲ್ಲಿ ನಾನು ಎಷ್ಟು ಒಂದು 6ನೇ ಕ್ಲಾಸ್ ಓದ್ತಾ ಇದ್ದೆ. ಅಪ್ಪ ಜವಾಬ್ದಾರಿಯಿಂದ ಹೊರಗಡೆ ಹೊರಟ್ರು. ಅಮ್ಮ 3 ಮಕ್ಳನ್ನ ಎದೆ ಮೇಲೆ ಹಾಕೊಂಡು ಸಾಕ್ಬೇಕಾದಂತ ಪರಿಸ್ಥಿತಿ. ಒಂದ್ ಕಡೆ ಸಾಲ, ಒಂದ್ ಕಡೆ ಗಂಡು ದಿಕ್ಕಿಲ್ಲ, ಇನ್ನೊಂದ್ ಕಡೆ 3 ಮಕ್ಳು, ಇರಕ್ ಮನೆ ಇಲ್ಲ. ಎಂತ ಹೆಂಗೆ ಏನ್ ಮಾಡ್ಬೇಕು? ಒಂದ್ ಟೈಮಲ್ಲಿ ಪಾಪ ಅವಳು ಯೋಚನೆ ಮಾಡಿದ್ಲೇನೋ, ಸತ್ತೋಗ್ಬಿಡೋಣ ಇವೆಲ್ಲದ್ರಿಂದ, ಯಾಕೆ ಆಗಲ್ಲ, ಜನ ಮಾತಾಡೋದು ಕೇಳಕ್ ಆಗಲ್ಲ.
ಯಾಕಂದ್ರೆ ಈಗೇನಾದ್ರೂ ಇಂಡಿಪೆಂಡೆಂಟ್ ಆಗಿ ಬದುಕ್ತಾ ಇದ್ರೆ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡೋರು ಇದ್ದಾರೆ. ಆ ಟೈಮಲ್ಲಿ ಅವ್ರು ಹೆತ್ತೋರು ಜೊತೆ ನಿಂತ್ಕೊಳ್ಳಿಲ್ಲ. ಯಾಕಂದ್ರೆ ಎಲ್ಲರಿಗೂ ಒಂದು ಅವಮಾನ, ಓ ಗಂಡ ಬಿಟ್ಟವಳು, ಬಟ್ ಅವಳಾಗಿ ಬಿಟ್ಲಿಲ್ಲ, ಅದನ್ನ ಅವಳಾಗಿ ಬಿಟ್ಟು ಹೋಗ್ಲಿಲ್ಲ. ಆದ್ರೂ ಪ್ರಪಂಚ ನೋಡೋದು ಹೆಂಗಿರತ್ತೆ ಅಂದ್ರೆ, ಓ ಗಂಡ ಬಿಟ್ಟವಳು, ಇವಳ ಜೊತೆ ಮಾತಾಡಿದ್ರೆ ನಮಗ್ ಮರ್ಯಾದೆ ಇರಲ್ಲ ಅನ್ನೋ ತರದಲ್ಲಿ ಎಲ್ಲರೂ ದೂರ ಆದ್ರು, ರಿಲೇಷನ್ ದೂರ ಆದ್ರು, ಅವ್ರ ಹೆತ್ತೋರು ದೂರ ಆದ್ರು. ಅಮ್ಮ ನಾವು ಅಷ್ಟೇ. ಹೆಂಗಿತ್ತು ಅವಳು ಪ್ರಪಂಚ, ಹೆಂಗಿತ್ತು ಅವಳು ನೋವು, ಹೆಂಗಿತ್ತು ಅವಳು ಹೋರಾಟ, ತರ್ಕಕ್ಕೆ ನಿಲುಕದ್ದು ನಿಜವಾಗ್ಲು. ಎಸ್. ಅಂದ್ರೆ ಆ 3 ಜನನು ದಡ ಸೇರಿಸ್ಬೇಕು ಅನ್ನೋ ಒಂದು ಹೋರಾಟ ಇದೆಯಲ್ಲ, ಅದು ಎಲ್ಲದಕ್ಕಿಂತ ದೊಡ್ಡ ಹೋರಾಟ. ಇವತ್ತು ಯಾವ್ಯಾವ ಹೋರಾಟಗಳು ನೋಡ್ತೀವೋ ಅದು ಯಾವುದು ಹೋರಾಟ ಅಲ್ಲ. ಆ 3 ಜನನ ಬದುಕನ್ನ ನಾವು ಸಾಗಿಸ್ಬೇಕು, ಅವ್ರಿಗೆ ದಡ ಮುಟ್ಟಿಸ್ಬೇಕು, ಅವ್ರಿಗೇನೋ ಒಂದು ಸೇರಿಸ್ಬೇಕು ಅಂತ ಮಾಡ್ತಾರಲ್ಲ ಮೇಡಮ್, ಅದಕ್ಕೆ ಬೆಲೆನೂ ಇಲ್ಲ, ಎಲ್ಲವೂ ಕ್ವಶನ್ ಮಾರ್ಕಲ್ಲಿ ಹೊಟ್ಟೋಗುತ್ತದು. ಆದ್ರೆ ನನ್ನಮ್ಮ ಸ್ಕೂಲ್ ಮೆಟ್ಲು ಹತ್ತದವಳಲ್ಲ, ಅವಳಿಗೆ ಆಯಿ ಗೊತ್ತಿಲ್ಲ, ಆದ್ರೂ ನಮ್ಮನ್ನು ಓದಿಸಿದ್ಲು, ಆದ್ರೂ ಲೆಕ್ಕ ಮಾಡ್ತಿದ್ಲು, ಬಿಸ್ನೆಸ್ ಮಾಡಿದ್ಲು. ಬಿಸ್ನೆಸ್ ಮಾಡಿ ಮಕ್ಳನ್ನ ಓದಿಸಿ ಮದ್ವೆ ಮಾಡಿ ಮಕ್ಳಿಗೊಂದು ಪ್ರಾಪರ್ಟಿ ಅಂತ ನನ್ನ ತಮ್ಮನಿಗೆ ಒಂದು ಪ್ರಾಪರ್ಟಿ ಅಂತ ಮಾಡಿ ಅವಳು ಹೋದ್ಲು. ಬಟ್ ಇವತ್ತು ನನ್ನ ಅಮ್ಮ ಇಲ್ಲ. ಆದ್ರೆ ಇವತ್ತು ನಾನು ಸುಖ ನೋಡೋ ಟೈಮ್ ಇರ್ಲಿಲ್ಲ. ಇದು ನಮ್ಮ ಬಾಲ್ಯ ಶುರುವಾಗಿದ್ದದು. ಅಂದ್ರೆ ಯಾರು ಬೈ ಬರ್ತ್ ಗೋಲ್ಡನ್ ಸ್ಪೂನ್ ಅನ್ನೋ ಕಾಲ ಅಲ್ವೇ ಅಲ್ಲ ನಮ್ದು. ತುಂಬಾನೇ ಬೈ ಬರ್ತ್ ಒಂಥರ 3 ಹೊತ್ತು ಊಟ ತಿಂದ್ರೆ ನಿಜವಾಗ್ಲೂ ಗ್ರೇಟ್. ಹೋಟೆಲ್ ಬಾಗ್ಲು ಹಾಕಿದ್ರೆ ನಮ್ಗೆ 1 ಹೊತ್ತು ಊಟಕ್ಕೂ ಇಲ್ಲ ಅಂತ ಪರಿಸ್ಥಿತಿನೂ ಅನುಭವಿಸಿದೀವಿ ನಾವು. ಹೋಟೆಲ್ ಒಂದೇ ಜೀವನಾಧಾರ. ಅಕಸ್ಮಾತ್ ಕಾಲ್ರ ಗಲಾಟೆ ಆಯ್ತು, ಇನ್ನೊಂದೇನೋ ಗಲಾಟೆ ಆಯ್ತು, ಫುಟ್ಪಾತಲ್ಲಿ ಹೋಟ್ಲನ್ನ ಮುಚ್ಚಿಸ್ಬಿಡ್ತಾ ಇದ್ರು. ಹೋಟ್ಲನ್ನ ಮುಚ್ಚಿಸಿದ್ರು ಅಂದ್ರೆ ನಮಗೆ ಅವತ್ತಿನ ಊಟಕ್ಕೂ ಇಲ್ಲ. ಆ ಟೈಮಲ್ಲಿ ಕೂಡ ನಾವು, ಆ ಟೈಮಲ್ಲಿ ಎಲ್ರು ನೋಡಿರ್ಬೋದು, ಈ ಬುಟ್ಟಿನಲ್ಲಿ ಇಡ್ಲಿ ತಗೊಂಡು ಮಾರಕ್ ಹೋಗ್ತಾ ಇದ್ರು. ಆ ಕೆಲಸ ನಾನು ಮಾಡಿದ್ದೀನಿ. ಯಾಕೆಂದ್ರೆ ಹೋಟ್ಲು ತೆಗಿಯಕ್ ಆಗ್ತಾ ಇರ್ಲಿಲ್ಲ. ಮನೆಯಲ್ಲಿ ಅಮ್ಮ ಇಡ್ಲಿ ಮಾಡಿಕೊಡೋಳು, ನಾನು ಬುಟ್ಟಿಲಿ ತಗೊಂಡೋಗಿ ಇಡ್ಲಿ ವ್ಯಾಪಾರ ಮಾಡ್ಕೊಂಡು ಬರ್ತಾ ಇದ್ವಿ. ಇದು ನಮ್ಮ ಜೀವನ ಶುರುವಾದಂತ ರೀತಿ. ಅಂದ್ರೆ ಏನೇ ಆದ್ರೂ ಇಷ್ಟೇ ತಾನೆ, ಅಮ್ಮ ಅನುಭವಿಸಿದ್ರೆ ಮುಂದೆ ಏನೂ ಇಲ್ಲ, ಇಷ್ಟೇ ತಾನೆ, ಇಷ್ಟೇ ತಾನೆ ಅನ್ನೋದು ಬಂದ್ಬಿಟ್ರೆ ನೀವ್ ಯಾವ್ದಕ್ಕೂ ಹೆದ್ರಲ್ಲ. ಅಯ್ಯೋ ಹಿಂಗ ಆಗ್ಬಿಡ್ತಲ್ಲ ಅನ್ಕೊಂಡ್ರೆ ನೆಕ್ಸ್ಟ್ ನೀವು ಹೆಜ್ಜೆ ಇಡಕ್ಕೂ ಹೆದರ್ಕೊಂಡ್ಬಿಡ್ತೀರಾ. ಇದು ಲೈಫಲ್ಲಿ ಯಾರಿಗೂ ಆಗ್ಬಾರ್ದು. ದಿಟ್ಟ ಮಹಿಳೆಯ ಹೋರಾಟದ ಕಥೆಗಳಲ್ಲಿ ಮಂಗಳಾಂಬಿಕೆಯವರ ಜೀವನ ಶುರು ಆಗಿದ್ದೇ ಹೋರಾಟದಲ್ಲಿ. ಮೇಡಮ್, ಅಮ್ಮ ಏನೋ ದಡ ಸೇರ್ಸಕ್ ಪ್ರಯತ್ನ ಪಡ್ತಾ ಇದ್ರು, ಶಾಲೆಗೆ ಸೇರ್ಸಿದ್ರ? ಖಂಡಿತ ಸೇರ್ಸಿದ್ಲು. SSLC ಮುಗಿಸ್ದೆ ನಾನು. ನಮ್ಮೇಗ ಅವಾಗೆಲ್ಲ ಹೇಗಿತ್ತು ಅಂದ್ರೆ SSLC ಅಂದ್ರೆ ಹೆಣ್ಮಕ್ಳ ಎಜುಕೇಶನ್ ಮುಗೀತು ಅಂತ ಅಷ್ಟೇ. ಅದು ಮಾಡಿಸಿದ್ರೆ ದೊಡ್ಡ ವಿಷಯ. ಅಂದ್ರೆ ಅವಳು ಆ ಟೈಮಲ್ಲಿ ಅದು ಮಾಡಿಸಿದ್ದೆ ತುಂಬಾ ದೊಡ್ಡ ವಿಷಯ. ಅಂದ್ರೆ ಫಸ್ಟ್ ಅಟೆಂಪ್ಟ್ ನಂದು ಒಂದ್ ಸಬ್ಜೆಕ್ಟ್ ಹೋಗುತ್ತೆ, ನೆಕ್ಸ್ಟ್ ಅಲ್ಲಿ ಪಾಸ್ ಮಾಡ್ತೀನಿ, ಇಮಿಡಿಯೇಟ್ ಆಗಿ ಮದ್ವೆ ಆಗತ್ತೆ. ಮದ್ವೆನೇ ಮಾಡ್ಬಿಟ್ಲು. ನನ್ನ 17 ವರ್ಷಕ್ಕೆ ನನಗ್ ಮದ್ವೆ ಆಗತ್ತೆ. ಆಮೇಲಿಂದ ಶುರುವಾಯ್ತು ಒಂಥರ ಇನ್ನೊಂದು ಜೀವನ. ಅದು ಪಾರ್ಟ್ ಎ ಶುರು ಆಯ್ತು, ಮುಗೀತು, ಅಲ್ಲಪ್ಪ ಏನೋ ಸರಿ ಹೋಗ್ತೀವಿ ಅನ್ನೋಷ್ಟ್ರಿಗೆ ಪಾರ್ಟ್ ಬಿ ಶುರು ಆಗುತ್ತೆ. ಎಲ್ಲವೂ ಜೀವನದಲ್ಲಿ ಸರಿ ಇರಲ್ಲ, ಎಲ್ಲವೂ ಸರಿ ಇರುತ್ತೆ ಅಂತ ಅನ್ಕೊಳಕ್ಕೂ ಆಗಲ್ಲ, ಎಲ್ಲವೂ ನಾವು ಅನ್ಕೊಂಡಂಗೂ ಆಗಲ್ಲ. ಆದ್ರೆ ಈ ಮದ್ವೆ ಫಿಕ್ಸ್ ಆಗೋ ಟೈಮಲ್ಲಿ ನನಗೂ ನಮ್ಮ ಅಮ್ಮನಿಗೂ ಒಂದು ಕಾನ್ವರ್ಸೇಷನ್ ಶುರುವಾಗುತ್ತೆ. ನಾನು ಅಮ್ಮನ್ನ ಕಾಲ್ ಹಿಡ್ದು ಕೇಳ್ಕೊಂತೀನಿ, ಅಮ್ಮ ನನಗೆ ಓದ್ಬೇಕು ಅನ್ನೋ ಆಸೆ ಇದೆ, PUC ಮುಗಿಸ್ತೀನಿ, TCH ಮಾಡ್ತೀನಿ, ನಾನು ಟೀಚರ್ ಆಗ್ಬೇಕು ಅಂದ್ಬಿಟ್ರೆ ಇನ್ನೇನಿಲ್ಲ, ನಾನು ಟೀಚರ್ ಆಗ್ಬೇಕು. ಅಮ್ಮನಿಗೆ ಆಸೆ ಇಲ್ಲ ಅಂತಲ್ಲ, ಓದಿಸ್ಬೇಕು ಹೌದು. ಆದ್ರೆ ಅವಳೊಂದ್ ಮಾತು ಕೇಳಿದ್ಲು, ಗಂಡು ದಿಕ್ಕಿಲ್ದೇ ಇರೋ ಮನೆ ನಂದು, ನಿನ್ನಿಂದೆ ನಿನ್ ತಂಗಿ ಇದ್ದಾಳೆ, ಈಗ ನಿನ್ನನ್ನ ನಾನು ಓದಿಸ್ತೆ ಅಂತ ಇಟ್ಕೋ, ನಿನ್ಗಿಂತ ಜಾಸ್ತಿ ಓದಿರೋನ ನಾನು ಹುಡುಕ್ಬೇಕು, ಅವ್ನ್ ಕೇಳ್ದಷ್ಟು ವರದಕ್ಷಿಣೆ ಕೊಟ್ಟು ನೀನ್ ಮದ್ವೆ ಮಾಡ್ಬೇಕು, ನಿನಗೊಬ್ಳಿಗೆ ಖರ್ಚು ಮಾಡಿದ್ರೆ ನಿನ್ ತಂಗಿನ ನಾನು ಹೇಗೆ ಮದ್ವೆ ಮಾಡ್ಲಿ? ಎಷ್ಟು ಪ್ರಶ್ನೆಗಳಿರುತ್ತೆ ಲೈಫಲ್ಲಿ ಅಂತ ಹೇಳಿದ್ರೆ, ಇವೆಲ್ಲ ಆ ತಾಯಿ ಆದವ್ರಿಗೆ ಗೊತ್ತಾಗೋದು ಈ ಕಷ್ಟಗಳೆಲ್ಲನೂ. ತಾಯಿ ಆದವ್ರಿಗೂ ಗೊತ್ತಾಗುತ್ತೆ, ತಾಯಿ ಆದವ್ರಿಗೂ ಗೊತ್ತಾಗುತ್ತೆ. ಎಸ್, ಇದು ಹಿಂಗೆ ಹೋಗೋದು ಜೀವನ. ಚಿಕ್ಕವಳಿಗೆ ಏನ್ ಮಾಡೋದು, ದೊಡ್ಡವಳು ಹಿಂಗಾಗ್ಬಿಟ್ರೆ ಚಿಕ್ಕವಳಿಗೂ ಅಷ್ಟೇ ಓದಿಸ್ಬೇಕು. ಹೆಂಗ್ ಓದಿಸೋದು, ಎಲ್ಲಿಂದ ದುಡ್ಡು ತರೋದು? ಇದಾಯ್ತು. ಆಮೇಲೆ ಅಮ್ಮನ ಕೇಳ್ದೆ, ಇಲ್ಲ ಅಟ್ಲೀಸ್ಟ್ PUCನಾದ್ರೂ ಮಾಡ್ಕೊಂತೀನಿ ಬಿಡು, ನನ್ ಕೈಲಿ ಆಗಲ್ಲಮ್ಮ. ಯಾಕೆಂದ್ರೆ ಈಗ್ಲೇ ಕ್ವಶನ್ ಕೇಳ್ತಾ ಇದ್ದಾರೆ, ಯಾಕೆ ಇನ್ನೂ ಮಗ್ಳಿಗೆ ಮದ್ವೆ ಮಾಡಿಲ್ಲ? ಇನ್ನು ಸ್ವಲ್ಪ ದಿನ ಹೋದ್ಮೇಲೆ, ಓ ಅಮ್ಮ ಹಿಂಗೆ, ಮಗಳು ಏನೋ ಗೊತ್ತಿಲ್ಲ ಅದಕ್ಕೆ ಮದ್ವೆ ಆಗಿಲ್ಲ ಅನ್ನೋ ಅಪವಾದ ಬರುತ್ತೆ ನಿನಗೆ. ಆ ಅಪವಾದ ನನ್ ತಲೆಗೆ ಸಾಕು, ನಿನಗ್ ಬೇಡ, ಒಳ್ಳೆ ಹುಡುಗ ನೋಡ್ತೀನಿ, ಮದ್ವೆ ಮಾಡ್ಕೊಂಡು ಹೋಗ್ಬಿಡಮ್ಮ, ಇಲ್ಲ ಅಂದ್ರೆ ನಾನು ಏನೋ ಮಾಡ್ಕೊಂಡು ಸತ್ತೋಗ್ತೀನಿ, ನೀನ್ ಇಷ್ಟ. ಅಂತೂ ಟೀಚರ್ ಆಗ್ಬೇಕು ಅಂತ ಆಸೆ ಇತ್ತು. ಟೀಚರ್ ಆಗ್ಬೇಕು ಅನ್ನೋ ಆಸೆ ತುಂಬಾ ಇತ್ತು. ಅಂದ್ರೆ ಲೈಫ್ ಅಲ್ಲಿ ಅನ್ಕೊಂಡಿದ್ದು ಟೀಚರ್ ಆದ್ರೆ ಸಾಕು, ಇನ್ನೇನು ನಮ್ಗೆ ಆಗಲ್ಲ, ತುಂಬಾ ದೊಡ್ಡದೆಲ್ಲ ಕನ್ಸ್ಕೊಳಕ್ ಆಗ್ತಿರ್ಲಿಲ್ಲ. ಆಗ ಒಂದು ಟೀಚರ್ ಆಗ್ಬಿಡ್ಬೋದೇನೋ, ಸಾಕು. ಆಮೇಲೆ ಮದ್ವೆ ಆಯ್ತು. ಮದ್ವೆ ಆಗವಾಗ ಅಮ್ಮ ಎಲ್ಲಾನು ಹೇಳಿದ್ಲು, ನನ್ ಮಗ್ಳು ಇನ್ನು ಈಗ SSLC ಮುಗಿಸಿದ್ದಾಳೆ, ಅವಳಿಗೆ ಏನೂ ಗೊತ್ತಿಲ್ಲ, ಅವಳಿಗೊಂದು ಅಡಿಗೆ ಕೂಡ ಮಾಡಕ್ ಬರಲ್ಲ,
ಯಾಕಂದ್ರೆ ಬೆಳಗ್ಗೆ ಎದ್ದು ನಮ್ದು ಹೆಂಗಿತ್ತು ಅಂದ್ರೆ 5 ಗಂಟೆಗೆ ಎದ್ದು ಬಂದು ಹೋಟ್ಲ್ ಕೆಲಸದಲ್ಲಿ ನಿಂತ್ಕೊಂತಾ ಇದ್ವಿ. ಹೋಟ್ಲ್ ಕೆಲಸನ ಮುಗಿಸಿ ಇಮಿಡಿಯೇಟ್ ಹಿಂದೆನೆ ನಮ್ದು ವಿದ್ಯಾಪೀಠ, ಭಾರತೀಯ ಸಂಸ್ಕೃತಿ ವಿದ್ಯಾಪೀಠ ಸ್ಕೂಲು. 5 ನಿಮಿಷ ರೆಡಿ ಆದ ಓಡೋಗ್ಬಿಟ್ಟು ಸ್ಕೂಲ್ಗೆ ಹೋಗು. ಸ್ಕೂಲಿಂದ ಮಧ್ಯಾಹ್ನ ಬಂದು ಕರೆಕ್ಟ್ ಊಟದ ಟೈಮು, ಜನಗಳು ಬಂದಿರ್ತಾರೆ, ಅವ್ರಿಗೆಲ್ಲ ಸಪ್ಲೈ ಕೊಡು, ಪಾತ್ರೆ ತೊಳಿ, ಇಟ್ಬಿಟ್ಟು ಒಂದೊಂದ್ಸಲ ಬಟ್ಟೆ ತೇವಾಗೋಗಿರ್ತಿದ್ದು, ಹಂಗೆ ಸ್ಕೂಲಿಗೆ ಹೋಗು. ಇದೇ ನಮ್ಮ ಲೈಫ್ ರೂಟೀನ್ ಇದ್ದಿದ್ದು. ಹಿಂಗೆ ಬೆಳೆದವಳು, ಅವಳಿಗೆ ಏನೂ ಗೊತ್ತಿಲ್ಲ ಅಂದ್ರೆ ಮನೆ ಕೆಲಸ ಆಗ್ಲಿ ಇನ್ನೊಂದಾಗ್ಲಿ ಗೊತ್ತಿಲ್ಲ. ನಮ್ಗೆ ಬೆಳಗ್ಗೆ ಇದ್ರೆ ಹೋಟ್ಲು, ಸಂಜೆ ಆದ್ರೂ ಹೋಟ್ಲು, ಇಷ್ಟೇ ಗೊತ್ತು ನಮ್ಗೆ. ಪಾರ್ಸೆಲ್ ಬರುತ್ತಾ, ಪಾರ್ಸೆಲ್ ಕಟ್ಟು, ಸಪ್ಲೈ ಕೊಡು, ಪಾತ್ರೆ ತೊಳಿ, ದುಡ್ಡು ಎಣಿಸು, ಇಡು, ಅಮ್ಮನಿಗೆ ಏನ್ ಬೇಕೋ ಹೇಳ್ತಾಳ ಆ ಕೆಲಸ ಮಾಡು. ಹಿಂಗೆ ಬೆಳೆದಿದ್ದು ನಾವು. ಆಮೇಲೆ ಇಮಿಡಿಯೇಟ್ ಆಗಿ ಹೊಸ ಪ್ರಪಂಚ ಏನಂದ್ರೆ ನಾನು ನೋಡದೇ ಇರೋ ಪ್ರಪಂಚಕ್ಕೆ ಕಾಲಿಟ್ಟೆ. ಅಂದ್ರೆ ಮದುವೆ ಅನ್ನೋ ಒಂದು ಪ್ರಪಂಚ ಹೆಂಗೆ ಅಂದ್ರೆ ನನಗೆ ವಿಚಿತ್ರವಾಗಿ ಕಾಣಿಸೋಕ್ ಶುರುವಾಯ್ತದು. ನಮಗೆ ಈಗಿನ ಹೆಣ್ಮಕ್ಳಷ್ಟು ನಮಗ್ ಖಂಡಿತ ನಾಲೆಡ್ಜ್ ಇರ್ಲಿಲ್ಲ. ಮದುವೆ ಅನ್ನೋ ಬಂದದ ಬಗ್ಗೆನೇ ಗೊತ್ತಿಲ್ಲ, ಯಾವ ಅರಿವು ಇರ್ಲಿಲ್ಲ ನಮ್ಗೆ. 17 ವರ್ಷಕ್ಕೆ ಮದುವೆ. 17 ವರ್ಷ, 17 ಅಂದ್ರೆ ಇನ್ನೂ 16 ಕಂಪ್ಲೀಟ್ ಆಗೇ ಇರ್ಲಿಲ್ಲ. 16 ರನ್ನಿಂಗು. ಅವ್ರ ನಿನ್ ತಂಗಿ ಎಷ್ಟು ವಯಸ್ಸಿತ್ತು? ನನ್ ತಂಗಿಗೊಂದು 12 13 ವರ್ಷ. ತಮ್ಮನಿಗೆ? ತಮ್ಮ ಇನ್ನು ಚಿಕ್ಕವನು. ಅಂದ್ರೆ ಮದ್ವೆ ಆಗಕ್ ಮುಂಚೆ ಅವ್ರು ಹೇಳಿದ್ರು, ಇಲ್ಲ ನಾವು ಓದಿಸ್ತೀವಿ, ಅಥವಾ ಏನೋ ಒಂದು ಟೈಪಿಂಗ್ ಮಾಡ್ತಾ ಇದ್ದಾಳೆ ಮಾಡಿಸ್ತೀವಿ. ಒಂದು ಆಶ್ವಾಸನೆ, ಆಶ್ವಾಸ ಸುಳ್ಳು ಆಶ್ವಾಸನೆಗಳು ಇರ್ಬಹುದು. ಕೊಟ್ಟುಬಿಟ್ಟು ಮದ್ವೆ ಮಾಡ್ಕೊಂಡವ್ರು. ಏನು ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾ ಎಲ್ಲ ಹೇಳ್ಕೊಡ್ತೀನಿ, ನನ್ ಮಗಳ ತರ ನೋಡ್ಕೊಂತೀನಿ ಅನ್ನೋ ಕೊಟ್ಟು ಮದ್ವೆ ಮಾಡ್ಕೊಂಡ್ರು. ಆಮೇಲಿಂದ ರಿಯಲ್ ಪಿಕ್ಚರ್ ಶುರುವಾಯ್ತು. ಓ, ಇಷ್ಟೋ ತನಕ ಅಡ್ವರ್ಟೈಸ್ಮೆಂಟ್ ನೋಡಿದ್ರಿ, ಈಗ ಪಿಕ್ಚರ್ ನೋಡಿ ಅಂತ. ಹೆಂಗೆ ಅಂದ್ರೆ ಅತ್ತೆ ಏನನ್ನೋ ಹೇಳ್ಕೊಟ್ಟು ಮಾಡಿಸೋಂತ ತಾಳ್ಮೆ ಇರ್ಲಿಲ್ಲ. ಪ್ರತಿಯೊಂದ್ರಲ್ಲೂ ಕುಂತು ಹುಡ್ಕೋದು. ಈಗ ನನಗೆ ಒಂದು ಹೇಳಿದ್ರೆ ಗೊತ್ತಾಗತ್ತೆ, ಇನ್ನೊಂದು ಹೇಳಿದ್ರೆ ಗೊತ್ತಾಗಲ್ಲ. ಎಲ್ಲ ಗೊತ್ತಾಗ್ಬೇಕು. ಆ ವಯಸ್ಸಲ್ಲಿ ಏನ್ ಗೊತ್ತಾಗುತ್ತೆ? ಎಲ್ಲದಕ್ಕೂ ಕೊಂಬು ತೆಗಿಯೋಳು. ಮನೆಯಿಂದ ಈಚೆಗಡೆ ಪಕ್ಕದ ಮನೆಯವ್ರ ಜೊತೆನೂ ಮಾತಾಡ್ತಿರ್ಲಿಲ್ಲ, ಮಾತಾಡಕ್ ಬಿಡ್ತಾ ಇರ್ಲಿಲ್ಲ. ಯಾರ ಹತ್ರನೂ ಏನು ಹೇಳ್ಕೊಳಲ್ಲ. ರಾಮನಗರದಲ್ಲಿ ಇಲ್ಲ, ಬೆಂಗಳೂರಿಗೆ ಬಂದೆ. ಓಕೆ, ಅಲ್ಲಿ ಹೋಟೆಲ್ ಜೀವನ ಮುಗೀತು. ಹೋಟೆಲ್ ಜೀವನ ಮುಗೀತು. ಇನ್ನೊಂದರ ಜೀವನ ಶುರು ಆಯ್ತು. ಅದು ಒಂಥರ ಬೆಂಕಿ ಜೀವನ. ಇದು ಬಾಣ್ಲೆ, ಬೆಂಕಿಯಿಂದ ಬಾಣ್ಲೆ ಜೀವನ. ಇಲ್ಲಿ ಒಂದ್ ರೀತಿ ಜೀವನ ಶುರುವಾಯ್ತು. ಬಟ್ ನೀವ್ ಅನ್ಕೊಂಡಿದ್ರಾ ಮದ್ವೆ ಆದ್ಮೇಲೆ ನಾನು ಚೆನ್ನಾಗಿರ್ಬೋದು, ಈ ತರ ಇರ್ಬೋದು? ಸ್ವಲ್ಪ ಕನಸು ಕಾಣುವಂತ ವಯಸ್ಸು ಕೂಡ ಅವಾಗ. ಹೌದು. ಯಾವ ವಯಸ್ಸಲ್ಲಿ ಮದ್ವೆ ಆದ್ರೆ, ಯಾವ ಇಸ್ವಿಲ್ ಮದ್ವೆ ಆಗಿದ್ದು ನಿಮ್ಗೆ? 98 ಅಲ್ಲಿ. 97 ನಾನು SLC ಮುಗಿಸಿದ್ದು. 98 ಮಾರ್ಚ್ ಅಲ್ಲಿ ಮದ್ವೆ ಆಗಿದ್ದು. ನಾನು ಇನ್ನೇನು ಜೂನ್ಗೆ ಕಾಲೇಜ್ ಶುರುವಾಗುತ್ತೆ, ಕಾಲೇಜಿಗೆ ಹೋಗ್ತೀನಿ ಅನ್ನೋ ಕನಸಲ್ಲಿ ನಾನು ಇದ್ ಮಾಡ್ತಾ ಇದ್ದಿದ್ದು. ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಮಾರ್ಚ್ ಅಲ್ಲೇ ಮದ್ವೆ ಆಗಿ ಬಂದಿದ್ 2 ತಿಂಗಳಲ್ಲಿ ನೋಡಿದ್ರು ಎಲ್ಲ ಮುಗೀತು, ಮದ್ವೆ ಆಯ್ತು. ಬಂದ ಮೇಲಿಂದ ಹಬ್ಬ ದೇವ, ಹಿಂಗೆಲ್ಲಾ ಇರುತ್ತಾ? ಅವ್ರು ಬೈಯೋದೆಲ್ಲ ಕೇಳಿಸ್ಕೊಂಡ್ ನನಗೆ ವಿಚಿತ್ರ ಅನ್ಸೋದು. ಹಿಂಗೆಲ್ಲಾ ಬೈತಾರ? ಅಲ್ಲೆಲ್ಲ ಆರಾಮಾಗಿದ್ದೆ ನಾನು, ಇದು ಯಾವ ಬೇಕಿತ್ತು ಅನಿಸ್ಬಿಡ್ತೇನೆ. ಹೊಡೆದಿದ್ರು ಪರವಾಗಿರ್ಲಿಲ್ಲ, ಅವಳು ಇಂತ ವಿಚಿತ್ರವಾಗೆಲ್ಲ ಬೈತಾ ಇರ್ಲಿಲ್ವಲ್ಲ, ಇಷ್ಟು ಕೆಟ್ಟದಾಗೆಲ್ಲ ನಡ್ಸ್ಕೊಂತಾ ಇರ್ಲಿಲ್ವಲ್ಲ, ಇವ್ರು ಯಾಕೆ ಹಿಂಗೆಲ್ಲ ಮಾಡ್ತಾ ಇದಾರೆ? ನನ್ಗೊಂಥರ ಹೆಂಗೆ ಅಂದ್ರೆ ಹೇಳ್ಕೋಬೇಕು, ಹೇಳ್ಕೊಳಕ್ ಆಗಲ್ಲ. ಯಾರ ಹತ್ರ ಹೇಳ್ಕೊಳ್ಳೋದು? ಯಾರ ಹತ್ರ ಹೇಳ್ಕೊಳ್ಳಿ? ಚೆನ್ನಾಗಿದ್ರ ನಿಮ್ ಜೊತೆಗೆ? ಅದು ಅಮ್ಮನ ಕೂಸು. ಅಮ್ಮ ಹಾಕಿದ ಗೆರೆ ದಾಟಲ್ಲ, ತಮ್ಮ ಹಾಕಿದ ಗೆರೆ ದಾಟಲ್ಲ. ಅವ್ರು ನನಗಿಂತ 19 ವರ್ಷ ದೊಡ್ಡವರು, ನಮಗ್ ಗೊತ್ತಿಲ್ಲ. ಹಿಂಗೆ ಅಂದ್ರೆ ಎಲ್ಲ ಅನ್ಸ್ಬಿಡುತ್ತೆ ನಮ್ಗೆ. ಏನಪ್ಪ ಎಲ್ಲ ಲೈಫೇ ಹಿಂಗಾಗೋಯ್ತಾ? ಎಲ್ಲಿ ನಿಲ್ಲೋದು ನಾವು? ಇವಾಗಿರೋ ನಿಮ್ಮ ಪರಿಸ್ಥಿತಿಗೆ ಸುಮ್ಮನೆ ಒಂದ್ಸಿ ರಿವೈಂಡ್ ಹಾಕಿದ್ರೆ ಒಂದು ನಗು ಬರುತ್ತಲ್ಲ ನಿಮ್ಗೆ? ತುಂಬಾ ನಗು ಬರುತ್ತೆ. ಒಂದೊತ್ತು ಊಟಕ್ಕೂ ಇಲ್ದೇ ಇರುವಂತ ಜೀವನ, ಮದುವೆ ಆದ್ಮೇಲೆ ಗಂಡನ ಸ್ಥಿತಿ ಈ ತರ ಇದ್ದವರು ಈಗ ಒಂದು ಕಂಪ್ನಿನಲ್ಲಿ 300 ಕೋಟಿಯಷ್ಟು ಟರ್ನ್ ಓವರ್ ಮಾಡ್ತಾ ಇದ್ದಾರೆ. ಇದೆಲ್ಲ ಹೇಗಾಯ್ತು? ಏನಾಯ್ತು? ಬನ್ನಿ ತಿಳ್ಕೊಳ್ಳೋಣ. ಕೆಲವು ನೋಡಿದಾಗ ಅಳು ಬರುತ್ತೆ, ಕೆಲವು ನೋಡಿದಾಗ ನಗು ಬರುತ್ತೆ. ಇದು ನಗು ಅಂತದ್ದು. ಇದು ಚೆನ್ನಾಗಾದಾಗ ಒಂದ್ಸರಿ ಹಿಂದೆ ತಿರುಗಿ ನೋಡಿದಾಗ ಅಯ್ಯೋ ಇದೆಲ್ಲ ಹಿಂಗಾಯ್ತಾ? ನಾನೇ ಒಂದೊಂದ್ಸಲ ಅನ್ಕೋತೀನಿ, ಮುರಳಿ ಅವ್ರೆ, ನಾನ್ ನಿಜವಾಗ್ಲೂ ಇಷ್ಟೆಲ್ಲ ಅನುಭವಿಸಿದ್ನಾ? ಅವ್ರ ಮಾತೆಲ್ಲ ಕೇಳ್ಕೊಂಡು ನಾನು ಅಷ್ಟೊಂದು ವಿನಯವಾಗಿ ನಡ್ಕೊಳ್ತಾ ಇದ್ನ? ನಾನು ಅವ್ರು ಹೇಳಿದ್ದನ್ನೆಲ್ಲ ಕೇಳ್ತಾ ಇದ್ನ? ಹೆಂಗಿದು ನನಗೆ ಅನ್ಸುತ್ತೆ. ಅದೇ ಹೇಳ್ತಾ ಇದ್ದೀನಿ ನಾನು. ಎಲ್ಲ ದೊಡ್ಡೇನಿಲ್ಲ, ಒಂದು 10-20 ವರ್ಷಕ್ಕೆ ಎಲ್ಲ ಆಗೋಯ್ತು. ಎಲ್ಲ ಚೇಂಜಸ್, ಫುಲ್ ಚೇಂಜಸ್. ಹೌದು, 18 ವರ್ಷಕ್ಕೆ ಎಲ್ಲ ಚೇಂಜಸ್. ಈಗ ಇನ್ನು ಯಾರಿಗೂ ಎಜುಕೇಶನ್ ಮುಗ್ದಿರಲ್ಲ ಆ ಏಜ್ಗೆ. ನನ್ನ ಏಜ್ಗೆ ಹೆಂಗೆ ಅಂದ್ರೆ ಒಂದು ಇದನ್ನೇ ಸಮುದ್ರ ದಾಟೋ ಮಟ್ಟಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟಿದೀನಿ ನಾನು. ಸಮುದ್ರ ಅದೇನೆ, ಜೀವನ ಅನ್ನೋದೇ ಸಮುದ್ರ. ಅವತ್ತು ನೀವು ಕಷ್ಟಪಟ್ಟಿದ್ದಕ್ಕೇನೆ ಇವತ್ತು 300 ಜನ ಕೆಲಸ ಮಾಡ್ತಾರೆ, 300 ಜನ ಸಾಕ್ತಾ ಇದ್ದೀರಾ, 300 ಕೋಟಿ ಟರ್ನ್ ಓವರ್ ಮಾಡ್ತಾ ಇದ್ದೀರಾ. ಈಸಿಯಾಗಿ ಆಗೋಯ್ತಾ? ಸಾಧ್ಯವೇ? ಅದೇ ಹೇಳ್ತಾ ಇರ್ತೀವಲ್ಲ ನಾವು, ಎಲ್ಲಿ ಕಷ್ಟ ಇರುತ್ತೆ, ಎಲ್ಲಿ ಅವರು ಒಂದು ಚೌಕಟ್ಟನ್ನು ಹಾಕೊಂಡು ಜೀವನ ಸಾಗಿಸ್ಕೊಂಡು ಹೋಗ್ತಾ ಇರ್ತಾರೋ ಅವರ ಜೀವನ ಮುಂದಿನ ದಿನಗಳಲ್ಲಿ ಅದ್ಭುತವಾಗಿರುತ್ತೆ. ಅದಕ್ಕೆ ಸಾಕ್ಷಿನೇ ಮಂಗಳಾಂಬಿಕೆ ಅವರು. ಒಂದ್ ರೀತಿಲಿ ಅಮ್ಮನ ಮನೇಲಿ ಹೆಂಗೆ ಅಂದ್ರೆ ಹೋಟ್ಲ್ ಬಾಗ್ಲ ಹಾಕಿದ್ರೆ ಊಟಕ್ಕಿಲ್ಲ, ಇಲ್ಲಿ ಇದ್ರೂನು ತಿನ್ನಂಗಿಲ್ಲ. ಅಷ್ಟೊಂದು ಸ್ಟ್ರಿಕ್ಟಾ? ಅಷ್ಟು ಸ್ಟ್ರಿಕ್ಟ್. ಹೆಂಗೆ ಅಂದ್ರೆ
ನಿಮಗೆ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ, ನಕ್ಬಿಡ್ತೀರಾ ನೀವು. ಈಗ ಬೆಳಗ್ಗೆ ಎದ್ದು ನನಗೇನು ಬರಲ್ಲ, ಆದ್ರೂ ಒಂದ್ ಮಾತು ಅಮ್ಮನ್ ಕೇಳ್ಬೇಕಲ್ಲ. ತಿಂಡಿ. ನಮ್ಮ ಅತ್ತೆನ ನಾನು ಅಮ್ಮ ಅಂತ ಕರಿತಿದ್ದೆ. ಆಯ್ತು. ಅಮ್ಮ ಏನ್ ಮಾಡ್ಬೇಕಮ್ಮ ತಿಂಡಿಗೆ, ಏನೋ ಒಂದ್ ಮಾಡೋಗು. ಅವಳು ಏನೋ ಒಂದ್ ಮಾಡೋಗು ಅಂತ ಹೇಳಿದ್ಲು ಅಂತ ನೀವ್ ಮಾಡಿದ್ರಿ, ಕೆಟ್ರಿ ನೀವು. ಇದನ್ನ ಯಾರು ಹೇಳಿದ್ರು ಮಾಡಕ್ಕೆ? ಆ ನಿಮ್ ಮನೇಲಿ ಅದು ಏನೋ ಅಕ್ಕಪಕ್ಕದವ್ರ ಹತ್ರ ಎಲ್ಲ ಕೇಳೋಳು, ನಿಮ್ ಮನೆಗೂ ಸೊಸೆ ತಂದಿದ್ದೀರಾ, ನಿಮ್ಮನ್ ಹೇಳ್ದೆ ಕೇಳ್ದೆ ಅಡಿಗೆ ಮಾಡ್ಬಿಡ್ತಾಳ, ತಿಂಡಿ ಮಾಡ್ಬಿಡ್ತಾಳ. ಅಯ್ಯೋ ಇದು ಹಿಂಗಂದ್ರಲ್ಲ ಅಂತ ಅನ್ಬಿಟ್ಟು ಮಾರನೇ ದಿನ ಅಮ್ಮ ಏನ್ ಮಾಡೋದು, ಏನಾದ್ರು ಮಾಡೋಗು. ನಾನು ಏನು ಮಾಡ್ತಿರ್ಲಿಲ್ಲ, ಕೂತ್ಕೊಂಡ್ಬಿಡ್ತಿದ್ದೆ. ಅದಕ್ಕೂ ಹೋಗೋಳು ಹೊರಗಡೆ. ನೋಡಿ, ನೀವು ಮಾಡು ಅಂದ್ರೆ ಸುಮ್ನೆ ಕೂತಿಯಲ್ಲ. ನಿಮ್ ಮನೆ ಈ ಸೊಸೆ 11 ಗಂಟೆ ಆಯ್ತು ಇನ್ನುವರ್ಗ ತಿಂಡಿ ಮಾಡ್ಕೊಡ್ದೆ ಇದ್ದಾಳ ನಿಮ್ಗೆ. ನಮ್ ಮನೇಲಿ ನೋಡ್ರಿ ಕೂತಿದ್ದಾಳ ಹಂಗೇನೆ. ಇದ್ರದ್ದು ಏನಂತ ಹೇಳ್ತೀರಾ ನೀವು? ಯಾವ ತರ ಜನಗಳಿದ್ರು, ಅದೇನು ಸ್ಯಾಡಿಸ್ಟ್ಗಳು, ಅವ್ರಿಗೇನು ಕಾಂಪ್ಲೆಕ್ಸ್ ಇತ್ತೋ ಒಂದು ಅರ್ಥವೇ ಆಗಲ್ಲ ಅದೆಲ್ಲನೂ. ಹೋಗಿ ಇವೆಲ್ಲ ಇತ್ತು, 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 ಇತ್ತು. ತುಂಬಾ ಅನ್ಭವಿಸ್ತ. ಆಯ್ತು, ಬೆಳಗ್ಗೆ ಎತ್ತಿದ್ದಂಗೆ ಇಲ್ಲ ಕಾಫಿ ಟೀ ಏನಾದ್ರೂ ಶುರು ಆಗತ್ತೆ. ನಾನು ಎಲ್ಲರಿಗೂ ಕಾಫಿ ಮಾಡ್ಕೊಡ್ಬೇಕಿತ್ತು. ಕಾಫಿ ಟೀ ಯಾರಿಗೇನ್ ಕೇಳ್ತಾರೋ ಕೊಡ್ತಿದ್ದೆ. ನಾನು ಕಾಫಿ ಕುಡಿದ್ರೆ ಅಂದ್ರೆ ಒಂದು ಟೈಮಲ್ಲಿ ಸ್ವಲ್ಪ ಹೊಟ್ಟೆ ನೋವು ಶುರು ಆಗೇ ಆಗತ್ತೆ. ಹೊಟ್ಟೆ ನೋವು ಬಂತು ಅಂತ ಇಟ್ಕೊಳ್ಳಿ, ಕಾಫಿ ಕುಡಿಬೇಡ ನಿಂಗೆ ಹೊಟ್ಟೆ ನೋವು ಬರುತ್ತೆ. ಆಯ್ತು, ಓಕೆ, ಕಟ್ ಆಯ್ತು. ಚಪಾತಿ ತಿನ್ಬೇಡ, ಕಾಫಿ ಇಲ್ವೇ ಇಲ್ಲ, ಕಾಫಿ ಮುಗೀತು, ನೀನ್ ಕುಡಿಯಂಗಿಲ್ಲ, ಹೊಟ್ಟೆ ನೋವು ಬರುತ್ತೆ ನಿನಗೆ. ಆಯ್ತಾ, ಚಪಾತಿ ತಿನ್ಬೇಡ, ಹೊಟ್ಟೆ ನೋವು ಬರುತ್ತೆ. ಚಪಾತಿ ಕಟ್. ಉಪ್ಪಿಟ್ಟು ತಿನ್ಬೇಡ, ಹೊಟ್ಟೆ ನೋವು ಬರುತ್ತೆ. ಕಟ್. ಹಂಗ ಅನ್ಕೊಂಡು 2 ಗಂಟೆವರೆಗ ಏನು ಇಲ್ಲ, ಬೇರೇನು ಇಲ್ಲ, ಆಲ್ಟರ್ನೇಟಿವ್ ಏನು ಏನು ಇಲ್ಲ. ಚಪಾತಿ ಬಂದು ಇತ್ತಿನ್ನು ಅದಿಲ್ಲ, ಕಟ್ಟು ಚಪಾತಿ ಬೇಡ ಬೇಡ ಅಷ್ಟೇ. ಬೇಡ, ಮುಗೀತು. ಮಧ್ಯಾಹ್ನ 2 ಗಂಟೆ 2:30ಗೆ ಹಸಿವು ತಡ್ಕೊಳಕ್ ಆಗ್ತಿರ್ಲಿಲ್ಲ. ಚಿಕ್ಕ ಹುಡುಗಿ ನಮ್ಮ ಮನೆಯಲ್ಲಿ ಹೆಂಗೆ ಅಂದ್ರೆ ಅಮ್ಮನ ಮನೇಲಿ 8:08ವರೆಗೆ ತಟ್ಟೆ ತಗೊಂತಾ ಇದ್ದವ್ರು ನಾವು. ಎಲ್ಲಾನು ಹೋಟ್ಲಲ್ಲಿ ಮಾಡಿದ ಅಡಿಗೆ ಇತ್ತು, ಎಲ್ಲಾನು ಹಾಕೊಂಡ್ ತಿನ್ಬಿಟ್ಟು ಓಡಾಯ್ತಾ ಇದ್ವಿ. ಇಲ್ಲಿ ಬಂದು 2 ಗಂಟೆ ಆದ್ರೂ ಇಲ್ಲ, ಏನಮ್ಮ ಮಾಡೋದು, ಇವಳು ಮಾಡ್ತಾಳೆ ಇಲ್ವೋ ಗೊತ್ತಿಲ್ವಲ್ಲ, ಈ ಪರಿಸ್ಥಿತಿ. ಅದ್ರಲ್ಲೂ ಕೆಲಸ ಕಮ್ಮಿ ಇರ್ತಿರ್ಲಿಲ್ಲ. ನೀರ್ ಶುರುವಾಯ್ತು ಅಂದ್ರೆ ನಮ್ಮ ಅತ್ತೆದೊಂದು ಮಡಿ 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 ಮಡಿ. ಎಂತ ಮಡಿ ಅಂದ್ರೆ ಅಂತ ಮಡಿ, ಏನಂದ್ರೆ ತುಂಬಿರೋ ಎಲ್ಲಾ ಪಾತ್ರೆಗಳಲ್ಲಿರೋ ನೀರುನು ಅಂದ್ರೆ ಏನ್ ಕೊಳಗದಲ್ಲಿತ್ತೋ ಬಿಂದಿಗೆಲಿತ್ತೋ ಎಲ್ಲಾನು ಚೆಲ್ಬೇಕು, ಮತ್ತೆ ಎಲ್ಲಾ ತೊಳಿಬೇಕು, ತುಂಬಿಸ್ಬೇಕು. ಆಮೇಲೆ ಎಲ್ಲಾ ಅದು ಬೀರುನಲ್ಲಿ ಮಡ್ಚಿಟ್ಟ ಬೆಡ್ಶೀಟ್ಗಳನ್ನೂ ತೆಗೆದು ಒಗ್ಯ ಕೊಡೋರು. ಸರ್ಫ್ ಹಾಕಿ ನೆನ್ಸಿ ಒಗ್ಯೋಂತದಲ್ಲ, ಓಕೆ ಸೋಪು ತಿಕ್ಕಿ ಹೋಗುದು ಹಾಕಿ 2 ಗಂಟೆ ಅಷ್ಟ್ರಲ್ಲಿ ನಾನು ಏನ್ ಆಗ್ಬೇಕಿತ್ತು ಅಷ್ಟು ಕೆಲಸ ಮಾಡುವಷ್ಟರಲ್ಲಿ. ತಿನ್ನು ಇಲ್ಲ, ಊಟ ಇಲ್ಲ, ಏನಿಲ್ಲ. ಆಮೇಲೆ 2:30-3 ಗಂಟೆಗೆ ರಾತ್ರಿದೇನಾದ್ರು ಸಾಂಬಾರ್ ಇತ್ತು ಅಂದ್ರೆ ಅವಾಗ ಒಂದ್ ಮುದ್ದೆ ಮಾಡೋನು. ಮುದ್ದೆ ಮಾಡಿದ್ರೆ ಅವಾಗ ತಿಂದ್ಬಿಟ್ಟು ಒಂದ್ 10 ನಿಮಿಷ ಕೂತ್ಕೊಂತೀಯ, ಅದು ಇಲ್ಲ, ನೀರ್ ನಿಂತೋಗ್ಬಿಡುತ್ತೆ, ಎದ್ದೋಳು ಮನೆ ತೊಳಿಯೋನು. ಮನೆ ತೊಳಿಬೇಕು ಪೂರ್ತಿ ಎಲ್ಲ ತೊಳೆದು, ಆಮೇಲೆ ಆ ಕಿಟಕಿಗಳು, ಗಾಜುಗಳು, ಮಂಚ ಸಮೇತ ಒಳ್ಸೋರು ಇದ್ರು ಮೇಡಮ್. ಈ ತರ ಈ ಸೆಮಿ ಕ್ರ್ಯಾಕ್ ಅಂತ ಕರೀತಾರೆ ಇದಾರೆ, ಇವಾಗ್ಲೂ ಇದಾರೆ. ಹೌದು, ಇವಾಗ್ಲೂ ಇದಾರೆ. ಅದು ನಮ್ ಬೆಳಕಿಗೆ ಬರ್ತಾ ಇಲ್ಲ ಅಷ್ಟೇ. ಈಗ ನೀವು ಮಾತಾಡ್ತಾರೋ ತುಂಬಾ ಜನ ಹಿಂಗ ಅನ್ಕೊಳ್ತಿರ್ತಾರೆ, ನಮ್ಮತ್ತೇನು ಹಿಂಗೇನೇನೆ, ನಮ್ಗೂ ಹಿಂಗೆ ಮಾಡುದು ತುಂಬಾ ಜನ ಅನ್ಕೋತಾ ಇರ್ತಾರೆ. ಇಷ್ಟು ಮುಗಿಸಿ ನೈಟ್ ಶುರುವಾಗೋದು. ಅಡಿಗೆ ಕಾರ್ಯಕ್ರಮ ಅವಾಗ ಶುರುವಾಯ್ತಿತ್ತು. ಅಡಿಗೆ ಮುಗಿಸಿದ್ರೆ ಹೆಂಗೆ ಅಂದ್ರೆ ಅವ್ರು ಕೊಟ್ಟಷ್ಟೇ ಅಕ್ಕಿ, ಅವ್ರು ಕೊಟ್ಟಷ್ಟೇ ಬೇಳೆ, ಅವ್ರು ಹೇಳ್ದಷ್ಟೇ ಸಾಂಬಾರು, ಎಲ್ಲರಿಗೂ ಊಟ ಮಾಡಿ ಉಳಿತಾ ನಿಂತಿನ್ನು, ಇಲ್ವಾ ಹೋಗಿ ಮಲ್ಕೋ. ಗ್ರಹಚಾರ ಅಂತ ಏನ್ ಹೇಳ್ತೀರಾ? ಏನ್ ಮದುವೆ ಮಾಡ್ಕೋಬೇಕಿತ್ತ? ಯಾಕೆ ಬೇಕಿತ್ತು? ಆರಾಮಾಗಿ ಅಲ್ಲೇ ಇರ್ಬೋದಾಯ್ತು. ಅವಾಗ್ಲೇ ಸ್ವಲ್ಪ ಬಿಸ್ನೆಸ್ ಇಂಪ್ರೂವ್ ಆಗ್ಬಿಡ್ತೈತೆ ನಿಜವಾಗ್ಲೂ. ಇದೊಂಥರ ಹಿಂಗೆ ಮುಂದುವರಿತು. ಒಂದು ಟೈಮಲ್ಲಿ ಮನೆಯಿಂದ ಹೊರಗಡೆನೂ ಹಾಕಿದ್ರು, ನೀವು ಹೋಗ್ಬಿಡಿ ನಿಮ್ ಪಾಡಿಗೆ ಅಂತ. ಚಿಕ್ಕ ಮಗನ್ ಮದ್ವೆ ಆಯ್ತು, ಆಮೇಲೆ ಸೆಟ್ ಆಗ್ಲಿಲ್ಲ, ಮನೆಯಿಂದ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ನಾನು ಗಾರ್ಮೆಂಟ್ಸ್ಗೆ ಹೋಗಕ್ ಶುರು ಮಾಡಿದೆ. ಆಗ ನನಗೆ 17 ವರ್ಷ ಕಂಪ್ಲೀಟ್ ಆಗಿದ್ದು. ಗಾರ್ಮೆಂಟ್ ಕೆಲ್ಸಕ್ಕೂ ಶುರು ಮಾಡಿದ್ರ? 17 ವರ್ಷ ಕಂಪ್ಲೀಟ್ ಆಗಿತ್ತು. 18 ವಯಸ್ಸು ಅಂತ ಏನೇನೋ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಕಾಲ್ ಹಿಡ್ಕೊಂಡು ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟೆ. ಇನ್ನೇನು ಬೇರೆ ಇದಿಲ್ಲ ಅಂತ ಹೇಳಿ. ಮನೆಗ್ ಕೊಡಕ್ ಅಡ್ವಾನ್ಸ್ ದುಡ್ಡು ಬೇಕಲ್ಲ, ಸಾಲ ಮಾಡಿದ್ವಿ, ಸಾಲ ತೀರ್ಸಕ್ ಕೆಲ್ಸ ಬೇಕಲ್ಲ, ಕೆಲ್ಸಕ್ಕೆ ಹೋಗಕ್ ಶುರು ಮಾಡಿದೆ. ಆಗ ನನ್ನ ಸಂಬಳ 1100 ರೂಪಾಯಿ. ಆಶಿಮಾ ಅಫೆರಲ್ಸ್ ಅಂತ ರಾಜಾಜಿನಗರ್ ಇಂಡಸ್ಟ್ರಿಯಲ್ ಏರಿಯಲ್ ಗಾರ್ಮೆಂಟ್ಸು, ಅಲ್ಲಿ ನನ್ನ ಮೊದಲು ಹೋಗಿ ಕೆಲಸ ಅಂತ ಮಾಡಿದ್ದು, ಹೊರಗಡೆ ಕೆಲಸ ಅಂತ ಮಾಡಿದ್ದು, ಸಂಬಳ ಅಂತ ತಗೊಂಡಿದ್ದು 1100 ರೂಪಾಯಿ ಕೈಗೆ ಈಸ್ಕೊಂಡಾಗ ನಿಜವಾಗ್ಲೂ ಅದು ಇವತ್ತಿಗೂ ನೆನ್ಪು ಬರುತ್ತೆ ನನಗೆ. ಆ ಖುಷಿ ಅದನ್ನ ಏನು ವರ್ಣನೆ ಮಾಡಕ್ಕಾಗಲ್ಲ. ಅದು ನನಗೆ ₹1,00,000 ತರ. ಅದು ಅಲ್ಲಿಂದ ಇನ್ನೊಂದು ರೀತಿ ಜೀವನ. ಗಾರ್ಮೆಂಟ್ಸ್ ಆಯ್ತು, ಆಮೇಲಿಂದ ನನ್ನ ಮಗಳು ಹುಟ್ಟಿದ್ಮೇಲೆ ಬೆಂಗಳೂರು ಬೇಡ ಅಂತ ಹೇಳಿ ಮತ್ತೆ ರಾಮನಗರ ಬಂದೆ. ಬೆಂಗಳೂರು ಸಾಕಾಯ್ತು, ಮಗಳು ಹುಟ್ಟಿದ್ಲು, ಇನ್ನೇನು ಎಷ್ಟೇ ದುಡಿದ್ರು ಹೆಂಗಾಯ್ತು ಅಂದ್ರೆ ಮಗುನ ಇಟ್ಕೊಂಡು ನಾನು ಕೆಲ್ಸಕ್ಕೆ ಹೋಗಕ್ಕಾಗಲ್ಲ. ಹಂಗೂ 1 ವರ್ಷ ತುಂಬಿದ್ಮೇಲೆ ಅಜ್ಜ ಅಜ್ಜಿ ಹತ್ರ ಬಿಟ್ಟು ನಾನು ಮತ್ತೆ ಗಾರ್ಮೆಂಟ್ಸ್ಗೆ ಹೋಗಕ್ ಶುರು ಮಾಡಿದೆ. ಮಗು ಅಲ್ಲಿ, ನಾನಿಲ್ಲಿ ಸರಿ ಹೋಗಲ್ಲ ಅಂದ್ಬಿಟ್ಟು ಮತ್ತೆ ಬೆಂಗಳೂರಿಂದ ನನ್ನ ಜೀವನ ಮತ್ತೆ ರಾಮನಗರ. ಅಲ್ಲಿ ಅಮ್ಮಂದೊಂದು ಜಾಗ ಇತ್ತು, ಅಲ್ಲೇ ಮನೆ ಕಟ್ಸಿ ಜೀವನ ಮಾಡೋಣ ಅಂದ್ಬಿಟ್ಟು ಮತ್ತೆ ರಾಮನಗರಕ್ಕೆ ಹೋದ್ವಿ.
ಅಲ್ಲಿ ಇನ್ನೊಂದು ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್. ಓಹೋ, ಓಕೆ 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 ಆಮೇಲೆ ಅಲ್ಲಿಂದ ನಾನು ಇನ್ನೊಂದು ಟೊಯೋಟಾಗೆ ಸೇರ್ಕೊಂಡೆ. ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಹೋಗ್ತಿದೆ, ಓಕೆ. ಟೊಯೋಟಾ ಟೆಕ್ನೋಪಾರ್ಕ್ ಗೊತ್ತಾಯ್ತು ಬಿಡ್ದಿಗೆ. ಬಿಡದಿಗೆ. ಓಕೆ, ಅಲ್ಲಿ ಇನ್ನೊಂದು ಜೀವನ ಶುರುವಾಯ್ತು. ಅಂದ್ರೆ ಚೆನ್ನಾಗಿತ್ತು. ಸ್ವಲ್ಪ ಐಫೈ ಜೀವನ ಬಂದ್ಬಿಡ್ತೀವಿ. ಹೌದು, ಈ ಗಾರ್ಮೆಂಟ್ ಎಲ್ಲ ನೋಡಿ, ಈ ಪೆಟ್ಟಿ ಅಂಗಡಿ ಹೋಟೆಲ್ಗಳೆಲ್ಲ ನೋಡಿ, ಒಂದ್ಸರಿ ಟೊಯೋಟಾ ಒಳಗೆ ಹೋದಾಗ ಎಸ್ ಒಂದು ಫಾರಿನ್ ಕಂಪನಿ, ತುಂಬಾ ಒಂದು ಬೇರೆ ಲೋಕಕ್ಕೆ ಲೋಕನೇ ಕಾಣಿಸ್ತದೆ ನಿಜವಾಗ್ಲೂ. ಅಲ್ಲಿ ಅದನ್ನ ನಾನು ಯಾವತ್ತೂ ಮರೆಯಲ್ಲ. ಹೌದು. ಟೊಯೋಟಾ ಕಂಪ್ನಿ ಇರ್ಬೋದು, ಅಲ್ಲಿರುವಂತ ಸ್ಟಾಫ್ ಇರ್ಬೋದು, ಇವತ್ತಿಗೂ ನನ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಇದರ ಇವತ್ತಿಗೂ ಇದ್ದಾರೆ. ನಾನು ಆಶ್ಚರ್ಯ ಪಟ್ಟಿರ್ಬೇಕಂದ್ರೆ ಅವರು ನಿಮ್ಮ ನೋಡಿ ಈಗ, ತುಂಬಾನೇ ಯಾಕಂದ್ರೆ ಅದು ತರ್ಕಕ್ಕೆ ನಿಲ್ಕದ ಆಶ್ಚರ್ಯ ಅವ್ರಿಗೆ. ಓಕೆ, ಅಲ್ಲಿ ತೇಜ್ ಕುಮಾರ್ ಸರ್ ಇರ್ಬೋದು, ರಘುನಾಥ್ ಸರ್ ಇರ್ಬೋದು, ಬಾಲಚಂದ್ರ ಸರ್ ನಮ್ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ರು. ಓಕೆ. ಅಂದ್ರೆ ಅವ್ರು ಬಂದಾಗ ಎಷ್ಟು ಖುಷಿ ಪಟ್ರು ಅಂದ್ರೆ, ಮಂಗ್ಲ ನಿಜವಾಗ್ಲೂ ನಿನ್ನ ಅಂದ್ರೆ ಅವರು ವೇರಿಯೇಷನ್ ನೋಡ್ದವ್ರು. ಸುಮಾರು ಸಲ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಸರ್, ಬಿಟ್ಟು ಬಂದ್ಮೇಲೆ ಸರ್ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಹಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೆ. ಎಲ್ಲಿಂದ ಎಲ್ಲಿಗಮ್ಮ ನಿನ್ ಜೀವನ, ಟೊಯೋಟಾ ಇಂದ ಬಂದವಳು ಇವತ್ತು ಏನೋ ಮಾಡಿದ್ಯಲ್ಲ ಅನ್ನೋ ತರದಲ್ಲಿ ತುಂಬಾ ಖುಷಿ ಪಡ್ತಾರೆ. ಅವ್ರು ಇವತ್ತಿಗೂ ಆಶೀರ್ವಾದ ಮಾಡ್ತಾರೆ. ಖುಷಿ ಪಡಬೇಕು, ಬೇರೆಯವ್ರು ಖುಷಿ ಪಡ್ತಾರೆ ಅಂದ್ರೆ ಅದರಿಂದ ಎಷ್ಟು ದೊಡ್ಡ ಶ್ರಮ ಇದೆ, ಎಷ್ಟು ಚಾಲೆಂಜಿಂಗ್ ಅನ್ನ ಎದುರಿಸಿ ಜೀವನದಲ್ಲಿ ಮುಂದೆ ಬರಬೇಕು. ಯಾವ ರೀತಿ ಮುಂದೆ ಬಂದ್ರು ಮೇಡಮ್, ಇದಕ್ಕೆ ಕಾಯ್ತಾ ಇರೋದು ನಾವು. ಯಾಕಂದ್ರೆ ಇವಾಗೆಲ್ಲ ಹೇಳಿದ್ರಲ್ಲ, ಇದು ಪಾರ್ಟ್ ಎ ಅಷ್ಟೇನೇನೆ. ಪಾರ್ಟ್ ಬಿ ಸಖತ್ತಾಗಿದೆ, ಸೂಪರ್ ಆಗಿದೆ, 100 days ಫಿಲ್ಮ್ ತರ ಇದೆ. ಇದೆಲ್ಲ ಬೇಡ, ಇವಾಗ ಕೇಳೋಣ ಒರಿಜಿನಲ್ ಕತೆಗಳು. ಟೊಯೋಟಾದಲ್ಲಿ ಜೀವನ ಸೆಟ್ಲ್ ಆಗ್ತಿತ್ತು ಸರ್. ಹೌದು. ಆ ಟೈಮ್ ಮತ್ತೆ ಕನ್ಸೀವ್ ಆದೆ ಸರ್, ಕೆಲಸ ಬಿಟ್ಟೆ. ಇನ್ನೊಂದು 2ನೇ ಮಗು. ಓಕೆ. 2 ಮಕ್ಳಾದ್ಮೇಲಿಂದ ಎಲ್ಲಿಂದ ಏನ್ ಕೆಲಸ ಮಾಡ್ತೀರಾ, ಎಲ್ಲಿಗೆ ಹೋಗ್ತೀರಾ, ಮಕ್ಳು ನೋಡ್ತೀರಾ, ಕೆಲಸ ಮಾಡ್ತೀರಾ. ಆಗ ಸುಮಾರು ಸಾಲ ಆಯ್ತು. ಆ ಟೈಮಲ್ಲೇ ಮನೆ ಕೈ ಹಾಕ್ತಿವಿ, ಬರೋ ಒಡವೆ ಹೋಗುತ್ತೆ, ಸಾಲ ಆಗತ್ತೆ, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಒಂಥರ ಏನು ತೋಚದೆ ಇರೋಂತ ಸ್ಥಿತಿಗೆ ಬಂದು ಮತ್ತೆ ನಿಂತ್ಕೊಂಡೆ. ತಿರ್ಗಾ ಮತ್ತೆ ಸುತ್ಕೊಂಡ್ ಬಂದು ಅಲ್ಲೇ ನಿಂತೆ. ಜೀವನ ಹಿಂಗೆ ಶುರು ಆಯ್ತು. ಆಮೇಲಿಂದ ನನಗೆ ಒಂದು ಈ ಆಯುರ್ವೇದಿಕ್ ಇದ್ರಲ್ಲಿ ಒಂದು ಕೆಲಸ ಸಿಗತ್ತೆ. ಅಂದ್ರೆ ಅವಾಗ ವೆಸ್ಟೀಜು, ಮೋದಿ ಕೇರು, ಈ ತರ ಸುಮಾರು ಹೋಗಾಯ್ತು. ಅಲ್ಲಿಂದ ಒಂದು ಕಾಂಟ್ಯಾಕ್ಟ್ ಸಿಗತ್ತೆ. ವೆಸ್ಟೀಜ್ ಮಾಡ್ತಿದ್ದೆ, ಅದ್ರ ಮಧ್ಯದಲ್ಲಿ ಸುಮಾರು ಕಂಪ್ನಿಗಳಲ್ಲಿ ಹೋಗಿ ಸೇರ್ಕೊಂಡೆ. ಸುಮಾರು ಕೆಲಸಗಳಾಯ್ತು. ಬೆಂಗಳೂರು, ರಾಮನಗರದಲ್ಲೇನೆ. ರಾಮನಗರದಿಂದ ಬೆಂಗಳೂರಿಗೆ ನಾನು ಓಡಾಡ್ತಿದ್ದೆ. ವೆಸ್ಟೀಜ್ ಏನಾದ್ರು ಮೀಟಿಂಗ್ ಇತ್ತು, ಅದು ಇದು ಅಂತ ಬರ್ತಿದ್ದೆ. ಅಲ್ಲಿಂದ ಒಂದು ಕಾಂಟ್ಯಾಕ್ಟ್ ಮುಖಾಂತರ ಒಂದು ಫಾರ್ಮಾಗ್ ಹೋಗ್ತೀನಿ. ನಾನು ಫಾರ್ಮಾದಲ್ಲಿ ಕೆಲ್ಸಕ್ಕೆ ಸೇರ್ಕೊಂತೀನಿ. ನಂಜುಂಡೇಶ್ವರ ಫಾರ್ಮಾ ಅಂತ ಇತ್ತು. ಅಲ್ಲಿ ಹೋಗಿ ಸೇರ್ಕೊಂಡಾಗ ನನಗೆ ಒಂದು ಡೆಲ್ಲಿ ಕಂಪನಿ ಒಂದು ಅವ್ರಿಗೆ ಆರ್ಡರ್ ಕೊಟ್ಟಿರತ್ತೆ, ಕಸ್ಟಮರ್ ಕೇರ್ ಸರ್ವಿಸ್ ಮಾಡೋದಕ್ಕೆ, ಹೋಮ್ ಡೆಲಿವರಿ ಮಾಡೋದಕ್ಕೆ. ಆಗ ಸ್ಟಾರ್ಟ್ ಆಯ್ತು. ನನಗೆ ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅನ್ನಿಸ್ತು. ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ, ಯಾವ ಮೆಡಿಕಲ್ ಶಾಪು ಫಾರ್ಮಾದಲ್ಲಿ ಇವ್ರು ಕೆಲಸ ಮಾಡಬೇಕು, ಕೆಲಸ ಮಾಡ್ತಾ ಇದ್ರು, ಕೆಲಸ ಹುಡುಕ್ತಾ ಇದ್ರು, ಇವತ್ತು ಕರ್ನಾಟಕದಲ್ಲ, ಆಲ್ಮೋಸ್ಟ್ ಆಲ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ಮೆಡಿಕಲ್ ಶಾಪಲ್ಲೂ ಕೂಡ ಮಂಗಳ ಅವರ ಪ್ರಾಡಕ್ಟು ಒಂದು ಅಷ್ಟು ಕಂಡು ಕಾಣುತ್ತೆ ನಿಮಗೆ. ಇದನ್ನೇ ಹೇಳೋದು ಸಾಧನೆ ಅಂತೇಳಿ. ಎಸ್ ಮೇಡಮ್. ಅಲ್ಲಿಂದ ಒಂದು ಡೆಲ್ಲಿ ಕಂಪನಿ ಒಂದು ಅವ್ರಿಗೆ ಆರ್ಡರ್ ಕೊಟ್ಟಿರುತ್ತೆ. ಅಂದ್ರೆ ಕಸ್ಟಮರ್ಗೆ ಕಾಲ್ ಮಾಡಬೇಕು, ಅವ್ರದ್ದು ಆರ್ಡರ್ ಪ್ಲೇಸ್ ಮಾಡ್ತಾರೆ, ಅದನ್ನ ತೆಗೆದು ಡೆಲಿವರಿ ಇವ್ರು ಕೊಟ್ರೆ ಹೋಮ್ ಡೆಲಿವರಿ ತಲುಪಿಸ್ತಾರೆ. ಇದು ನನಗೆ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಕಂಟಿನ್ಯೂ ಮಾಡ್ತಾ ಹೋದೆ. ಅವನು ನಂಜುಂಡೇಶ್ವರ ಫಾರ್ಮಾದವರು ಇದನ್ನ ಕ್ಲೋಸ್ ಮಾಡೋ ಟೈಮಲ್ಲಿ ಬಂದ್ರು. ಡೆಲ್ಲಿ ಕಂಪ್ನಿಯವರೇ ಬಂದು ಬೆಂಗಳೂರಲ್ಲಿ ಕಂಪ್ನಿ ಮಾಡ್ತಾ ಇದೀವಿ, ಮಂಗಳೂರವರೇ ನೀವು ಬರಬೇಕು ಅಂತ ಕರೆದ್ರು. ನನಗೆ ವರ್ಕ್ ಅವ್ರಿಗೆ ಗೊತ್ತಿತ್ತು, ಇಷ್ಟ ಆಯ್ತು. ಓಕೆ, ನಾನು ಒಪ್ತೆ. ಓಕೆ, ಇದು ಏನೋ ಒಂದು ಜೀವನ ಸೆಟ್ಲ್ ಆಗುತ್ತೋ ಅಥವಾ ಬೇರೆ ಟರ್ನಿಂಗ್ ಪಾಯಿಂಟ್ ತಗೊಂಡೋಗುತ್ತೆ. ನಾನು ಅವಾಗ ಬೆಂಗಳೂರಿಂದ Y2K ಟೆಲಿ ಶಾಪಿಂಗ್ ಅಂದ್ಬಿಟ್ಟು ರಾಮನಗರದಿಂದ ಬೆಂಗಳೂರಿಗೆ ಕಂಪನಿ ಬರೋದಕ್ಕೆ ಶುರು ಮಾಡಿದ್ದು. ಅಲ್ಲಿ ಕಂಪನಿನಲ್ಲಿ ಟೆಲಿ ಮಾರ್ಕೆಟಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿದೆ ನನ್ನ ವರ್ಕ್ನ. ಅಲ್ಲಿ ಫಸ್ಟಿಗೆ ಸ್ಟಾರ್ಟ್ ಆಗಿದ್ದು ಕಸ್ಟಮರ್ ಕೇರ್ ಇಂದ. ಆಮೇಲೆ ಬಂತು, ಆಮೇಲೆ ಒಂದೊಂದೇ ಝೋನಲ್ ಮ್ಯಾನೇಜರ್ ಆಗ್ತದೆ. ಇವತ್ತು ಒಂದು 150-200 ಜನ ಕಸ್ಟಮರ್ ಕೇರ್ ಅಲ್ಲಿ ಇವ್ರ ಕಂಪ್ನಿ ಕೆಲಸ ಮಾಡ್ತಾರೆ. ಕಸ್ಟಮರ್ ಕೇರ್ ಅಲ್ಲಿ ಕಾಲಿಂಗ್ ಅಲ್ಲಿ ಕೆಲಸ ಮಾಡ್ಕೊಂಡೇನೆ ಫ್ರಾಂಚೈಸಿ ನೋಡ್ಕೊಳ್ತಾ ಇದ್ದೆ. ಫ್ರಾಂಚೈಸಿ ನೋಡ್ಕೊಳ್ತಾ ಒಂದು ಐಡಿಯಾ ಬಂತು, ಯಾಕೆ ನಾನೇ ಫ್ರಾಂಚೈಸಿ ಕೊಡಬಾರ್ದು ಅಂದ್ರೆ, ಈಗ ಒಂದು 5-6 ಡಿಸ್ಟಿಕ್ ಅಲ್ಲಿ ಒಂದಷ್ಟು ಹುಡುಗರನ್ನ ತಗೊಂಡು ಅವರಿಂದ ಡೆಲಿವರಿ ಮಾಡಿಸಿದ್ರೆ ಒಂದು ಕಮಿಷನ್ ಅಮೌಂಟ್ ಅಂತ ಬರುತ್ತೆ. ಎಷ್ಟೋ ಕಾಸು ಬರಕ್ಕೆ ಶುರುವಾಗುತ್ತೆ. ಲೈಫ್ ಇನ್ನೊಂದ್ ಸ್ವಲ್ಪ ಬೆಟರ್ ಆಗುತ್ತೆ ಅನ್ನೋ ಥಾಟ್ ಬಂತು. ಸರಿ ಆಯ್ತು, ಓಕೆ, ಸ್ಟಾರ್ಟ್ ಮಾಡ್ಕೊಂಡೆ. ಒಂದು 5 ಡಿಸ್ಟಿಕ್ ಇಂದ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಬಂದು ಆ ಕಂಪನಿನೂ ಏನೋ ಒಂದು ಇದರಿಂದ ಅದು ಕ್ಲೋಸ್ ಆಯ್ತು. ನನಗೆ ಅಷ್ಟರಲ್ಲೇ ಅಯ್ಯೋ ಬೇಡಪ್ಪ, ಯಾವ ಕಂಪನಿ ಬೇಡ, ಯಾವ ಕೆಲಸ ಬೇಡ, ನಾನೇ ಓನಾಗಿ ಏನಾದ್ರು ಮಾಡೋಣ, ಏನ್ ಮಾಡ್ಬೋದು ಅನ್ನೋದಕ್ಕೆ ಯೋಚನೆ ಬಂದಿದ್ದಕ್ಕೆ ಒಂದು ಥಾಟ್, ಅಲ್ಲಿಂದಾನೇ ಬಂದಿದ್ದ ಐಡಿಯಾ ಏನಂದ್ರೆ, ಒಂದು ಪ್ರಾಡಕ್ಟ್ ನಾವು ತಗೊಂಡು
ಹೋಮ್ ಡೆಲಿವರಿ ಮಾಡ್ಬೋದು. ಕಸ್ಟಮರ್ ಕೇರ್ ನನಗೆ ಗೊತ್ತಿತ್ತು, ಕಸ್ಟಮರಿಗೆ ಕಾಲ್ ಮಾಡೋದು, ಆರ್ಡರ್ ಮಾಡೋದು, ಅದನ್ನ ತಲುಪಿಸೋದು ಇದು ಗೊತ್ತಿತ್ತು. ಇನ್ನೊಂದು ಚೂರು ಈಗ ಯಾವುದೋ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡು ಎಫರ್ಟ್ ಆಗ್ತಾ ಇದ್ದೀನಿ. ನಂದೇ ಕಂಪನಿ ಮಾಡಿದಾಗ ನನ್ನ ಎಫರ್ಟ್ ಇನ್ನೂ ಚೆನ್ನಾಗೇ ಇರುತ್ತೆ. ನಾನು ಈ ಕರ್ನಾಟಕ ಪೂರ್ತಿ ಡಿಸ್ಟಿಕ್ ತಗೊಳ್ಳೋಣ, ಒಂದೊಂದು ಡಿಸ್ಟಿಕ್ ಅಲ್ಲಿ ಒಬ್ರು ಡೆಲಿವರಿ ಬಾಯ್ ಅಂತ ತಗೊಳ್ಳೋಣ. ಒಂದು ಒಳ್ಳೆ ಪ್ರಾಡಕ್ಟ್ ನ ಜನಗಳಿಗೆ ತಲುಪಿಸ್ಬೇಕು. ಅದು ಹೆಂಗಿರ್ಬೇಕು ಅಂದ್ರೆ ಅವರಿಗೆ ಅವ್ರು ಏನಕ್ಕೆ ತಗೊಂಡಿದಾರೋ ಆ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು. ಒಂದು ಒಳ್ಳೆ ಜೆನ್ಯೂನ್ ಕಂಪನಿ, ಅದು ಆಯುರ್ವೇದಿಕ್ ಪ್ರಾಡಕ್ಟೇ ಬೇಕು ನನಗೆ ಬೇರೆ ಇದ್ರ ಮೇಲೆ ನಂಬಿಕೆ ಇದಿಲ್ಲ. ಆಯುರ್ವೇದ ನಾನು ತುಂಬಾ ನಂಬ್ತೀನಿ. ಹೆಂಗೆ ಆಯುರ್ವೇದ ನಂಬ್ತೀರಿ ನೀವು? ಆಯುರ್ವೇದ ನಮ್ದು ಸರ್, ಓಕೆ. ಋಷಿಗಳ ಕಾಲದಿಂದ ಕೊಟ್ಟಿರೋಂಥದ್ದು. ಅದಕ್ಕೆ ಬದಲು ಯಾವುದು ಇಲ್ವಲ್ಲ ಸರ್. ಸೇಫ್ ಆಗಿದೆ, ಸೈಡ್ ಎಫೆಕ್ಟ್ ಇಲ್ಲ, ನಿನಗೆ 100% ರಿಸಲ್ಟ್. ಲೇಟ್ ಆಗ್ಬೋದು ಬಟ್ ಆದ್ರೆ ವರ್ಕ್ ಆಗುತ್ತೆ. ನನಗೆ ಆಯುರ್ವೇದ ನಮ್ದು ಅನ್ನೋದಕ್ಕೆ ನನಗೆ ತುಂಬಾ ನಂಬಿಕೆ. ಹಂಗಾಗಿ ಒಂದು ಪ್ರಾಡಕ್ಟನ್ನ ಸರ್ಚ್ ಮಾಡ್ತಿದ್ದೆ, ಒಂದು ಪ್ರಾಡಕ್ಟ್ ಸಿಕ್ತು, ತಗೊಂಡೆ. ಬಟ್ ಅದ್ರ ಹೆಸರನ್ನ ಖಂಡಿತ ಹೇಳಕ್ ಹೋಗಲ್ಲ, ಯಾಕಂದ್ರೆ ಅದು ನಡೆದಿದ್ದೆ ಪೂರ್ತಿ ನೆಗೆಟಿವ್. ಆ ಕಂಪನಿ ಬಿಟ್ಟು ಡೈರೆಕ್ಟ್ ಒಂದು ಪ್ರಾಡಕ್ಟ್ಗೋಸ್ಕರ ಒಂದು ನೋನಿ ಕಂಪನಿನೇ, ಅದನ್ನ ಒಂದು ಹೇಳ್ತೀನಿ. ಆಯ್ತು. ಫಸ್ಟ್ ತಗೊಂಡಿದ್ ನೋನಿ ಕಂಪನಿ ಬೇರೆ. ಓಕೆ. ಆ ಪ್ರಾಡಕ್ಟ್ ತಗೊಳ್ತೀನಿ. ಕರ್ನಾಟಕದಲ್ಲಿ 30 ಜನ ಹುಡುಗರ್ನ ರೆಡಿ ಮಾಡ್ತೀನಿ. 10 ಲಕ್ಷ ಬಂಡವಾಳ ಹಾಕ್ತೀನಿ. ಪ್ರಾಡಕ್ಟ್ ಅನ್ನ ತಗೊಳ್ತೀನಿ. ಪ್ರಾಡಕ್ಟ್ ತಗೊಂಡು ಎಲ್ಲರಿಗೂ ಪ್ರಾಡಕ್ಟ್ ಕೊಡ್ತೀನಿ ಹುಡುಗರಿಗೆ. ಇವರು ಕಂಪನಿಯವರು ನನಗೆ ಒಂದಿಷ್ಟು ಪರ್ಸೆಂಟೇಜ್ ಅಂತ ಕೊಡ್ತಾರೆ. ಆಯ್ತು. ಕಸ್ಟಮರ್ ಕೇರ್ ಮಾಡ್ತಿದ್ದೆ ಮುಂಚೆ ನಾನೇನು. ಓಕೆ. ಹುಡುಗರಿಂದ ಅವರಿಗೆ ಸ್ಟಾಕ್ ನ ಕೊಡೋದಕ್ಕೆ ನಾನ್ ಬಂಡವಾಳ ಹಾಕಿರ್ತೀನಿ. ಆಯ್ತು. ಇಂಟ್ರೆಸ್ಟ್ ನಾನ್ ನಮಗೆ ಮೇಲೆ ಹುಡುಗರ ಮೇಲೆ ನಂಬಿಕೆ. ಅವನೇ ತಗೊಂಡು ಹೋದ್ರೆ ಹೋಯ್ತು ಪ್ರಾಡಕ್ಟ್. ಹೋಯ್ತು ದುಡ್ಡು. ಯಾವ್ದು ಇಲ್ಲ, ಏನು ಇವಾಗಿನ ತರ ಯಾವ್ದೇ ಸೇಫ್ಟಿ ಮಾಡ್ಕೊಳಕ್ ಆಯ್ತಿಲ್ಲ. ಹುಡುಗರು ಸಿಕ್ಕದೆ ದೊಡ್ಡದಲ್ವಾ, ಯಾರೋ ಸಿಕ್ಕಿದ್ ಸರಿ ಓಕೆ ಅಂತ ನಾನ್ ಬಂಡವಾಳ ನೀವು ಕಳಿಸೋಂತ ಅಡ್ರೆಸ್ ಆ ಬಾಟ್ಲು ಕೊಡ್ಬೇಕಾಗಿತ್ತು. ಕೊಡ್ಬೇಕು. ಕೊಟ್ಬಿಟ್ಟು ಒಂದು ಕಮಿಷನ್ ತಗೊಂಡು ಮಿಕ್ಕಿದ ದುಡ್ಡು ನಾನು ಕೊಡ್ಬೇಕಾಗಿತ್ತು. ಇಷ್ಟು ಅವ್ರ ಕೆಲಸ. ಕಂಪನಿಗೆ ಹೋಗ್ತೀನಿ, ಕಂಪನಿ ಜೊತೆ ಟೈಅಪ್ ಆಗುತ್ತೆ. ಅವ್ರಿಗೆ ಒಂದೇ ನಾನು ಹೇಳೋದು, ನಂಬಿಕೆ ಉಳಿಸ್ಕೊಳ್ಳಿ. ಯಾಕೆ ಅಂದ್ರೆ ನಿಮ್ಮನ್ನ ನಂಬಿ ನಾನು ಕೆಲಸ ಬಿಟ್ಟು ಇಷ್ಟು ದುಡ್ಡು ಬಂಡವಾಳ ಹಾಕಿದೀನಿ, ನಂಬಿಕೆ ಉಳಿಸ್ಕೊಳ್ಳಿ ಅಂತೇಳಿ 30 ಜನನ್ನು ಕರ್ಕೊಂಡು ಹೋಗ್ತೀನಿ, ಮೀಟಿಂಗ್ ಮಾಡ್ತೀನಿ, ಅವರಿಂದ ಪ್ರಾಡಕ್ಟ್ ತಗೊಂತೀನಿ. 2 ತಿಂಗಳು ಚೆನ್ನಾಗಿತ್ತು ಸರ್. 3ನೇ ತಿಂಗಳಿಂದ ಒಂದೊಂದೇ ಡಿಸ್ಟಿಕ್ ಅಲ್ಲಿ ಒಬ್ಬೊಬ್ಬರೇ ಹುಡುಗರು ಬಿಟ್ಟು ಹೋಗೋಕ್ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಆರ್ಡರ್ ಬರೋದು ಕಡಿಮೆ ಆಗಕ್ ಸ್ಟಾರ್ಟ್ ಮಾಡುತ್ತೆ. ನನಗೆ ಫುಲ್ ಏನಾಯ್ತು, ಏನಾಗ್ತಾ ಇದೆ ಗೊತ್ತಾಗಲ್ಲ. ಆಮೇಲೆ ನೋಡಿದ್ರೆ ಯಾಕೆ ಹುಡುಗರು ಬಿಟ್ಟು ಹೋಗ್ತಾ ಇದಾರೆ, ಏನಾದ್ರು ಆರ್ಡರ್ ಮಾಡ್ಕೊಡ್ರ? ಇಲ್ಲ ಮೇಡಮ್ ನನ್ಗಾಗಲ್ಲ, ನಾನು ಬೇರೆ ಕೆಲಸ ಮಾಡ್ತಾ ಇದ್ದೀನಿ. ಆಮೇಲಿಂದ ಒಂದ್ ಹುಡುಗನಿಂದ ನನಗ್ ಬರುತ್ತೆ, ಮೇಡಮ್ ಆ ಕಂಪನಿಯವರು ಡೈರೆಕ್ಟ್ ಆಗಿ ಹುಡುಗರ ಜೊತೆ ಮಾತಾಡ್ತಾ ಇದಾರೆ, ಬಿಟ್ಟು ಅವರಿಂದಾನೇ ಅವರೇ ಪರ್ಚೇಸ್ ಮಾಡ್ಕೊಂಡು ಅವರೇ ಮಾಡ್ತಾ ಇದಾರೆ ಅಂತ ನನಗ್ ಬಂತು. ಇದು ಸರಿನಾ ತಪ್ಪು ಯಾರೋ ಹೇಳಿದ್ರು ಕೇಳಕ್ಕಾಗಲ್ಲ. ನಾನೇನ್ ಮಾಡ್ತೀನಿ, 1-2 ಡಿಸ್ಟಿಕ್ ಆರ್ಡರ್ನ ನಾನೇ ಆರ್ಡರ್ ಮಾಡ್ತೀನಿ. ಅಡ್ರೆಸ್ ಕೊಟ್ಬಿಟ್ಟು ಆರ್ಡರ್ ನನಗ್ ಬರುತ್ತಾ ಇಲ್ವಾ ನೋಡೋಣ ಅಂತ. ಆರ್ಡರ್ ನನಗ್ ಬರ್ಲಿಲ್ಲ, ನನಗ್ ಕೊಡ್ಲಿಲ್ಲ, ಬೇರೆ ಯಾರಿಗೋ ಹೋಗಿದ್ದೆ. ಅವನಿಂದ ನನಗ್ ಕಾಲ್ ಬಂತು. ತಗೊಂಡೆ, ಕಾನ್ಫರೆನ್ಸ್ ತಗೊಂಡೆ ಆ ಎಮ್ಮನಿಗೆ ತಗೊಂಡೆ. ನಾನು ಅವತ್ತು ಒಂದ್ ಮಾತು ಹೇಳಿದ್ದೆ, ನಿಮ್ಮನ್ನ ನಂಬಿ 10 ಲಕ್ಷ ರೂಪಾಯಿ 10 ಲಕ್ಷ ಹಾಕಿದೀನಿ, ಇಂಟ್ರೆಸ್ಟ್ ನಾನ್ ಕಟ್ತಾ ಇದ್ದೀನಿ, ಹುಡುಗರ್ದು ಶ್ರಮ ಇಲ್ಲ, ಅವ್ರು ತಗೊಂಡೋಗಿ ಕೊಡ್ತಾರೆ, ಕೊಟ್ಬಿಟ್ಟು ಕಮಿಷನ್ ಇಟ್ಕೊಂಡು ನನಗೆ ದುಡ್ಡು ಹಾಕ್ತಿದ್ದಾರೆ. ನಾನು ಅದ್ರಲ್ಲಿ ಇಂಟ್ರೆಸ್ಟ್ ಕಟ್ಬೇಕು, ಆಫೀಸ್ ಮೇಂಟೈನ್ ಮಾಡ್ಬೇಕು, ನಾನು ಸಾಲ ತೀರಿಸ್ಬೇಕು. ಇಷ್ಟೆಲ್ಲ ಹೇಳಿದ್ರು ಡೈರೆಕ್ಟ್ ಆಗಿ ಹುಡುಗರ ಹತ್ರ ಮಾತಾಡಿ ಆಲ್ಮೋಸ್ಟ್ 3/4% ಹೊಟ್ಟೋದ್ರು. ಒಂದ್ ಕಡೆ ಸ್ಟಾಕ್ ಬರ್ಲಿಲ್ಲ, ಇನ್ನೊಂದ್ ಕಡೆ ದುಡ್ಡು ಬರ್ಲಿಲ್ಲ, ಇನ್ನೊಂದ್ ಕಡೆ ಇವ್ರು ಈ ತರ ಮಾಡಿದ್ರು. ಇಂಟ್ರೆಸ್ಟ್ ಎಲ್ಲ ಸೇರಿ 12ರಿಂದ 13 ಲಕ್ಷ ತಲೆ ಮೇಲೆ ಸಾಲ ಬಂತು. ಬಿಟ್ಟೆ, ಅದನ್ನ ಬಿಟ್ಟೆ. 3-4 ತಿಂಗಳಿಗೆ 4-5 ತಿಂಗಳು ಮುಗಿಯೋಷ್ಟ್ರಲ್ಲಿ ಇಷ್ಟ ಆಗೋಗಿತ್ತು. ಓನಾಗ ಏನೋ ಮಾಡ್ಬೇಕು ಅಂತ ಹೊರಟಿದ್ದು, ಮಾಡಕ್ ಹೊರಟಿದ್ದಕ್ಕೆ ಇದಾಯ್ತು. ಆಗುತ್ತೆ. ಅವೆಲ್ಲ ಆಗಿದ್ದಕ್ಕೆ ಇವತ್ತು 300 ಕೋಟಿ ಕಂಪನಿ ನಡೆಸ್ತಾ ಇದ್ದೀರಾ, ಅಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀರಾ. ಆ ಕಾಲ್ ಸೆಂಟರ್ ನೆನ್ಸ್ಕೊಂಡಾಗ ನನಗೆ ಅನಿಸ್ತಾ ಇರುತ್ತೆ, ಅಲ್ಲಿ ಯಾವುದೋ ಕಾಲ್ ಸೆಂಟರ್ ಇವ್ರು ಹೋಗ್ತಾ ಇದ್ರು, ಇವರೇ ಮಾಡ್ತಾ ಇದ್ರು. ಇವತ್ತು ಇವ್ರ ಹತ್ರ 300 ಜನ ಕಾಲ್ ಸೆಂಟರ್ ಕೆಲಸ ಮಾಡ್ತಾರೆ. ಕರ್ನಾಟಕದಲ್ಲಿ ಇದ್ಕೊಂತ ಎಲ್ಲಾ ಮೆಡಿಕಲ್ ಶಾಪಲ್ಲೂ ಕೂಡ ಇವ್ರ ಪ್ರಾಡಕ್ಟು ಹಿಂಗಂದ್ರೆ ಸಿಗುತ್ತೆ, ಆನ್ಲೈನಲ್ಲಿ ಹಿಂಗಂದ್ರೆ ಸಿಗುತ್ತೆ. ಇವೆಲ್ಲ ಮಾಡಕ್ಕಾಗಿರೋದು ಇವರ ಹೋರಾಟದಿಂದನೇ. ಗೊತ್ತಾಯ್ತು, ಅವ್ರ ವಿಷಯ ಗೊತ್ತಾಯ್ತು. ನಾನು ಏನು ಮಾತಾಡಕ್ ಹೋಗ್ಲಿಲ್ಲ, ಒಂದೇ ಒಂದ್ ಮಾತಂದೆ, ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ ಬಿಡಿ. ತಪ್ಪು ನನ್ನದು ಅಲ್ದೇ ಇದ್ರೆ ನೋಡ್ಕೊಳ್ಳಿ, ತಪ್ಪು ನಂದಾದ್ರೆ ಆಯ್ತು, ಇದಾಗಿರೋದು ನನ್ನ ತಪ್ಪಿನಿಂದನೇ ಅನ್ಕೊಂಡು ನಾನು ಸುಮ್ಮನೆ ಆಗ್ಬಿಡ್ತೀನಿ. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ ಬಿಡಿ ಮೇಡಮ್ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಎಲ್ಲರಿಗೂ ಕಾಲ್ ಮಾಡಿದೆ. ಆಯ್ತು, ಇವಾಗ ನನ್ನ ಹತ್ರ ಯಾರ್ಯಾರು ಸ್ಟಾಕ್ ರಿಟರ್ನ್ ಕೊಡ್ತೀರಪ್ಪ, ನಾವಿಷ್ಟು ಜನ ಕೊಡ್ತೀವಿ ಅಂದ್ರು. ಸರಿ ಕಳಿಸಿ, ಆಯ್ತು ಹೋಗ್ಲಿ. ನಾನು ಅವ್ರಿಗೆ ಒಂದು ಕೇಳಿದ್ದು, ಅಲ್ಲಿರೋ ಸ್ಟಾಕನ್ನ ವಾಪಸ್ ತರಿಸಿದ್ರೆ ನನಗೆ ಲಾಸ್ ಆಗುತ್ತೆ, ಅಲ್ಲೇ ಸೇಲ್ ಮಾಡ್ಬಿಟ್ರೆ ಅವ್ರಿಗೆ ಕಸ್ಟಮರ್ ಇರ್ತಾರೆ, ಕೊಟ್ಬಿಟ್ರೆ ನನಗೆ ಅಲ್ಲಿರೋ ಸ್ಟಾಕನ್ನ ಕ್ಲಿಯರ್ ಮಾಡ್ಕೊಂತೀನಿ ಕೊಡಿ ಅಂದ್ರೆ ಅಷ್ಟಕ್ಕೂ ಬಿಡ್ಲಿಲ್ಲ. ಮಂಗಳೂರಲ್ಲಿ ಒಂದು ಹುಡುಗನ್ಗೆ ನಾನು ಆರ್ಡರ್ ಕೊಟ್ಟಿದ್ದು, ಅವನ್ ಇವ್ರ ಕಡೆ ಹೋಗಿದ್ದ. ನಾನು ಇನ್ನೊಬ್ಬ ಹುಡುಗನ್ಗೆ ಸ್ಟಾಕ್ ತಗೊಂಡ್ಬಿಟ್ಟು ಅಲ್ಲಿ ಹೋಗಪ್ಪ ಒಂದು ಆರ್ಡರ್ ಇದೆ ಕೊಟ್ಟು ಬಾ ಅಂತ ಹೇಳಿದ್ರೆ, ಆ ಕಸ್ಟಮರ್ಗೆ ಇವ್ರು ಕಾಲ್ ಮಾಡ್ತಾನೆ ಮುಂಚೆ ಇದ್ದವನು,
ಅವ್ರು ನಿಮ್ಗೇನಾದ್ರೂ ಫೋನ್ ಮಾಡಿದ್ರೆ ಬಾಯಿಗೆ ಬಂದಂಗ್ ಬೈರಿ ಅವ್ರಿಗೆ. ಕಂಪನಿ ಅವ್ರನ್ನ ಒದ್ದು ಹೊರಗಡೆ ಹಾಕಿದೆ. ಕಂಪನಿ ಅವರು ಅವ್ರನ್ನ ಒದ್ದು ಹೊರಗಡೆ ಹಾಕಿದ್ದಾರೆ, ಅವ್ರನ್ನ ಕೆಲಸದಿಂದ ತೆಗ್ದಿದ್ದಾರೆ, ಅವ್ರ ಕಂಪನಿಗೆ ಮೋಸ ಮಾಡಿದಾರಂತೆ. ಅವ್ರು ನಿಮ್ಗೆ ಏನಾದ್ರು ಫೋನ್ ಮಾಡಿದ್ರೆ ಬಾಯಿಗೆ ಬಂದಂಗ್ ಹೋಗಿರಿ ಅಂತ ಹೇಳ್ತಾನೆ. ನಾನು ಕರೆದು ಕೆಲಸ ಕೊಟ್ಟಂತ ಹುಡುಗ. ನನಗೆ ಅವತ್ತನ್ನಿಸ್ತು ನಾವು ಎತ್ತು ಕಲಿಸಿದವರೇ ನಮ್ಮನ್ನು ಮುಳುಗಿಸುವುದು. ಹೌದು, ನಿಯತ್ ಅನ್ನೋದು ಎಲ್ಲಿದೆ ಸರ್? ನಮ್ ತಾಯಿ ಹೇಳ್ತಾ ಇದ್ರು, ಉಪ್ಪು ಕೊಟ್ಟವ್ರನ್ನ ಮುಪ್ಪಿರೋ ತನಕ ನೆನಿಬೇಕು ಅಂತ. ಇವತ್ತು ನೀವು ಒಂದ್ ಹಿಡಿ ಅನ್ನ ಕೊಟ್ಟಿದ್ದಾರೆ ಅಂದ್ರೆ, ನಿನ್ ವಯಸ್ಸಾದ್ರೂ ನಿನ್ ಸಾಯೋವರ್ಗ ಅವ್ರನ್ನ ನೆನ್ಸ್ಕೊಬೇಕು, ನೀನ್ ಊಟ ಮಾಡೋವರ್ಗ ಅವ್ರನ್ನ ನೆನ್ಸ್ಕೊಂಡು ಊಟ ಮಾಡ್ಬೇಕು ಅಂತ. ಇದು ನನಗೆ ನನ್ನ ತಾಯಿ ಹೇಳ್ಕೊಟ್ಟಿದ್ದು. ನನಗೆ ಆವಾಗ ಅನ್ನಿಸ್ತು, ಅಮ್ಮ ನೀನ್ ಇವತ್ತಿದ್ದಿದ್ರೆ ಕೇಳ್ತಿದ್ದೆ, ಎಲ್ಲಮ್ಮ ಬಂತು ನಿಯತ್ತ ಕಾಲ ಅಂತ. ಇಷ್ಟೆಲ್ಲ ನಡೀತು. ಇಂತಹ ಪರಿಸ್ಥಿತಿನಲ್ಲಿ ನೀವಿದ್ದಿದ್ರೆ ಏನ್ ಮಾಡ್ತಾ ಇದ್ರಿ? ಏನ್ ಡಿಸಿಷನ್ ಮಾಡ್ತಾ ಇದ್ರಿ? ಇದನ್ನೆಲ್ಲ ಕಾಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಕಳಿಸಿ, ನೋಡೋಣ ನಿಮ್ಮ ತಲೆ ಏನಿದೆ ಅಂತ ನಮಗೂ ಸ್ವಲ್ಪ ಗೊತ್ತಾಗ್ಲಿ. ಓಕೆ, ಇದೆಲ್ಲ ಆದ್ಮೇಲೆ ನಿಮ್ಗೆ ಅಮೃತ ಎಲ್ಲಿ ಸಿಕ್ತು ಮೇಡಮ್? ಇದೇ ನೆಕ್ಸ್ಟ್ ಅಮೃತ ಸಿಗ್ತಾ? ಇನ್ನೂ ಸ್ವಲ್ಪ ವಿಷಯ ಇದೆಯಾ? ಇಲ್ಲ ಸರ್, ವಿಷ ಖಂಡಿತ ಇದೆ. ಈಗ ಕ್ಷೀರಸಾಗರನ ಕಡಿಯೋವಾಗ ಅಮೃತ ಬೇಕು ಅಂದ್ರೆ ಎಲ್ಲಾನು ಸಹಿಸ್ಕೋಬೇಕಾಯ್ತಲ್ವಾ ಸರ್? ಓಕೆ ಫಸ್ಟ್ ವಿಷ ಬಂತು, ಎಲ್ಲ ಮಧು ಬಂತು, ಬಂತು. ಎಲ್ಲಾ ಬಂತು. ಓಕೆ ಅಮೃತ ಸಿಕ್ಕಿದ್ದು ಕೊನೆಯಲ್ಲಿ. ಓಕೆ, ನಿಮ್ಗಿನ್ನ ಅಮೃತ ಸಿಕ್ಕಿಲ್ಲ? ಇನ್ನೂ ಇಲ್ಲ ಸರ್. ಓಕೆ, ಹೇಳಿ ಮೇಡಮ್. ಪ್ರಾಡಕ್ಟ್ ಎಲ್ಲ ತರಿಸ್ಕೊಂಡು ತಗೊಂಡೋಗಿ ಅವ್ರಿಗೆ ಕೊಟ್ಟಿದ್ದಕ್ಕೆ ನನ್ನ 13 ಲಕ್ಷ ಬಂಡವಾಳದಲ್ಲಿ ಉಳ್ಕೊಂಡಿದ್ದ ನನಗೆ 2 ಲಕ್ಷ. ಕೈಗೆ ಬಂದಿದ್ದು 2 ಲಕ್ಷ ದುಡ್ಡು. 2 ಲಕ್ಷ ಕೈಗೆ ಬಂತು. ಒಂದಿನ ಕೂತ್ಕೊಂಡು ಯೋಚನೆ ಮಾಡಿದೆ, ಇಷ್ಟು ಸಾಲ ತೀರ್ಸೋದಕ್ಕೆ ನಾನು ಏನ್ ಮಾಡ್ಬೇಕು? ಮತ್ತೆ ಕೆಲ್ಸಕ್ಕೆ ಹೋಗ್ಲಾ? ಕೆಲ್ಸಕ್ಕೆ ಹೋದ್ರೆ ಸಂಬಳ ಎಷ್ಟು ಬರುತ್ತೆ? ನಾ ಕೆಲಸ ಬಿಟ್ಟಾಗ ನನಗೆ ಬರ್ತಾ ಇದ್ದಿದ್ದು 10,000 ಸಂಬಳ. ಮತ್ತೆ ಹೋದ್ರೆ ಇನ್ನೊಂದು 12,000 ಬರ್ಬೋದು. 15,000 ಬರ್ಬೋದು. ನಾನು ಸಾಲನೇ ತೀರ್ಸದ, ಬಡ್ಡಿನೇ ಕಟ್ಟದ, ಮಕ್ಳಿಬ್ರು ಓದ್ತಾ ಇದ್ದಾರೆ, ಮಕ್ಳ ಎಜುಕೇಶನ್ ಏನ್ ಮಾಡ್ಲಿ, ಅವ್ರ ಜೀವನ ಏನ್ ಮಾಡ್ಲಿ, ಏನು ಗೊತ್ತಾಗ್ತಿಲ್ವಲ್ಲ ಅಂತ ಕೂತ್ಕೊಂಡ್ಬಿಟ್ಟೆ. ಆ ಟೈಮಲ್ಲಿ ನನಗೆ ಬಲವಾಗಿ ನಿಂತಿದ್ದು ನನ್ನ ಸ್ನೇಹಿತ. ಅವ್ರು ಒಂದೇ ಹೇಳಿದ್ದು, ಅಮ್ಮ ನಿನ್ ಕೈಲಿ ಏನೋ ಸಾಧ್ಯ ಆಗತ್ತೆ, ಯೋಚನೆ ಮಾಡು. ನಾನು ಒಂದೇ ಒಂದು ಡಿಸಿಷನ್, 2 ಲಕ್ಷ ಕೈಯಲ್ಲಿದೆ, ಹೋದ್ರೆ 2 ಲಕ್ಷ ಹೋಗುತ್ತೆ. ಒಂದು ನನ್ನ ಗುರಿ ಸ್ಪಷ್ಟವಾಗಿದೆ, ನಾನು ಯಾರನ್ನೂ ಹಾಳು ಮಾಡಕ್ ಬರ್ಲಿಲ್ಲ, ನಾನ್ ಮೋಸ ಹೋಗಿದ್ದೆ, ನಾನು ಯಾರಿಗೂ ಮೋಸ ಮಾಡಿಲ್ಲ. ನಾನ್ ಬದುಕ್ಬೇಕು, ನನ್ನ ಹೋರಾಟ ನಾನು ಬದುಕಕ್ಕೆ, ನನ್ನ ಮಕ್ಳನ್ನ ನನ್ನ ಭವಿಷ್ಯ ರೂಪಿಸೋಕೆ. ಆಯ್ತು ನೋಡೇ ಬಿಡೋಣ, ಕೆಟ್ಟು ಪಟ್ನಾ ಸೇರು ಅಂತಾರಲ್ಲ ಸರ್. ಮತ್ತೆ 2 ಲಕ್ಷ ತಗೊಂಡ್ ಬೆಂಗಳೂರಿಗೆ ಬಂದೆ ಸರ್. ಬೆಂಗಳೂರು ರಾಮನಗರ ಬೆಂಗಳೂರು ಎಕ್ಸ್ಪ್ರೆಸ್ ಜೋರಾಗಿ ಓಡ್ತಾ ಇದೆ. ಸಿಕ್ಕಾಪಟ್ಟೆ ಜ್ವರ ಓಡ್ತು. 2 ಲಕ್ಷ ತಗೊಂಡ್ ಬೆಂಗಳೂರಿಗೆ ಬರ್ತೀನಿ, ಒಂದು ಆಫೀಸ್ ಹುಡುಕ್ತೀನಿ RPC ಲೇಔಟ್ ಅಲ್ಲಿ. ಹುಡುಕ್ಬಿಟ್ಟು ಅವರಿಗೆ ಅಡ್ವಾನ್ಸ್ ಕೊಡೋದಕ್ಕೆ, ಅವ್ರು ನಮ್ ರಾಮನಗರದವ್ರು, ಪಾಪ ಅವ್ರನ್ನ ಇವತ್ತು ನೆನ್ಸ್ಕೊಂತೀನಿ. ಅವ್ರ ಹತ್ರ ಹೋಗಿ 2 ಲಕ್ಷ ಅಡ್ವಾನ್ಸ್ ಅಂದ್ರು. ನಾನು ಅವ್ರ ಹತ್ರ ಒಂದೇ ರಿಕ್ವೆಸ್ಟ್, ಸರ್ ನನ್ನ ಹತ್ರ ಇರೋದೇ 2 ಲಕ್ಷ, ನಾನು 1 ಲಕ್ಷ ಕೊಡ್ತೀನಿ, ಇನ್ನೊಂದು ಲಕ್ಷ ನನ್ ಕಂಪನಿ ಸೆಟಪ್ ಬೇಕು, ಆಫೀಸ್ ಸೆಟಪ್ ಬೇಕು, 1 ತಿಂಗಳು ಟೈಮ್ ಕೊಡಿ, ಅಷ್ಟ್ರಲ್ಲಿ ನಾನು ವಾಪಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಒಂದ್ ಮಾತಂದ್ರು, ಅಮ್ಮ ನಮ್ಮೂರ್ ಹುಡುಗಿ ಏನೋ ಮಾಡಕ್ಕೆ ಅಂತ ಬಂದಿದ್ಯಾ, ಆಯ್ತ ತಾಯಿ ಒಳ್ಳೇದಾಗ್ಲಿ ಮಾಡು. ಈ ಒಳ್ಳೇದ್ ಮಾಡು ಹೋಗು ಅಂತ ಈ ಮನಸ್ಸುಗಳು ಇರ್ತಾರೆ ಮೇಡಮ್. ಕೆಲವು ಮನಸ್ಸುಗಳು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಕೊಡ್ಬೇಕಾದ್ರೆ ನಕರ ಮಾಡೋದು ಅಂತ ಇಟ್ಕೊಳ್ಳಿ, ಅಯ್ಯೋ ಸಾಕಾಗ್ಬಿಡುತ್ತದು. ಅಂದ್ರೆ ಇವಾಗ ನೋಡಿ, ಅಲ್ಲಿಂದ ನಿಮ್ಗೆ ಒಳ್ಳೆ ಟೈಮ್ ಶುರು ಆಗುತ್ತೆ. ನೋಡಿ, ಆ ಮನಸ್ಸು ಮಾತು ಎಲ್ಲ ಚೇಂಜ್ ಆಯ್ತು ನಿಮ್ಗೆ. ಹೌದು, ಈ ಟೈಮ್ ಚೇಂಜ್ ಆಯ್ತು, ಗ್ರಹ ಚೇಂಜ್ ಆಯ್ತು, ನಕ್ಷತ್ರ ಚೇಂಜ್ ಆಯ್ತು ಅಂತಾರೆ. ಅದಲ್ಲ, ಇಲ್ಲಿ ಮನುಷ್ಯರು ಚೇಂಜ್ ಆದ್ರು, ಒಳ್ಳೆ ಮನುಷ್ಯರು ಸಿಕ್ತರು ಅಂತ ಹೇಳಿದ್ರೆ ಒಳ್ಳೆ ಕೆಲಸಗಳು ಶುರು ಆಯ್ತು ಅಂತ. ಅಲ್ಲಿಂದ ಬರ್ತೀನಿ. ಪ್ರಾಡಕ್ಟ್ ನನಗೊಂದೇ ಇದ್ದಿದ್ದು, ಸುಮಾರು ಪ್ರಾಡಕ್ಟ್ ನನಗೆ ಬಂತು ಸರ್. ಅಂದ್ರೆ ಅದುವರೆಗೂ ಸ್ವಲ್ಪ ಮಾಡ್ತಿದ್ದೆ ಅಂತಾನು ಇಟ್ಕೊಳ್ಳಿ. ಡಾಕ್ಟರ್ ಇಂದ ಕೆಲವು ಪ್ರಾಡಕ್ಟ್ ತಂದು ಹೋಮ್ ಡೆಲಿವರಿ ಕೊಡಿಸ್ತಿದ್ದೆ. ನನಗೆ ನಿಮ್ಗೆ ಹೋಮ್ ಡೆಲಿವರಿ ಹೆಂಗ್ ಕೊಡಿಸ್ತಾ ಇದ್ರಿ? ನಿಮ್ಗೆ ನಿಮ್ ಕಾಲ್ ಸೆಂಟರ್ ಫೋನ್ ಬರ್ತಿತ್ತು, ಅವ್ರಿಗೆ ತಲುಪಿಸ್ತಾ ಇದ್ರಿ. ಕಾಲ್ ಸೆಂಟರ್ ಫೋನ್ ಮಾಡಿ ಕೇಳ್ತಿದ್ರು ಜನಗಳಿಗೆ. ಈಗ ಇವರು ಒಂದು ಶೋ ಮಾಡೋರು, ಇವಾಗ ಡಾಕ್ಟರ್ಗಳು ಶೋ ಮಾಡೋರು ಟಿವಿನಲ್ಲಿ. ಆ ನಂಬರ್ ಡಿಸ್ಪ್ಲೇ ಆಗ್ತಿತ್ತಲ್ಲ, ಅದು ನಮ್ ಕಸ್ಟಮರ್ ಕೇರ್ ಸರ್ವಿಸ್ ನಂಬರ್. ಕಸ್ಟಮರ್ ಕೇರ್ ಕಾಲ್ ಬರೋದನ್ನ ನಮ್ಮ ಆಪರೇಟರ್ ಅಟೆಂಡ್ ಮಾಡಿ ಆರ್ಡರ್ ಬುಕ್ ಮಾಡ್ಕೊಳ್ಳಿವಿ. ಆರ್ಡರ್ ಬುಕ್ ಮಾಡ್ಕೊಂಡು ಹೋಮ್ ಡೆಲಿವರಿ ಮತ್ತೆ ಒಂದ್ ಸೆಟಪ್ ರೆಡಿ ಮಾಡಿದೆ ನಾನು. ಅವಾಗ ಇದೆಲ್ಲ ಇಲ್ಲ, ಈ ಪೋರ್ಟರು ಸ್ವಿಗ್ಗಿ ಏನು ಇರ್ಲಿಲ್ಲ. ಆಗ ನಾನು ಹೋಮ್ ಡೆಲಿವರಿ ತಲುಪಿಸಕ್ಕೆ ಶುರು ಮಾಡಿದ್ದು. ಇದೆಲ್ಲ ಎಷ್ಟು ಇಸ್ವಿ ಆಯ್ತು? 2018. ನಾನು ತುಂಬಾ ದೂರ ಇಲ್ಲ. 2018 ನಾನು ಸ್ಟಾರ್ಟ್ ಮಾಡಿದ್ದು. ಹೋರಾಟನೇ. ಹೌದು. ಇದು ಇವಾಗಲೇ ಸ್ಟೋರಿ ಕರೆಕ್ಟ್ ಆಗಿ ಕತೆಗೆ ಬರ್ತಾ ಇರೋದು. ಇವ್ರೇನು ಹಳೇದೆಲ್ಲ ಹೇಳ್ತಾರಲ್ಲ, 2018. 2017ರಲ್ಲಿ ಒಂದು ಕಂಪನಿಯಿಂದ ಮೋಸ ಹೋಗಿ 13 ಲಕ್ಷ ಲಾಸ್ ಮಾಡ್ಕೊಂಡು 2018 ಬೆಂಗಳೂರಿಗೆ ಬಂದು ಕಂಪನಿ ಶುರು ಮಾಡಿದೆ. 2 ಲಕ್ಷದಲ್ಲಿ ಕಂಪನಿ ಶುರು ಆಗತ್ತೆ. ಆಮೇಲೆ ಸರ್ಚ್ ಮಾಡಕ್ ಶುರು ಮಾಡ್ತೀನಿ. ನನಗೊಂದು ಒಳ್ಳೆ ನೋನಿ ಪ್ರಾಡಕ್ಟ್ ಬೇಕು, ನೋನಿ ಪ್ರಾಡಕ್ಟೇ ಬೇಕು. ಏನಕ್ಕೆ? ವೈ ನೋನಿ ಪ್ರಾಡಕ್ಟ್? ಇದನ್ನ ನೋನಿ ಮೇಲೆ ನಂಬಿಕೆ ನಿಮ್ಗೆ? ಹೌದು, ನೋನಿ ಅನ್ನೋ ಕಾನ್ಸೆಪ್ಟೇ ತುಂಬಾ ಡಿಫ್ರೆಂಟ್ ಸರ್.
ಆ ನೋನಿ ಫ್ರೂಟ್ ಅನ್ನೋದಿದೆಯಲ್ಲ, ನಮ್ಗೆ ಯಾವುದೇ ಹಣ್ಣಲ್ಲೂ ಸಿಗದೆ ಇರೋಷ್ಟು, ಯಾವುದೇ ನೀವು ಏನೇ ತಗೊಳ್ಳಿ, ಯಾವುದೇ ಆಹಾರ ಇರ್ಬೋದು, ಹಣ್ಣು ಇರ್ಬೋದು, ಯಾವುದೇ ಮೆಡಿಸನ್ ಇರ್ಬೋದು, ಯಾವುದ್ರಲ್ಲೂ ಸಿಗದೆ ಇರೋಷ್ಟು ನ್ಯೂಟ್ರಾಸಿಟಿಕಲ್ಸ್ ಇರ್ಬೋದು, ನಮ್ಗೆ ಏನ್ ದೇಹಕ್ಕೆ ಬೇಕಾಗುತ್ತೋ ಅದೆಲ್ಲವೂ ಕೂಡ ಆ ನೋನಿ ಫ್ರೂಟಲ್ಲಿ ಸಿಗುತ್ತೆ. ಅದು ಗೊತ್ತಿದ್ದು ನಿಮ್ಗೆ? ಅದು ನನಗೆ ಗೊತ್ತಿತ್ತು. ಓಕೆ. ಈ ಒಂದು ಕಾನ್ಸೆಪ್ಟ್ ಆದ್ರೆ ನಾನು ಪ್ರೀವಿಯಸ್ ಕಂಪನಿ ಮೋಸ ಹೋದ್ನಲ್ಲ, ಅದನ್ನ ಮೋಸ ಮಾಡಿದ್ದು ಒಂದು ನೋನಿ ಕಂಪನಿ ಅಲ್ವಾ ಸರ್? ಅದು ನೋನಿ ಕಂಪ್ನಿನೇನಾ? ಆ ನೋನಿ ಕಂಪನಿಗೆ ನಾನು ಕಾಂಪಿಟೇಷನ್ ಕೊಡ್ಬೇಕಂದ್ರೆ ಇನ್ನೊಂದು ನೋನಿನೇ ತಾನೇ ತರಬೇಕು. ಓಕೆ 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 ಓಕೆ. ಇದು ಒಂದು ಜಿದ್ದು ಅಂತ ಅನ್ಕೊಂಡ್ರು ಓಕೆ. ಇಲ್ಲ, ಬಿಸ್ನೆಸ್ ಇದು, ನಿಮ್ಗೆ ಗೊತ್ತಿರೋ ಬಿಸ್ನೆಸ್ ಮಾಡ್ತಾ ಇದೀರಾ. ಇವಾಗ ನಾನು ಕಾರ್ ಬಿಸ್ನೆಸ್ ಮಾಡಿದ್ರೆ ಕಾರೇ ಮಾಡ್ಬೇಕು, ನಾನು ಹೋಗ್ಬಿಟ್ಟು ಏರೋಪ್ಲೇನ್ ಬಿಸ್ನೆಸ್ ಮಾಡಕ್ಕಾಗಲ್ಲ. ನಾನು ನೋನಿ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೆ, ನನಗೆ ಅದ್ರ ಮೇಲೆ ಟ್ರಸ್ಟ್ ಇತ್ತು. ಅದು ಕೆಲಸ ಮಾಡಿದ್ರಿ, ಲಾಸ್ ಆಗಿತ್ತು, ಎಲ್ಲಿ ಕಳ್ಕೊಂಡಿದೀವೋ ಅಲ್ಲೇ ಸಂಪಾದನೆ. ಬೇಕು. ಹೌದು, ಅಲ್ಲೇ ಹುಡುಕಿದ್ರಿ. ಹುಡುಕ್ತೆ, ಓಕೆ. ಸರ್ಚ್ ಮಾಡಿದೆ. ನಮ್ಮ ಈ ಕರ್ನಾಟಕದಲ್ಲಿ ಇದ್ದಿದ್ದೇ ಒಂದೇ ಇದು, ಅಂದ್ರೆ ಟ್ರಸ್ಟೆಡ್ GMP ಆಗಿದ್ದು ಓಕೆ. ಅಮೃತ್ ನೋನಿ. ಅದೇ ಅಮೃತ ಸಿಕ್ತು 2018 ಅಮೃತ ಸಿಕ್ತು. ಅಲ್ಲಿ ತನಕ ಬರೀ ನೋನಿ ಸಿಗ್ತಾ ಇತ್ತು, ಅಮೃತ್ ನೋನಿ ಸಿಕ್ಕಿರ್ಲಿಲ್ಲ. 2018 ಮಂಗಳ ಅವ್ರಿಗೆ ಅಮೃತ ನೋನಿ ಸಿಕ್ಕತ್ತೆ. ಅಲ್ಲಿಂದ ಜೀವನದ ಗತಿನೇ ಬದಲಾವಣೆ ಆಗುತ್ತೆ. 2018 ಶುರುವಾದಂಥ ಈ ಕಂಪನಿಯ ಇವತ್ತಿನ ಟರ್ನ್ ಓವರು ಅಪ್ರಾಕ್ಸಿಮೇಟ್ಲಿ 250-300 ಕೋಟಿ, ಸುಮಾರು ಒಂದು 200 ಜನಕ್ಕಿಂತ ಹೆಚ್ಚು ಜನ ಕೆಲಸ ಮಾಡ್ತಾ ಇದ್ದಾರೆ. ನೋಡ್ತಾ 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 ಯಾವಾಗಲೂ ವಿಷಾನೇ ಇರಲ್ಲ, ವಿಷ ಮುಗಿತಾ ಇರುತ್ತೆ, ಅಮೃತ ಬರಕ್ಕೆ ಶುರು ಆಗುತ್ತೆ. ಮೇಡಮ್, ಎಲ್ಲಿ ಸಿಕ್ತು ಅಮೃತ ನಿಮ್ಗೆ? ಶಿವಮೊಗ್ಗದಲ್ಲಿ ಸರ್. ಶಿವಮೊಗ್ಗದಲ್ಲಿ ಸಿಕ್ತು? ಹೌದು. ಹೆಂಗ್ ಸಿಕ್ತು ನಿಮ್ಗೆ? ಸರ್, ನಾನು ಆಗ್ಲೇ ಹೇಳಿದೆ, ನಾನು ರಿಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಓಕೆ. GMP ಆಗಿರುವಂತದ್ದು ಅವರೇ ಮ್ಯಾನುಫ್ಯಾಕ್ಚರಿಂಗ್, ನನಗೆ ಮ್ಯಾನುಫ್ಯಾಕ್ಚರಿಂದಾನೇ ತಗೋಬೇಕು. ಯಾಕಂದ್ರೆ ಅವ್ರು ಮಾಡುವಾಗ ಈಗ ನಾನು ನನ್ನ ಮಗುನ ಹೇಗ್ ನೋಡ್ತೀನಿ ಸರ್, ತುಂಬಾ ಕೇರ್ಫುಲ್ ಆಗಿ ಏನ್ ಬೇಕು ಅದಕ್ಕೆ ಹಿಂಗೇ ಬೇಕು, ಇಷ್ಟು ಸ್ಟ್ಯಾಂಡರ್ಡ್ ಇರೋದೇ ಬೇಕು ಅಂತ ನೋಡಿ ಟ್ರೈ ಮಾಡ್ತೀವಿ. ನನಗೆ ಇದೇ ಇದ್ದಿದ್ದು, ಮ್ಯಾನುಫ್ಯಾಕ್ಚರರ್ ಆದ್ರೆ ಅವರು 100% ಯಾವುದೇ ರೀತಿಯಿಂದನೂ ಯಾರಿಗೂ ತೊಂದರೆ ಆಗ್ಬಾರ್ದು, 100% ರಿಸಲ್ಟ್ ಬರಬೇಕು, ಒರಿಜಿನಲ್ ಪ್ರಾಡಕ್ಟ್ ಬೇಕು ಸರ್. ನನಗೆ ಇಷ್ಟೇ ಕೇಳಿದ್ ನಾನು, ಒರಿಜಿನಲ್ ಪ್ರಾಡಕ್ಟ್ ಬೇಕು, ರಿಸಲ್ಟ್ ಓರಿಯೆಂಟೆಡ್ ಬೇಕು, ನೋನಿನೇ ಬೇಕು. ಇದ್ರ ಮೇಲೆ ಹುಡುಕ್ತಾ ಹೋದೆ. ಶಿವಮೊಗ್ಗದಲ್ಲಿ ರಾಮೇನಕೊಪ್ಪದಲ್ಲಿ ಅಮೃತ್ ನೋನಿ ಇದೆ ಅಂತ ನನಗೆ ಗೊತ್ತಾಯ್ತು. GMP ಇದೆಯಾ ಅಂದ್ರೆ GMP ಫಸ್ಟ್ ತಗೊಂಡಿದ್ದವ್ರೆ. GMP ಅಂದ್ರೆ ಏನ್ ಮೇಡಮ್? ಇದು ಎಲ್ಲಾ ಡಿಪಾರ್ಟ್ಮೆಂಟ್ ಇರೋ ಹಾಗೆ ಆಯುರ್ವೇದ ಡಿಪಾರ್ಟ್ಮೆಂಟ್ ಗೆ ಒಂದು ಆಯುಷ್ ಬೋರ್ಡ್ ಅಂತ ಬರುತ್ತೆ. ಹೌದು. ಆಯುಷ್ ಇಲಾಖೆಯಿಂದ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ಅಂತ ಕೊಡ್ತಾರೆ, ಪ್ರಾಕ್ಟೀಸ್ ಅಂತ. ಓಕೆ ಓಕೆ. ಇದು ಪ್ರೈವೇಟ್ ಅಲ್ಲಿ ಸಿಗತ್ತೆ, ಅದಕ್ಕೆ ಬೆಲೆ ಇಲ್ಲ. ಆಯುಷ್ ಡಿಪಾರ್ಟ್ಮೆಂಟ್ ಇಂದ ಬರುವಂತ GMP ಗೆ ತುಂಬಾ ವ್ಯಾಲ್ಯೂ. ಈ GMP ತಗೊಂಡಿರುವಂತ ಒಂದು ಕಂಪನಿ ಅಂದ್ರೆ ಅದು ಅಮೃತ್ ನೋನಿ ವ್ಯಾಲ್ಯೂ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್. ಅದು ಶಿವಮೊಗ್ಗದಲ್ಲಿತ್ತು. ಶಿವಮೊಗ್ಗ ರಾಮೇನಕೊಪ್ಪ. ನೀವು ರಾಮನಗರ ಬಿಟ್ಟು ಬೆಂಗಳೂರಿಗೆ ಬಂದು ಬೆಂಗಳೂರು ಇವೆಲ್ಲ ಆದ್ಮೇಲೆ ಬೆಂಗಳೂರಿಂದ ನಿಮ್ಮ ಪ್ರಯಾಣ ಶಿವಮೊಗ್ಗದ ಕಡೆಗೆ ಪ್ರಾಡಕ್ಟ್ ಅನ್ನ ಸರ್ಚ್ ಮಾಡ್ತಾ ಹೊರಟೆ ನಾನು. ಓಕೆ. ಹೊರಟು ಅವ್ರ ಹತ್ರ ಫಸ್ಟ್ ಮೀಟಿಂಗ್ ಆಯ್ತು. ಅಲ್ಲಿಗೆ ಅವ್ರಿಗೆ ಹೆಂಗಿತ್ತು ಅಂದ್ರೆ ಪರಿಸ್ಥಿತಿ, ಎಲ್ಲರಿಗೂ ಒದೆ ಕೊಟ್ಟವ್ರು ಒಬ್ರೇ ಆಗಿದ್ರು ಸರ್. ಓಕೆ. ನಿಮಗ್ ಬಿದ್ದವ್ರೆ ಅವ್ರಿಗೂ ಬಿದ್ದಿತ್ತ ಇಟ್ಟು? ಹೌದು. ಓಕೆ. ನಮಗ್ ಕೊಟ್ಟವ್ರೆ ಅವ್ರಿಗೂ ಕೊಟ್ಟಿದ್ರು. ಓಕೆ. ಅವರು ನಂಬೋಷ್ಟು ಇದ್ರಲ್ಲಿ ಇರ್ಲಿಲ್ಲ. ಯಾರೇ ಹೋದ್ರು ಈಗ ಏನೇ ಮಾಡ್ತೀನಿ ಅಂದ್ರು ನಂಬೋ ಸ್ಥಿತಿನಲ್ಲಿ ಅವ್ರು ಇರ್ಲಿಲ್ಲ. ಯಾಕೆ ಅಂದ್ರೆ ನಾ ಆಲ್ರೆಡಿ 106 ಜನ ಹೋಗಿ ಅವ್ರ ಹತ್ರ ನಾವೇನೋ ಮಾಡ್ತೀವಿ ಅಂತ ಪ್ರಾಡಕ್ಟ್ ಅವ್ರ ಹತ್ರ ಹೋಗೋದು, ಸರ್ ನಮಗ ಕೊಡಿ ಸರ್ ನಾವ್ ಮಾಡ್ತೀವಿ ಅಂತ ಹೇಳೋದು, 1 ತಿಂಗಳಾದ್ಮೇಲೆ ಕಾಣೆ ಆಗೋದು. ಒಂದಷ್ಟು ಅವ್ರಿಗೂ ದುಡ್ಡು ಲಾಸ್ ಆಗಿತ್ತು, ಮತ್ತೆ ಹೊರಟೋಗಿತ್ತು. ಕೊನೆಗೆ ಹೆಂಗಾಗಿತ್ತು ಅಂದ್ರೆ ಅವರು ಕಂಪನಿನ ಉಳಿಸ್ಕೊಬೇಕಾ ಇಲ್ಲ ಬೇಡವಾ ಅನ್ನೋ ಸ್ಥಿತಿಗೆ ಅವರು ತಲುಪಿದ್ರು. ಉಳಿಸ್ಕೊಂಡ್ರೆ ಅವ್ರು ಬೇರೆ ಮೂಲದಿಂದ ಬರೋ ಆದಾಯನ ತಗೊಂಡ್ಬಂದು ಇದಕ್ಕೆ ಹಾಕ್ಬೇಕಿತ್ತು. ಅವಾಗ ಅವ್ರು ತಿಂಗಳು ಇದೆಷ್ಟು ಇದ್ದಿದ್ದು ಅಂದ್ರೆ ಒಂದು ಇದಿತ್ತು ಸರ್, 1 ಬ್ಯಾರಲ್ ಅಲ್ಲಿ ಅಟ್ಲೀಸ್ಟ್ 1 ಲಕ್ಷ 1.5 ಲಕ್ಷ ಇಷ್ಟು ಬಿಸ್ನೆಸ್ ಮಾಡಿದ್ರೆ ಹೆಚ್ಚು ಅನ್ನೋ ಸ್ಥಿತಿನಲ್ಲಿ ಅವ್ರು ಇದ್ದಿದ್ದು. ಅಯ್ಯೋ. ಹೌದು, ಹಂಗೆ ಇದ್ದಿದ್ದು ಅವತ್ತು. ನಾವು ಹೋದಾಗ ಅಂದ್ರೆ ನಾವು ಹಂಗೆ ಇದ್ವಿ, ಅವರು ಹಂಗೆ ಇದ್ರು. ಇಬ್ರಿಗೂ ಒಂದೇನ್ ಬೇಕಾಗಿತ್ತು, ಏನೋ ಒಂದ್ ಚೇಂಜಸ್ ಬೇಕಾಗಿತ್ತು. ಇಬ್ರು ಅಂತ ಪರಿಸ್ಥಿತಿನಲ್ಲೇ ಇದ್ದು ಒಬ್ರಿಗೊಬ್ರು ಕೂಡ್ಕೊಂಡ್ವಿ. ಹೋಗಿ ಅಲ್ಲಿ ನಾನು ಅಪ್ರೋಚ್ ಮಾಡಿದಾಗ ಅವ್ರು ತುಂಬಾ ಏನೋ ನಂಬಿಟ್ಟು ನೀವೇನೋ ಮಾಡ್ತೀರಾ ಅಂತ ಹೇಳಿ ಏನು ಕೊಡ್ಲಿಲ್ಲ. ಕೊನೆಯದಾಗಿ ಒಂದು ಪ್ರಯತ್ನ, ಲಾಸ್ಟ್ ಪ್ರಯತ್ನ ನಿಮ್ ಜೊತೆಗೆ ಅಷ್ಟೇ. ಅದೇನ್ ಮಾಡ್ತೀರಾ ನೋಡಿ, ಆಗಿಲ್ಲ ಅಂದ್ರೆ ಕ್ಲೋಸ್ ಮಾಡ್ತೀನಿ, ಆದ್ರೆ ನೋಡೋಣ ಆಮೇಲೆ ದೇವ್ರ ರಿಟರ್ನ್ ಆಗುತ್ತೆ ಅಂತ ಡಿಸೈಡ್ ಮಾಡೋರು. ಇಷ್ಟೇ, ಅವರು ಡಿಸೈಡ್ ಮಾಡಿದ್ದು ಇಷ್ಟೇ. ನನಗೂ ಉಳ್ಕೊಳ್ಳೋದಕ್ಕೊಂದ್ ಬೇಕು, ಅವ್ರಿಗೂ ಉಳ್ಕೊಳ್ಳೋದಕ್ಕೊಂದ್ ಲಾಸ್ಟ್ ಚಾನ್ಸ್. ಇಬ್ರು ನಾನ್ ತಗೊಂಡು ಒಂದು ಇದನ್ನ ಸ್ಟಾರ್ಟ್ ಮಾಡಿದೆ. ಚಾನಲ್ ಅಲ್ಲಿ ಶುರುವಾಯ್ತು ಸರ್ ಗಲಾಟೆಗಳು. ಆ ಟೈಮಿಗೆ ಹೆಂಗೆ ಅಂದ್ರೆ ಎಲ್ಲಾ ನೋನಿಗಳು ಇದ್ವು. ಅಷ್ಟು ನೋನಿಗಳಿತ್ತ? ಜನಗಳ ಕನ್ಫ್ಯೂಷನ್.
ಈ ನೋನಿ ತೊಗೊಳದ, ಅಮೃತ ನೋನಿ ತೊಗೊಳದ, ಆ ನೋನಿ ತೊಗೊಳದ, ಈ ನೋನಿ ತೊಗೊಳದ. ಯಾವ್ದು ಬೆಟರ್, ಯಾವ್ದು ಒರಿಜಿನಲ್, ಯಾವ್ದನ್ನ ತಗೋಬೇಕು, ಭಯಂಕರ ಕನ್ಫ್ಯೂಷನ್. ನಾವ್ ಎಲ್ರು ಕುತ್ಕೊಂಡವ್ರು ಹೇಳ್ತಾರೆ ನಮ್ದು ಒರಿಜಿನಲ್. ಹೌದು, ನಮ್ದು ಒರಿಜಿನಲ್, ನಾವೇ ಕರೆಕ್ಟ್ ಮಾಡ್ತಾ ಇರೋದು, ಹೌದು. ನಮ್ ಮೆಥಡ್ ಅಲ್ಲಿ ಯಾರು ಮಾಡ್ತಾ ಇಲ್ಲ. ಇನ್ನೊಬ್ರು ಕೂತ್ಕೊಳ್ಳೋರು ಇಲ್ಲ ನಾನೇ ಕರೆಕ್ಟು, ಅವ್ರು ಕರೆಕ್ಟ್ ಅಲ್ಲ. ಓಕೆ. ಜನಗಳಿಗೊಂದು ಗೊಂದಲ ಶುರುವಾಯ್ತು ಅಂದ್ರೆ ಈ ನೋನಿನೇ ಬೇಡವೇನೋ ಅನ್ನೋ ಮಟ್ಟಕ್ಕೆ ಜನಗಳಿಗೆ ಇದು ಇರಿಟೇಷನ್ ಶುರುವಾಯ್ತು. ಆಯ್ತು. ನಾವು ಒಂದೇನ್ ಮಾಡ್ತಾ ಹೋದ್ವಿ ಆ ಟೈಮಲ್ಲಿ, ನೋನಿ ಅಂದ್ರೆ ಏನು, ನೋನಿ ಮನುಷ್ಯನಿಗೆ ಯಾಕೆ ಬೇಕು, ಓಕೆ. ಅದ್ರ ಮ್ಯಾನುಫ್ಯಾಕ್ಚರಿಂಗ್ ಹೇಗಾಗ್ಬೇಕು, ಓಕೆ. ಯಾವ ಪ್ರೊಸೆಸ್ ಅಲ್ಲಿ ಆದ್ರೆ ಅದು ಕರೆಕ್ಟು, ಎಸ್. ಅದಕ್ಕಿರುವಂತ ಗೈಡ್ಲೈನ್ಸ್ ಏನು, ಟೆಸ್ಟಿಂಗ್ ಏನು, ಹ್ಯೂಮನ್ ಟ್ರಯಲ್ ಆಗಿದ್ಯಾ, ಪ್ರೀ ಕ್ಲಿನಿಕಲ್ ಟ್ರಯಲ್ ಆಗಿದ್ಯಾ, ಇದೆಲ್ಲವೂ ಕೂಡ ಬೇಕು ಅಂತ ಹೇಳ್ಬಿಟ್ಟು ನಾವು ಅದನ್ನ ಮಾಡ್ತಾ ಹೋದ್ವಿ. ನಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜಿ ಯಾಕೆ ಇನ್ನೊಬ್ರಿಗೂ ನಮಗೂ ಡಿಫ್ರೆನ್ಸ್ ಆಗಿ ಕೂತ್ಕೋತು ಅಂದ್ರೆ, ನಾವು ಯೋಚನೆ ಮಾಡಿದ್ದು ಅಂದ್ರೆ, ನಾನು ಅಂದ್ರೆ ನನ್ನ ಟೀಮು, ಇಲ್ಲಿ ನಾನೊಬ್ಳೇ ಬರಲ್ಲ, ನನ್ನ ಟೀಮ್ ಒಟ್ಟಿಗೆ ಅಂದ್ರೆ ಏನ್ ಮಾಡಿದ್ವಿ, ನಾವು ಏನನ್ನ ಪ್ರೆಸೆಂಟ್ ಮಾಡ್ಬೇಕು, ಜನಗಳನ್ನ ಎಜುಕೇಟ್ ಮಾಡ್ಬೇಕು, ಫಸ್ಟ್ ಎಜುಕೇಟ್ ಮಾಡ್ಬೇಕು, ಇದೇ ಕರೆಕ್ಟ್ ಅಂತ ನಾವ್ ಹೇಳೋ ತರ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇರಬೇಕು. ಹೌದು. ಓಕೆ. ಕನ್ಫ್ಯೂಸ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಯಾರೇ ಹೋಗೋದು, ಬಿಸ್ನೆಸ್ ಒಂದೇ ಮುಖ್ಯ ಅಲ್ಲ, ಅವ್ರಿಗೆ ಅದ್ರ ಅರಿವು ಕರೆಕ್ಟ್ ಆಗಾಯ್ತು ಅಂದ್ರೆ ಅವ್ರು ತಗೊಳ್ಳೋದು ಕರೆಕ್ಟ್ ಆಗಿರುತ್ತೆ, ನಂಬಿಕೆ ಇಟ್ಟು ತಗೊಂಡ್ರೆ ವರ್ಕ್ ಆಗುತ್ತೆ. ಫಸ್ಟ್ ಪ್ರೀ ಕ್ಲಿನಿಕಲ್ ಟ್ರಯಲ್ ಆಯ್ತು, ಆಮೇಲೆ ಟೆಸ್ಟಿಮೋನಿಯಲ್ಸ್ ಆಡ್ ತುಂಬಾ ಚೆನ್ನಾಗಿ ಯೂಸ್ ಮಾಡಿದವ್ರನ್ನ ಕರೆದು ಕೇಳಿದ್ವಿ, ಹೇಗಿದೆ ನಿಮ್ ಒಪಿನಿಯನ್, ನೀವು ಹೇಳಿ. ಹೇಳ್ಬೋದು. ಎಸ್. ಅವ್ರು ಎಲ್ಲರೂ ಅಷ್ಟೇ. ಎಷ್ಟು ವರ್ಷದಿಂದ ಸರ್ ಕಂಪನಿ ಸ್ಟಾರ್ಟ್ ಆಗಿ, ಅವ್ರು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಸ್ಟಾರ್ಟ್ ಆಗಿ 15 ವರ್ಷ ಆಯ್ತು ಸರ್. ಓಕೆ. ನಾನ್ ತಗೊಂಡು 7 ವರ್ಷ ಆಯ್ತು ಸರ್. ಎಲ್ಲರೂ ತಗೊಂಡಿರೋರು ಇವತ್ತಿಗೂ ನಮ್ ಜೊತೆ ಇದ್ದಾರೆ ಸರ್ ಕಸ್ಟಮರ್. ಯಾಕೆ ಅಂತ ಹೇಳಿದ್ರೆ, ಎದ್ದು ನಡಿಯಕ್ ಆಗ್ತಿರ್ಲಿಲ್ಲ, ನಡೀತಾ ಇದ್ದೀನಿ. ಯಾಕೆ, ಶ್ರೀನಿವಾಸ್ ಮೂರ್ತಿ ಅವರೇ ಬೆಸ್ಟ್ ಎಕ್ಸಾಂಪಲ್. ಅವ್ರ ಮೇಲೆ ಟ್ರಯಲ್ ಆಗಿದೆ ತಾನೇ ಅವರು ಅಮೃತ್ ನೋನಿ ಅಂತ ಸ್ಟಾರ್ಟ್ ಮಾಡಿ. ಶ್ರೀನಿವಾಸ್ ಮೂರ್ತಿ ಯಾರು? ಇದ್ರ ಮ್ಯಾನುಫ್ಯಾಕ್ಚರರ್ ಅಮೃತ್ ನೋನಿ ಮ್ಯಾನುಫ್ಯಾಕ್ಚರ್. ನೀವು ಶಿವಮೊಗ್ಗ ಹೋಗಿ ಹುಡುಕಿದ್ರಲ್ಲ, ಅವರೇ ಶ್ರೀನಿವಾಸ್ ಮೂರ್ತಿ. ಅವರು ಶ್ರೀನಿವಾಸ್ ಮೂರ್ತಿ. ಓಕೆ. ಶ್ರೀನಿವಾಸ್ ಮೂರ್ತಿ ಅವ್ರು ಏನ್ ಹೇಳಿದ್ರು ನೀವು ಅಲ್ಲಿ ಓದಕ್ ಕೇಳಿದಾಗ? ಅವರು ಅವರಿಗೆ ನಾನು ಕೇಳಿದ ಕ್ವಶನ್, ಸರ್ ಯಾಕೆ ನೀವು ನೋನಿ ಮಾಡ್ಬೇಕು ಅನ್ನಿಸ್ತು, ನಿಮಗೇನ್ ನೋನಿ ಮೇಲೆ ಇದು ಅಂತ ಕೇಳಿದೆ, ನಿಮಗೆ ಟ್ರಸ್ಟ್ ಯಾಕೆ ಬಂತು ಅಂತ. ಆಗ ಅವ್ರು ಹೇಳಿದ್ರು, 2 ವರ್ಷ ನಾನು ಎದ್ದೋಳಕ್ಕೆ ಆಗ್ತಾ ಇರ್ಲಿಲ್ಲ. ಓಕೆ. ಬ್ಯಾಕ್ ಪೈನ್ ಶುರುವಾಗಿ ಬೆಡ್ ರಿಡನ್ ಅವರು. ಓಕೆ. 2 ವರ್ಷ ಅವ್ರ ಮೇಲೆ ಎದ್ದಿಲ್ಲ. ಎಲ್ಲಾ ಹಾಸ್ಪಿಟ್ಲ್ಗಳಾಯ್ತು, ಎಲ್ಲಾ ಮೆಡಿಸಿನ್ ಆಯ್ತು, ಎಲ್ಲವೂ ಟ್ರೈ ಮಾಡ್ಬಿಟ್ಟು ಕೊನೆಗೆ ಹೆಂಗೆ ಅಂತ ಹೇಳಿದ್ರೆ, ಅಂಬೆಗಾಲ್ ಇಟ್ಕೊಂಡು ಹೋಗ್ಬೇಕು ವಾಶ್ರೂಮ್ಗೆ ಹೋದ್ರು. ಆ ಸ್ಥಿತಿನಲ್ಲಿ ಅವ್ರು ಇದ್ದಿದ್ದು. ಆಗ ಅವ್ರಿಗೆ ಯಾರೋ ಹೇಳಿದ್ರು, ನೋನಿ ಕುಡೀರಿ, ನೋನಿ ತುಂಬಾ ಒಳ್ಳೇದು ಅಂತ. ಇವ್ರೇನ್ ಅನ್ಕೊಂಡ್ರು, ನೋನಿ ಅಂದ್ರೆ ಒಂದ್ ಫ್ರೂಟು, ಮನೆಗ್ ತಂದು ಜಾರಿಗೆ ಹಾಕಿ ಮಿಕ್ಸಿಗೆ ಹಾಕ್ಬಿಟ್ಟು ಜ್ಯೂಸ್ ಮಾಡ್ಬಿಟ್ಟು ಕುಡಿದ್ಬಿಡೋಣ ಅನ್ನೋ ತರದಲ್ಲಿ ಒಂದಷ್ಟು ಹಣ್ಣು ತರಿಸಿದ್ರು, ಟ್ರೈ ಮಾಡಿ. ನನ್ಗೂ ಹಂಗೆ ಅನಿಸ್ತಾ ಇತ್ತು, ಹೇಳಿ ಮುಂದೆ ಕೇಳಿ. ಆದ್ರೆ ನಿಜವಾಗ್ಲೂ ಹೇಳ್ತೀನಿ, ನೋನಿನ ಸ್ಮೆಲ್ ಮಾಡಕ್ಕೂ ನಿಮ್ಗೆ ಆಗಲ್ಲ. ಕೆಟ್ಟ ವಾಸನೆ, ಕೆಟ್ಟ ರುಚಿ, ಅದನ್ನ ಇದುವರೆಗೆ ನಮ್ ಬಾಯಿ ಟೇಸ್ಟೇ ಮಾಡಿರಲ್ಲ, ನಮ್ ನಾಲ್ಗೆ ಟಚ್ಚು ಮಾಡಿರಲ್ಲ. ಅದು ಡೆಡ್ ಮ್ಯಾನ್ ಫ್ರೂಟ್ ಅಂತ ಹೇಳ್ತೀವಿ. ಹೌದು. ಸತ್ತ ಮನುಷ್ಯನ ಎಣದ ವಾಸನೆ ಇರ್ತಕ್ಕಂತ ಯಾವ್ದಾದ್ರು ಹಣ್ಣಿದ್ರೆ ಅದು ನೋನಿ ಫ್ರೂಟ್. ಆದ್ರೆ ಅದು ಕೊಡುವಷ್ಟು ಹೆಲ್ತ್ ನ ಯಾವ್ದು ಕೊಡಲ್ಲ. ಅವ್ರು ಟ್ರೈ ಮಾಡಿದ್ರು, ಅದಾಗ್ಲಿಲ್ಲ, ಅದ್ ಮುಗೀತು. ಕೊನೆಗೆ ಒಬ್ರು ಡಾಕ್ಟರ್ ಸಹಾಯದಿಂದ, ಅಂಬುಜಾಕ್ಷಿ ಮೇಡಮ್ ಅಂದ್ರೆ ಶ್ರೀನಿವಾಸ್ ಮೂರ್ತಿ ಅವರ ಹೆಂಡತಿಯವರು, ಮನೆಯಲ್ಲಿ ಅದನ್ನ ಯಾವ ರೀತಿ ಪ್ರೋಸೆಸ್ ಮಾಡೋದು ಅನ್ನೋದನ್ನ ತಿಳ್ಕೊಂತಾರೆ. ಮನೆಯಲ್ಲೇ ಮಾಡ್ತಾರೆ. ಮನೇಲೇ ಮಾಡಿ ಅವ್ರಿಗೆ ಯಜಮಾನ್ರಿಗೆ ಕೊಡ್ತಾ ಬರ್ತಾರೆ. ಅವ್ರು ಒಂದ್ 6 ತಿಂಗಳು ತಗೊಳ್ಳೋ ಅಷ್ಟರಲ್ಲಿ ಸ್ವಲ್ಪ ಕೈಯೆಲ್ಲ ಇದ್ ಮಾಡಕ್ಕಾಯ್ತು. ಚೂರು ಮಾಡಿದ್ರೆ ಅಂಬೆಗಾಲ್ ಇಟ್ಕೊಂಡು ನಡಿಯಕ್ಕಾಯ್ತು. 2 ವರ್ಷ ಪೂರ್ತಿ ಕಂಪ್ಲೀಟ್ ಆಗಿದ್ದು ಓಡಾಡೋ ಸ್ಥಿತಿಗೆ ಬಂದ್ರು ಅವರು. ಬಿಕಾಸ್ ಆಫ್ ದಟ್ ನೋನಿ. ಹೌದು. ಆಮೇಲೆ ಏನಾಯ್ತು, ಇವ್ರನ್ನ ನೋಡ್ದಂತ ಪಕ್ಕದವರೆಲ್ಲ ಹೆಂಗೆ ವಾಸಿ ಆಯ್ತು ನಿನಗೆ ಅಂತ ಕೇಳಕ್ ಶುರು ಮಾಡಿದ್ರು. ಅವ್ರು ಕೇಳಾದ್ಮೇಲೆ ಇವರು, ಇಲ್ಲ ನಾನು ಈ ತರ ತಗೊಂಡೆ ಅಂತ ಅವ್ರಿಗೂ ಆತಾಡ್ ಬಂತು. ಹಂಗಾರೆ ನಮಗೂ ಕೊಡಿ, ನಾವು ತಗೊಂತೀವಿ, ನಮ್ಗೆ ಈ ಪ್ರಾಬ್ಲಮ್ ಇದೆ, ಈ ಪೇನ್ ಇದೆ ಅಂತ ಹೇಳಿದಾಗ ಇವ್ರ ಮನೆಯಲ್ಲೇ ಒಂದ್ ಸ್ವಲ್ಪ ಮಾಡಿ ಕೊಡ್ತಾ ಬಂದ್ರು. ಸರ್ವರೋಗಕ್ಕೂ ನೋನಿ ಮದ್ದು. ಓಕೆ. 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 ಆಮೇಲೆ ಎಲ್ಲರೂ ಹೇಳಿದ್ರು, ನೀನ್ ಈ ತರ ಯಾವ್ದೋ ಬಾಟ್ಲಿಗೆ ಹಾಕಿ ಹಿಂಗ್ ಕೊಡಕ್ ಬರಲ್ಲಪ್ಪ, ಅದಕ್ಕೊಂದು ಗೈಡ್ ಲೈನ್ಸ್ ಇದೆ. ಯಾಕಂದ್ರೆ ಎಲ್ಲರೂ ಒಂದು ಮೆಡಿಕಲ್ ಅಂತ ಬಂದ್ರೆ, ಮೆಡಿಸಿನ್ ಅಂತ ಬಂದ್ರೆ ಒಂದು ಇದನ್ನ ಫಾಲೋ ಮಾಡ್ಲೇಬೇಕು ಅಂತ ಬಂದಾಗ, ಅವ್ರ ಹೆಂಡತಿ ಹೆಸರಲ್ಲೇ ಒಂದು ಅಮೃತ್ ನೋನಿ ಅನ್ನೋ ಹೆಸರಿಟ್ಟು ಚಿಕ್ಕದಾಗಿ ಒಂದು ಕಂಪನಿ ಅಂತ ಸ್ಟಾರ್ಟ್ ಮಾಡಿ, ಅವಾಗ ಡೈಲಿ 1 ಬಾಟ್ಲು 2 ಬಾಟ್ಲು ಈ ತರ ಸೇಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅವರು ಯಾರ್ಯಾರಿಗೋ ಕೊಟ್ರು, ಏನೇನೋ ಮಾಡಿದ್ರು, ಯಾರು ಕೂಡ ಸಕ್ಸಸ್ ಮಾಡೋದಕ್ಕೆ ಅವ್ರ ಕೈಲಿ ಆಗ್ಲಿಲ್ಲ. ಆಯ್ತು. ನಮ್ಮನ್ನ ನಾವ್ ಹೋಗಿ ಕೇಳಿದಾಗ ಅವ್ರಿಗೆ ಅದೇ ತಾಟ್. ಎಷ್ಟೋ 100 ಜನ ಬಂದ್ರು, ಕೇಳಿದ್ರು, ನೀವೊಬ್ರು ಬಂದಿದ್ದೀರಾ, ಆಯ್ತು ಲಾಸ್ಟ್ ನಾನು ಇನ್ನೊಂದು 2-3 ತಿಂಗಳು ನನ್ನ ಕೈಲಿ ರನ್ ಮಾಡಕ್ಕಾದ್ರೆ ಮಾಡ್ತೀನಿ, ಇಲ್ಲ ಕ್ಲೋಸ್ ಮಾಡೋ ಮೂಮೆಂಟ್ ಅಲ್ಲಿ ಇದ್ರೆ ಆಯ್ತು, ಅದನ್ನೇ ಟ್ರೈ ಮಾಡ್ತೀನಿ, ನಿಮಗ್ ಕೊಡ್ತೀನಿ, ನೀವೇನ್ ಮಾಡ್ತೀರಾ ಮಾಡಿ ಅಂತ ಬಿಟ್ಟು ತಗೊಂಡ್ ಬಂದ್ವಿ ಸರ್. ನಿಜವಾದ ಚಾಲೆಂಜ್ ಅಲ್ಲಿಂದ ಶುರು ಆಯ್ತು ನಮ್ಗೆ.
ಈಗ ನೋನಿ ಸುಮಾರಿದೆ, Okay. ಜನಗಳಿಗೆ ಕನ್ಫ್ಯೂಸ್ ಆಗಿದೆ, ನೀನು ಅದನ್ನ ಕ್ಲಿಯರ್ ಮಾಡ್ಬೇಕು. ಅವಾಗ ಈ ಹೋಮ್ ವರ್ಕ್ ಎಲ್ಲ ಮಾಡಿದ್ರಿ ನೀವು? ಹೌದು. ನೋನಿ ಅಂದ್ರೆ ಏನು, ಮನುಷ್ಯ ಯಾಕೆ ತಗೋಬೇಕು, ಇದು ಈ ಫ್ರೂಟ್ ಎಲ್ಲಿದು, ಯಾವ್ದೋ ದೇಶದಲ್ಲ ಸರ್, ನಮ್ಮ ದೇಶದೇ ಸರ್ ಇದು ಹಣ್ಣು. ನಾನು ಆಕ್ಚುಲಾಗಿ ಆ ನೋನಿ ಹಣ್ಣನ್ನು ಏನ್ಕೊಂಡ್ಬಿಟ್ಟಿದೆ ಮೊದಲು ಫಸ್ಟ್ ನೋಡಿದಾಗ, ಅಂದ್ರೆ ಇದು ಯಾವುದೋ ಸೀತಾಫಲದ ಜಾತಿ ಹಣ್ಣು ಅನ್ಕೊಂಡಿದ್ದೆ. ಇದೇನೋ ಸೀತಾಫಲದ ತರ ಕಾಣ್ತಾ ಇದೆ, ಇದು ಎಲ್ಲಿ ಬೆಳೆಯುತ್ತೆ ಅಂತ idea ಎಲ್ಲ, ಬಟ್ ಇದು ಸೀತಾಫಲದ ಜಾತಿದು ಅನ್ಕೊಂಡಿದ್ದೆ. ಆಮೇಲೆ ತಿಳ್ಕೊಂಡಾಗ ಗೊತ್ತಾಯ್ತು, ಓಹೋ ಇದು ತಿನ್ನಕ್ಕೆ ಅಲ್ಲ, ಇದು ಹಣ್ಣಿದು, ಇದೇನೋ ಮೆಡಿಸಿನ್ ಹಣ್ಣು ಅಂತ. ನೀವು ಇದ್ರ ಬಗ್ಗೆ ಎಲ್ಲ ಇಷ್ಟೊಂದು ಮಾತಾಡ್ತಾ ಇದ್ದೀರಲ್ಲ, ಇಷ್ಟೊಂದೆಲ್ಲ ಜ್ಞಾನ ಬಂತು. SLC ಮಾತ್ರ ಓದಿದ್ವಿ ಅಂತ ಅವಾಗಲೇ ಹೇಳಿದ್ರಿ ರಾಮನಗರದಲ್ಲಿ. ಇದೆಲ್ಲ ಹೆಂಗ್ ಜ್ಞಾನ ಬರಕ್ ಸಾಧ್ಯ ಆಯ್ತು? ಕಾಲೇಜ್ಗೆ ಹೋದ್ರಾ? ಇಲ್ಲ ಸರ್, ಮತ್ತಿದೆಲ್ಲ ಅದೊಂದು ಬಿಟ್ಟೆ. ನಾನು ಈ ಟೆಲಿ ಶಾಪಿಂಗ್ ಅಲ್ಲಿ ವರ್ಕ್ ಮಾಡ್ತಿದ್ದೆ ಅಂತ ನಾ ಹೇಳಿ, ಹೌದು, ರಾಮನಗರದಲ್ಲಿ. ಬೆಂಗಳೂರು ಹೌದು. ಆ ಟೈಮಲ್ಲಿ ನನಗೆ ಎಜುಕೇಶನ್ ಮತ್ತೆ ಕಂಟಿನ್ಯೂ ಮಾಡ್ಬೇಕಂದ್ರೆ ಒಂದು ಡಿಗ್ರಿ ತಗೊಳ್ಳೇಬೇಕು ಅನ್ನೋ ಒಂದು ಛಲ, ಆಸಕ್ತಿ ಮೊದ್ಲಿಂದ ಇತ್ತು, ಓದ್ಬೇಕು ಅನ್ನೋದಿತ್ತು. ಸದ್ಯ ನೀವು TCH ಓದಿಲ್ವಲ್ಲ ಪುಣ್ಯ, ಇಲ್ಲ ಟೀಚರ್ ಆಗಿ ಯಾವ ಸ್ಕೂಲ್ಗೆ ಹೋಗ್ಬಿಟ್ಟಿರೋರು? ಈ ಅಮೃತೋನಿ ಏನಾಗ್ತಿತ್ತೋ, ನೋನಿ ಹಣ್ಣುಗಳೆಲ್ಲ ಏನಾಗ್ತಿತ್ತೋ? ಆಗ ನಾನು ಮೈಸೂರು ಯೂನಿವರ್ಸಿಟಿಯಿಂದ BA ಮಾಡಿದೆ ಸರ್. ಮುಗಿಸಿದ್ರಾ? BA ಮುಗಿಸಿ MAನು ಮುಗಿಸ್ದೆ. ಅಯ್ಯೋ. ನನ್ನ ಮಕ್ಕಳು ಆಲ್ರೆಡಿ ಅವರು ಸ್ಕೂಲಿಗೆ ಹೋಗ್ತಾ ಇದ್ರು. ಓಕೆ. ಆ ಟೈಮಲ್ಲಿ ನನ್ನ ಎಜುಕೇಶನ್, ನನ್ನ ವರ್ಕ್ ಎರಡೂ ಕೂಡ ಕಂಪ್ಲೀಟ್ ಆಯ್ತು. ನನ್ನ ವರ್ಕ್ ಜೊತೆಗೆ ನಾನು ಎಜುಕೇಶನ್ ಕಂಪ್ಲೀಟ್ ಮಾಡಿದ್ದು. ವೀಕೆಂಡ್ ಕ್ಲಾಸಿಗೆ ಹೋಗ್ತಿದ್ದೆ. ಅದಕ್ಕೆ ಇಷ್ಟೊಂದೆಲ್ಲ ಜ್ಞಾನ ಬೆಳಕ್ ಸಾಧ್ಯ. ಇದನ್ನ ನಾವು ಪೆದ್ರ ತರ ಇದೆ, ಅದು ಸೀತಾಫಲ ತರ ಇದೆ, ರಾಮಫಲ ತರ ಇದೆ, ತಿನ್ಬೋಣ ಅಂತ ನೋನಿ ಹಣ್ಣು ತಿನ್ನಕ್ಕಾಗ್ತಿತ್ತೆ? ಇಲ್ಲ ಬಿಡಿ. ಓಕೆ, ನೋನಿಗೆ ಬಂದ್ರಿ, ನೋನಿಗೆ ಅವರು ಬಾಟ್ಲಿಗಳು ಕೊಟ್ರು, ಎತ್ಕೊಂಡ್ ಬೆಂಗಳೂರಿಗೆ ಬಂದ್ರಿ. ಇಲ್ಲಿ ಸೀಸನ್ 2 ಶುರು ಆಯ್ತು. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಇದೇ ಹೆಸರಿನ ನೋನಿಗಳು ಸಿಕ್ಕಾಪಟ್ಟೆ ಇತ್ತು. ಅದಕ್ಕೆ ಇವ್ರದೇ ಆದಂತ ಒಂದು ಸ್ಟ್ರಾಟಜಿ ಮಾಡಬೇಕಾಗಿತ್ತು. ಈ ನೋನಿಗೂ ಈ ಅಮೃತನಿಗೂ ವ್ಯತ್ಯಾಸ ಹೇಳ್ಬೇಕಾಗಿತ್ತು. ಜನ ಆ ಅಮೃತೋನಿ ತಗೊಂಡಂತವ್ರು ಏನ್ ಹೇಳಿದ್ರು ಅಂತ ಜನಕ್ಕೆ ತೋರಿಸ್ಬೇಕಾಗ್ತಿತ್ತು. ಇವತ್ತು ಎಲ್ಲಾ ನೋನಿಗಳು ಮುಚ್ಚೋಯ್ತು, ಉಳ್ಕೊಂಡಿರೋದು ಒಂದೇ ನೋನಿ, ಅದೇ ಅಮೃತ್ ನೋನಿ. ಈಗ ನಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜಿನ ಚೇಂಜ್ ಮಾಡ್ಬೇಕು. Okay. ಚೇಂಜ್ ಮಾಡ್ಬೇಕು ಅಂದ್ರೆ ಹೇಗೆ ಅರ್ಥ ಮಾಡಿಸ್ತಾ ಹೋದ್ವಿ. ಓಕೆ. ಟೆಸ್ಟಿಮೋನಿಯಲ್ಸ್ ನೀವು ಯೂಸ್ ಮಾಡಿದೀರಾ, ನಿಮ್ಗೆ ಹೇಗೆ ಅನ್ಸುತ್ತೆ? ಚೆನ್ನಾಗಿದೆಮ್ಮ, ನನ್ಗೆ ಹಿಂಗಿದೆಮ್ಮ, ನಂಗೆ ಇಷ್ಟು ವರ್ಷದಿಂದ ನೋವಿತ್ತು, ಇಷ್ಟೆಲ್ಲ ಅನುಭವಿಸ್ತಿದ್ದೆ, ಯಾವುದೂ ಉಪಯೋಗ ಆಗಿರ್ಲಿಲ್ಲ, ನಿಜವಾಗ್ಲೂ ಇದನ್ನ ತಗೊಂಡ್ಮೇಲೆ ನಾನು ಚೆನ್ನಾಗಿದ್ದೀನಿ, ಈ ತರ ಹೇಳೋರು. ಅಮ್ಮ ಇದನ್ನೇ ಬಂದು ಇಲ್ಲಿ ಹೇಳಕ್ ಸಾಧ್ಯನಾ? ನಮ್ಮ ಹೇಳ್ತೀವಿ. ಆಮೇಲಿಂದ ಅವ್ರು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ, ಅದನ್ನ ಕೊಟ್ವಿ. ಜನಗಳಿಗೆ ಅವಾಗ ಗೊತ್ತಾಯ್ತು ಅಮೃತ್ ನೋನಿ ಅಂದ್ರೆ ಏನು. ತುಂಬಾ ಜನ ಅನ್ಕೊಂಡಿರ್ತಾರೆ ಕಾಸು ಕೊಟ್ಟು ಆತ ಟೆಸ್ಟಿಮೋನಿಗಳು ಮಾಡಿಸ್ಬಿಡ್ತಾರೆ ಅಂತ. ಸಾರಿ, ಯಾಕಂದ್ರೆ ಇವ್ರ ಕಂಪ್ನಿ ಎಲ್ಲ ಮಾಡಿಸಿದಂಗೆ ಅಂದ್ರೆ ಅದನ್ನ ತಗೊಂಡಂತ ಫಲಾನುಭವಿಗಳ ಸ್ವಂತಹ ಇಚ್ಛೆಯ ಮಾತುಗಳನ್ನು ತಗೊಂಡ್ರು. ಸಾರಿ, ತಗೊಂಡಿದ್ದೀರಾ, ಒಂದ್ ವಾರ ನಾನು ಔಷಧಿ ಕೊಡ್ತೀನಿ ತಗೊಳ್ಳಿ, ನಿಮಗೆ ಗ್ಯಾಸ್ಟ್ರಿಕ್ ಇರಲ್ಲ. ಗ್ಯಾಸ್ಟ್ರಿಕ್ ಕಡಿಮೆ ಆಯ್ತಾ? ನಿಜವಾಗ್ಲೂ ಕಡಿಮೆ ಆಗಿದೆ. ಸಾರ್ ತಗೊಂಡ್ಮೇಲೆ ಗ್ಯಾಸ್ಟ್ರಿಕ್ ಕಡಿಮೆ ಆಯ್ತು ಅಂತ ಹೇಳಿದ್ಮೇಲೆ ಅವ್ರನ್ನ ಕರ್ಕೊಂಬಂದು ಎಷ್ಟು ಟೈಮ್ ತಗೊಳ್ತೀರಾ, 2 ಟೈಮ್ ತಗೊಳ್ತೀರಾ, ಇವಾಗ ಹೆಂಗಿದೆ, ಈ ತರ ಮಾಡಿ ಜನಗಳ ಅಭಿಪ್ರಾಯವನ್ನ, ಸ್ವಂತ ಜನಗಳ ಅಭಿಪ್ರಾಯಗಳು ಸಂಗ್ರಹಿಸಿ ಮಾಡಿದಂತ ಟೆಸ್ಟಿಮೋನಿಗಳು ಇವರಿಗೆ ಒಂದು ಮಾರ್ಕೆಟಿನ ಬೇರೆ ದಾರಿನ ತೋರಿಸ್ಕೊಡಕ್ ಶುರು ಆಯ್ತು. ಟೆಸ್ಟಿಮೋನಿಯಲ್ಸ್ ಇಂಪ್ರೂವ್ ಆಯ್ತಾ ಹೋಯ್ತು. ಜನಗಳು ತುಂಬಾ ಅವ್ರ ಅಭಿಪ್ರಾಯನ ಅವರೇ ಹೇಳ್ತಿದ್ರು, ಮತ್ತೆ ಅವ್ರು ಕೇಳೋರು, ನಾನ್ ಕೊಟ್ಟಿದ್ದೀನಲ್ಲ ಅದು ಟಿವಿನಲ್ಲಿ ಬರ್ಬೇಕು, ನನ್ನನ್ನ ನೋಡಿ, ನಾ ಹೇಳಿರೋದ್ ನೋಡಿ ನನ್ನ ಇವರೆಲ್ಲ ತಗೊಂತಾರೆ ಅಂತೇಳಿ ಕರೆಕ್ಟ್ ಡಿಮ್ಯಾಂಡ್ ಮಾಡಿ ಹಾಕಿಸ್ತಿದ್ರು ಅವರು. ನಾವು ಹಾಕಿಲ್ಲ ಒಂದ್ ವಾರ, ಬೇರೆಯವ್ರದ್ದು ಇಲ್ಲಮ್ಮ ತುಂಬಾ ಜನ ಕೊಟ್ಟಿದ್ದಾರೆ, ಅವ್ರದ್ದು ಹೋಗ್ಬೇಕಂದ್ರೆ ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ಹೇಳಿದ್ದೀನಿ ಬರ್ಲೇಬೇಕು ಟಿವಿನಲ್ಲಿ, ಹಿಂಗೆಲ್ಲ ಹೇಳೋರು. ನಮಗೆ ಒಂಥರ ಖುಷಿ ನಿಜವಾಗ್ಲೂನು. ಓಕೆ. ಎಷ್ಟು ಅಭಿಮಾನ ಇಟ್ಕೊಂಡಿದಾರಲ್ಲ, ಎಷ್ಟು ಇದಾಗಿ ಹೇಳ್ತಾರೆ. ನಮ್ಮ ಜೊತೆ ಕೆಲಸ ಯಾರೇ ಕಸ್ಟಮರ್ ಕೇರ್ ಅವ್ರು ಕಾಲ್ ಮಾಡಿದ್ರು ಅವ್ರಿಗೆ ಬರ್ತಿದ್ ಕಾಲು ಹಂಗೆ ಅಂತೆ, ನಿಜವಾಗ್ಲೂ ಅಮ್ಮ ನಿಮ್ ಕಂಪ್ನಿಯವ್ರು ಚೆನ್ನಾಗಿರ್ಲಿ, ನೀವೆಲ್ಲ ಚೆನ್ನಾಗಿರ್ರಿ, ನನಗ್ ತುಂಬಾ ಹೆಲ್ಪ್ ಆಗಿದೆ, ನನ್ ಪಾಡಿಗೆ ನಾನು ಯಾರು ಏನೋ ಅಂದ್ರೆ ಯಾರಿಗೂ ಭಾರವಾಗಿ ಬದುಕಬಾರ್ದಲ್ಲ ಸರ್. ಯಾರಿಗಾದ್ರೂ ಒಂದಿರುತ್ತೇನೆ, ಸಾಯೋವರ್ಗನು ನನ್ನ ಕೆಲಸ ನಾನು ಮಾಡ್ಕೊಂಡ್ಬಿಟ್ರೆ ಸಾಕು. ಆಯ್ತು, ಬೆಂಗಳೂರು ತಗೊಂಬಂದ್ರಿ, ಪ್ರಾಡಕ್ಟ್ ಚೆನ್ನಾಗ್ ಆಯ್ತೋ ಬಿಡ್ತೋ ಗೊತ್ತಿಲ್ಲ. ಆಮೇಲೆ ಏನಂದ್ರು ಈ ಅಮೃತೋನಿಗಳು? ಶಿವಮೊಗ್ಗದವ್ರು ಏನಂದ್ರು? ಅವರು ತುಂಬಾ ಖುಷಿ ಆದ್ರು. ಇವತ್ತು ಹೆಂಗೆ ಅಂದ್ರೆ ಅದನ್ನೇ ಹೇಳಿದ್ರು, 1 ಲಕ್ಷ 2 ಲಕ್ಷದಲ್ಲಿ ಇದ್ದಿದ್ದು ಇವತ್ತು ಕಂಪನಿ ನಮ್ಮ ಟರ್ನ್ ಓವರ್ ಅಂದ್ರೆ 12 ಕೋಟಿ ಪರ್ ಮಂತ್. ಓಕೆ. ಅವ್ರಿಗೆ ಅದು ತುಂಬಾ ಚೆನ್ನಾಗಾಯ್ತು. ಇವತ್ತು 1 ಎಕರೆನಲ್ಲಿ ಫ್ಯಾಕ್ಟ್ರಿ ಕಟ್ಟಿದ್ದಾರೆ. ಅವತ್ತು 1 ಬ್ಯಾರಲ್ ಇಂದ ಸ್ಟಾರ್ಟ್ ಆಗಿದ್ದು, ಅಂದ್ರೆ ಒಂದೇ ಒಂದು ಇದನ್ನ ಇಟ್ಕೊಂಡು ಅದರಲ್ಲಿ ನೋನಿ ತಯಾರು ಮಾಡ್ತಾ ಇದ್ದಿದ್ದು. ಇವತ್ತು 1 ಎಕರೆನಲ್ಲಿ ಫ್ಯಾಕ್ಟ್ರಿ ಇದೆ, 100 ಎಕರೆನಲ್ಲಿ ನೋನಿ ಗಿಡ ಬೆಳೆಸ್ತಾ ಇದೀವಿ. 100 ಎಕರೆ ನೋನಿ ಗಿಡ ಇದೆ. ನೋನಿ ಗಿಡ ಇದೆ. ನೋನಿ ಗ್ರೋವರ್ಸ್ ಅಸೋಸಿಯೇಷನ್ ಅಂತ ರೈತರ ಮೂಲಕ ಇದನ್ನ ಮಾಡ್ಕೊಂಡು ಅಲ್ಲಿ ನೋನಿ ಹಣ್ಣು ಕೊಂಡ್ಕೊಳ್ತೀರಾ ಅವರು? ಹೌದು. ಅಂದ್ರೆ ಈಗ ಎಲ್ಲಾ ಅಮೃತ ನೋನಿಗಳೇ ಇರೋದು, ಒಂದೇ ನೋನಿ ಇರೋದು, ಅಮೃತ ನೋನಿ ಒಂದೇನೇನೆ. ಎಲ್ಲಾ ನೋನಿಗಳು ಪಾಚಂತು, ಎಲ್ಲ ಪಾಚಂತು ಎಲ್ಲಾರು ಸರ್ ನಿಯತ್ತಾಗಿದ್ದವ್ರು ಉಳ್ಕೊಂಡ್ರೆ ಸರ್. ನಾನ್ ಒಂದೇ ಹೇಳಕ್ ಬರೋದು, ಓಕೆ,
ದುಡ್ಡು ಮಾಡಕ್ ಬಂದವ್ರು ಇರ್ಲಿಲ್ಲ ಸರ್, ಇಲ್ಲ ಸರ್. ಇವಾಗ ಓಕೆ. ಯಾರು ಜನಗಳಿಗೆ ಒಳ್ಳೇದ್ ಮಾಡಕ್ ಬಂದ್ರು, ಜನಗಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ್ರು, ಯಾರು ದುಡಿಮೆಗೆ ಅರ್ಥ ದುಡ್ಡಲ್ಲ. ಒಂದು ಫಸ್ಟ್ ನಿನಗೆ ಮನಸ್ಸಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನಾನು ಇವತ್ತು ಯಾವುದೇ ಕೆಟ್ಟ ಕೆಲಸ ಮಾಡಿಲ್ಲ, ನಂಗೆ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ, ಹೊಟ್ಟೆ ತುಂಬಾ ಊಟ ಯಾವಾಗ ಸೇರುತ್ತೆ, ನಾನು ಯಾರಿಗೂ ಮೋಸ ಮಾಡಿಲ್ಲ, ಹೊಟ್ಟೆ ತುಂಬಾ ಊಟ ಸೇರುತ್ತೆ. ಇದನ್ನ ಇಟ್ಕೊಂಡ್ ಬಂದ್ ಬಿಸ್ನೆಸ್ ಮಾಡಿ ಸರ್. ದುಡ್ಡು ಮಾಡ್ಲೇಬೇಕು, ದುಡ್ಡಿನಿಂದ ಓಡೋದಲ್ಲ. ದುಡ್ಡು ಮಾಡ್ಬೇಕು ಅಂತ ಬಂದ್ರೆ ದುಡ್ಡು ಮಾತ್ರ ಮಾಡ್ತೀಯ. ಬಟ್ ನೀನ್ ಮಾಡಕ್ ಬಂದಿರೋದೇನೋ ಒಂದ್ ಅಂದ್ರೆ ಒಳ್ಳೇದನ್ನ ಮಾಡಕ್ ಬಂದೆ, ನಾನು ಒಳ್ಳೇದನ್ನ ಮಾಡಿ ಬಿಸ್ನೆಸ್ ಮಾಡ್ತೀನಿ ಅಂತ ಬನ್ನಿ, ಖಂಡಿತ ಉಳ್ಕೊಂತೀರಾ. ಒಟ್ಟಾರೆ ನಿಮ್ಮ ಕಂಪ್ನಿಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಹೇಮಲ್ ಅವರೇ? ಟೋಟಲ್ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ನಮ್ಮ ಕಂಪನಿ ಅಮೃತ್ ನೋನಿ ಒಂದು ಕಂಪನಿನ ತಗೊಂಡ್ರೆ 350 ರಿಂದ 400 ಜನ ಕೆಲಸ ಮಾಡ್ತಾರೆ. ಎಷ್ಟು ಗ್ರೇಟ್ಫುಲ್ ಅನ್ಸುತ್ತಲ್ಲ ನಿಮ್ಗೆ? ಅದು ಅಲ್ಲ, ಯಾಕಂದ್ರೆ ಅದು ಹೇಳ್ಕೊಳಕ್ಕೂ ಆಗಲ್ಲ. ಯಾಕಂದ್ರೆ ಇದೇ ತುಂಬಾ ಹಿಂದೆ ಅಲ್ಲ, 10 ವರ್ಷದಿಂದ ಹಿಂಗ್ ಬ್ಯಾಕ್ ಹೋದ್ರೆ ಎಲ್ಲೋ ಒಂದು ಕೆಲ್ಸಕ್ಕೆ ನಿಲ್ತಾ ಇದ್ವಿ, ಕೆಲಸ ಕೇಳ್ತಾ ಇದ್ವಿ, ಎಲ್ಲಾರ ಮನೆಗೆ ಹೋಗಿ ಮಾರ್ಬೇಕು ಅನಿಸ್ತಾ ಇತ್ತು, ಅಲ್ಲೆಲ್ಲೋ ಇದು ಡೆಲಿವರಿ ಕೊಡೋಣ ಅನಿಸ್ತಾ ಇತ್ತು. ನೀವು SLC ಓದಿದ್ದೀರಾ, ಏನ್ ಕೆಲಸ ಕೊಡೋಣ ಅಂತಿದ್ರು ಸರ್. ನನಗೆ ಕೆಲಸ ಸಿಗಲ್ಲ ಅಂತಾನೆ ನಾನು ಓನಾಗಿ ಏನಾದ್ರು ಮಾಡಕ್ ಟ್ರೈ ಮಾಡಿದ್ದಲ್ವಾ. ಆಮೇಲೆ ತಾನೇ ನಾನು ಕೆಲ್ಸಕ್ಕೆ ಸೇರಿ ಡಿಗ್ರಿ ಮಾಡಿದ್ದ ಆಮೇಲೆ. ಇಷ್ಟೊಂದು ಬಿಸ್ನೆಸ್, ಇಷ್ಟೊಂದು ಕಷ್ಟಪಟ್ಟು ಇಷ್ಟೊಂದು ಮಟ್ಟಕ್ಕೆ ನಿಮ್ಮ ಬಿಸ್ನೆಸ್ ಅನ್ನ ಏರ್ಸ್ಕೊಂಡಿದ್ದೀರಿ. ಚೆನ್ನಾಗಿದೆ ಬಿಸ್ನೆಸ್. ಸಾಮಾಜಿಕ ಕಳಕಳಿ ತುಂಬಾ ಇಂಪಾರ್ಟೆಂಟ್ ಒಬ್ಬ ಮನುಷ್ಯನಿಗೆ. ಅಂದ್ರೆ ಎಲ್ಲರೂ ನೋಡ್ಕೊಂಡ್ ಬಂದಾಗ, ವಿಪ್ರೋ ಆಗ್ಬೋದು, ಇನ್ಫೋಸಿಸ್ ಆಗ್ಬೋದು, ಎಲ್ಲರೂ ನೋಡ್ಕೊಂಡ್ ಬಂದಾಗ ಒಂದು ಅಷ್ಟು ಹಣವನ್ನ ಸಮಾಜ ಸೇವೆಗಾಗಿ ಎತ್ತಿರ್ತಾರೆ. ನೀವು ಕೂಡ ತುಂಬಾ ಈ ತರ ಸೇವೆಗಳಲ್ಲಿ ತೊಡಸ್ಕೊಂಡಿದ್ದೀರ ಅಂತ ಕೇಳ್ಪಟ್ಟಿದ್ದೀನಿ. ನಿಮ್ ಬಾಯಿಂದನೇ ಕೇಳೋದಾದ್ರೆ, ನನಗೆ ತುಂಬಾ ಇಂಪ್ರೆಷನ್ ಅಂದ್ರೆ ಸುಧಾಮೂರ್ತಿ ಅವರು. ಎಸ್, ನನಗೆ ಅವರು ತುಂಬಾನೇ ಇಷ್ಟ. ಮತ್ತೆ ಅವರ ಸೋಷಿಯಲ್ ಕಾಸ್ ಏನಿದೆ ಅಂದ್ರೆ ಯಾವ್ದನ್ನು ಅಷ್ಟೇ ಸರ್, ದುಡ್ದಿದ್ದನ್ನೆಲ್ಲ ನಾನೇ ತಗೊಂಡೋಗಕ್ಕಾಗಲ್ಲ. ಎಲ್ಲಿ ತಗೊಂಡ್ ಹೋಗ್ತೀರಾ? ಏನ್ ತಿಂತೀರಾ ಸರ್? ಇಲ್ಲ ಇಲ್ಲ, ಕೋಟಿ ಸಂಪಾದನೆ ಮಾಡ್ಬೋದು, 2 ಹೊತ್ತು ತಿಂದ್ರೆ 3ನೇ ಹೊತ್ತಿಗೆ ನಮ್ಗೆ ಹೊಟ್ಟೆ ಹೌದು. ಹಶ್ವ ಆಗಲ್ಲ. ಹೌದು ಅಷ್ಟೇ ನಮ್ ಕೈಲಾಗೋದು. ಹೌದು ಹಂಗಿದ್ಮೇಲೆ ಏನೋ ಈ ಬಂದಿರೋದೇ ಎಲ್ಲಿಂದ, ಸಮಾಜದಿಂದಾನೇ ಹೌದು ಬಂದಿರೋದು. ಹೌದು. ಅದ್ರಲ್ಲಿ ಒಂದು ಸ್ವಲ್ಪ ಕೊಡೋದ್ರಲ್ಲಿ ಕಳ್ಕೊಳ್ಳೋ ಅಂತದ್ ಏನು ಇಲ್ವಲ್ಲ ಸರ್. ಯಾವ್ದನ್ನು ಅಷ್ಟೇ, ಅಮ್ಮ ಹೇಳಿದ ಮಾತೇ ಇರ್ಬೋದು, ನಮಗೆ ಗೊತ್ತಿರೋದೇ ಇರ್ಬೋದು. ನಾವು 3 ಹೊತ್ತು ತಿನ್ನೋದಕ್ಕೆ ಅಂದ್ರೆ ನನ್ನ ತಟ್ಟೆನಲ್ಲಿ ಒಂದಷ್ಟು ಇತ್ತು ಅಂದ್ರೆ ಒಂದು ತುತ್ತನ್ನ ಕೊಟ್ರೆ ಖಂಡಿತವಾಗಿ ಯಾರಿಗೋ ಹೊಟ್ಟೆ ತುಂಬುತ್ತಾ? ಕೊಡೋಣ ಸರ್, ಖಂಡಿತ ಕೊಡೋಣ. ಕೆಲಸದಲ್ಲಿ ಸುಮಾರು ಆಗ್ತಿದೆ, ಅದನ್ನ ಹೇಳ್ಕೊಳ್ಳೋ ಅಂತದ್ ಏನಿಲ್ಲ. ಒಂದಷ್ಟು ಆಶ್ರಮಗಳಿದ್ದಾವೆ, ಅಲ್ಲಿಗೆ ರೇಷನ್ ಸ್ವಲ್ಪ ಹೋಗುತ್ತೆ. ಬರ್ತ್ಡೇ ಟೈಮಲ್ಲಂತೂ ಖಂಡಿತ ಊಟದ ವ್ಯವಸ್ಥೆ ಇರ್ಬೋದು, ರೇಷನ್ ವ್ಯವಸ್ಥೆ ಇರ್ಬೋದು, ಮೆಡಿಸಿನ್. ಅದ್ರಲ್ಲೂ ನಾರಾಯಣ ಅವರಿಗೆ ಪ್ರೇರಣಾ ರಿಸೋರ್ಸ್ ಸೆಂಟರ್, ಅಲ್ಲಿ ಇರೋದೆಲ್ಲ ಈ ಹ್ಯಾಂಡಿಕ್ಯಾಪ್ ಹೆಣ್ಮಕ್ಳುಗಳು, ಫಿಸಿಕಲಿ ಚಾಲೆಂಜೆಡ್ ಮಕ್ಳುಗಳಿದ್ದಾರೆ, ಅವರಿಗೆ ಪ್ರತಿ ತಿಂಗಳು ಮೆಡಿಸಿನ್ ಹೋಗುತ್ತೆ. ನಮ್ದು ಅಮೃತ್ ನೋನಿ ಆರ್ಥೋ+ ಇರ್ಬೋದು, D+ ಇರ್ಬೋದು, ಇದು ಒಂದಷ್ಟು ಆ ಕೆಲಸಗಳು ಆಗ್ತಾ ಇರುತ್ತೆ. ರೇಷನ್ದು ಇದು ಊಟದ, ಮನುಷ್ಯನಿಗೆ ಏನ್ ಬೇಕು ಸರ್? ಊಟ, ಎಜುಕೇಶನ್, ಹೆಲ್ತ್, ಈ 3 ಅಷ್ಟೇನೆ ನಾವು ಕೊಡ್ಬೇಕು ಸರ್. ನಿಮ್ಮ ಆಫೀಸಿಗೆ ಬಂದಾಗ ನೋಡ್ತಾ ಇದ್ದೇನೆ, ಯಾರೋ ಕೇಳ್ತಾರು, ಮೇಡಮ್ ಏನೇನು ಅವಾರ್ಡ್ ಬಂದಿದೆ ಅಂತ. ನಾನು ಅವ್ರು ರಿವರ್ಸ್ ಕೇಳಿದೆ, ಏನ್ ಅವಾರ್ಡ್ ಬಂದಿಲ್ಲ ಅವ್ರಿಗೆ. ಕರ್ನಾಟಕದಲ್ಲಿರ್ತಕ್ಕಂಥ ಚಾನಲ್ ಅವ್ರು ಏನೇನ್ ಅವಾರ್ಡ್ ಕೊಡ್ತಾರೋ ಆ ಅವಾರ್ಡ್ ಎಲ್ಲ ಇದೆಯಪ್ಪ, ನ್ಯೂಸ್ ಪೇಪರ್ ಅವ್ರು ಏನೇನ್ ಅವಾರ್ಡ್ ಕೊಡ್ತಾರೋ ಆ ಅವಾರ್ಡ್ ಎಲ್ಲ ಇದೆಯಪ್ಪ, ಇನ್ನೇನ್ ಅವಾರ್ಡ್ ಬೇಕು ಹೇಳಪ್ಪ ಅಂದೆ. ಸೊ ನಿಜನಾ ಸರ್ ಅದು? ಎಸ್, ಅವಾರ್ಡ್ಗಳು ಖಂಡಿತ ಸರ್. ಗುರುತಿಸೋರು ಅಥವಾ ಅಭಿಮಾನ ಇರೋರು ಕರೆದು ಕೊಡ್ತಾರೆ ಸರ್. ಅದು ನಾವೇನ್ ಮಾಡಿದೀವಿ ಅಂತ ಕೊಟ್ರೋ ಏನೋ ನನಗೂ ಗೊತ್ತಾಗಿಲ್ಲ ಸರ್. ಇಲ್ಲ ಇಲ್ಲ, ಅದು ನೀವು ಮಾಡಿರೋದಕ್ಕಲ್ಲ, ನಿಮ್ಮ ಕೆಲಸದ ಹಿಂದೆ ಇರ್ತಕ್ಕಂಥ ಶ್ರದ್ಧೆ, ನೀವು ನಿಮ್ಮ ಕಂಪ್ನಿಲಿ ಎಂಪ್ಲಾಯಿಗಳನ್ನ ನಡ್ಸ್ಕೊಳ್ತಾ ಇರುವಂತ ರೀತಿ, ನಿಮ್ಮ ಎಂಪ್ಲಾಯಿಗಳನ್ನೂ ಕೂಡ ನಾನು ಮಾತಾಡ್ಸಿದೀನಿ. ಅವರೆಲ್ಲ ಹೆಂಗ್ ಹೇಳ್ತಾರೆ ಅಂದ್ರೆ, ಮೇಡಮ್ ಹೇಳಿದ್ರೆ ಕರೆಕ್ಟ್ ಆಗಿರುತ್ತೆ ಸರ್. ಅವರೆಲ್ಲ ಹೆಂಗಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಮಾತು ಕರೆಕ್ಟ್ ಆಗಿರುತ್ತೆ, ಮೇಡಮ್ ಹೇಳಿದ್ರೆ ಎಲ್ಲವೂ ಸರಿ ಇರುತ್ತೆ. ಆ ನಿಟ್ಟಲ್ಲಿ ನಾವು ಬೇರೆ ಬೇರೆ ತರ ಮಾತಾಡಿದಾಗ್ಲೂ ಕೂಡ, ಇಲ್ಲ ಸರ್ ಮೇಡಮ್ ಮಾಡ್ತಾರೆ ಅಂದ್ರೆ ಕರೆಕ್ಟ್ ಆಗಿರುತ್ತೆ. ಅಷ್ಟು ನಂಬಿಕೆ ಬಂದಾಗ ಮಿಕ್ಕಿದೆಲ್ಲವೂ ಆಟೋಮೆಟಿಕ್ ಆಗಿ ಬರುತ್ತೆ ಅನ್ನೋ ನನ್ನ ನಂಬಿಕೆ. ಖಂಡಿತ ಸರ್, ಹೌದು. ಅವ್ರಗಳಿಗೆ ನಮ್ಮ ಮೇಲಿದ್ದ ಅಭಿಮಾನ. ಇನ್ನು ಅಲ್ಲಿ ಕೆಲಸ ಮಾಡ್ತಾರಲ್ಲಿ ಸುಮಾರು ಜನ ನನ್ ಜೊತೆಗೆ ಕೆಲಸ ಮಾಡಿದವ್ರು ಸರ್. ಎಲ್ಲಿ Y2K ಟೆಲಿ ಶಾಪಿಂಗ್ ಅಂತ ನಾನು ಏನೇ ಹೇಳಿದ್ರೆ, ಹೌದೌದೌದು, ಅಲ್ಲಿ ಕೆಲಸ ಇದಾರ ಅವ್ರು ಇನ್ನ ಅವರಲ್ಲಿ ನಿಮ್ಮ ಆಫೀಸಲ್ಲಿ ಇದಾರ ಅವರೆಲ್ಲ? ಹೌದು, ಅವ್ರು ಇವತ್ತು ನನ್ ಜೊತೆ ನನ್ನ ಕಂಪ್ನಿನಲ್ಲಿ ಇವತ್ತು ನನ್ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ ಹೆಂಗೆ ಅವ್ರ ಜೊತೆನಲ್ಲೇ ಇದ್ದಾರೆ. ಹೌದೇನು? ಕೆಲವರಿಗೆ ಮಾತ್ರ ಈ ತರ ಅವಕಾಶಗಳೆಲ್ಲ ಸಿಗೋದು. ಹೌದು. ಅದ್ರಲ್ಲಿ ತುಂಬಾ ಮರಿದೇ ಇರುವಂತ ಇನ್ಸಿಡೆಂಟ್ ಅಂದ್ರೆ, ಈ ಸರಿಗಮಪದು ನೀವೊಂದು ಶೋ ನೋಡಿರ್ಬೋದು. ಅದ್ರಲ್ಲಿ ನಯನ ಅಂದ್ಬಿಟ್ಟು ಒಂದು ಹುಡುಗಿ ಬರ್ತಾಳೆ. ಓಕೆ ಅವ್ರ ತಂದೆಗೆ ಅವರು ಬೆಡ್ ರಿಡನ್, ಓಕೆ ಅಂದ್ರೆ ಅವರಿಗೆ ಒಂದು ಆರ್ಥರೈಟಿಸ್, ಒಂದ್ ರೀತಿಯಾದಂತ Okay. ಆರ್ಥರೈಟಿಸ್ ಅದು.
ಹೆಂಗೆ ಅಂತ ಹೇಳಿದ್ರೆ ಆ ಮನುಷ್ಯ ಕೋವಿಡ್ ಟೈಮಲ್ಲಿ ಇದಾಗಿದ್ದು ಏನೋ ಪ್ರಾಬ್ಲಮ್ ಆಗಿ ಫುಲ್ ಬೆಡ್ ರಿಡನ್ ಅವ್ರು ಕೂಡ ಎದ್ದು ಓಡಾಡಕ್ಕಾಗಲ್ಲ, ಊಟ ಮಾಡಕ್ಕಾಗಲ್ಲ, ಅವ್ರಿಗೆ ಸ್ನಾನ ಮಾಡಿಸ್ಬೇಕು, ಒಬ್ರು ಕೇರ್ ಮಾಡ್ಬೇಕು, ಒಬ್ರು ಯಾರಾದ್ರೂ ಮನೆಯಲ್ಲಿ ಇರ್ಲೇಬೇಕು. ನನಗೆ ಈ ಹೆಂಗಾಗತ್ತೆ ಅಂದ್ರೆ ಈ ಶೋಗಳು ನೋಡ್ತಾ ಇರ್ತೀನಿ, ನೋಡಿ ಸುಮ್ನಾಗುವಂತ ಮನಸ್ಥಿತಿ ಖಂಡಿತ ಅಲ್ಲ ಸರ್. ಆ ಶೋ ನೋಡ್ತಾ ಇದ್ದೆ, ಆ ಹುಡುಗಿ ಕಣ್ಣೀರ್ ಹಾಕೊಂಡು ಹೇಳ್ತು, ಅಪ್ಪ ಎದೊಳಕ್ಕಾಗಲ್ಲ. ಅವ್ರು ಕರ್ಕೊಂಬಂದ್ ಕೂರ್ಸಿದ್ರು, ಯಾರೋ ಇಬ್ರು ಕರ್ಕೊಂಬಂದು ಚೇರಲ್ಲಿ ಕೂರ್ಸ್ಬೇಕು, ನಿಂತ್ಕೊಳಕ್ ಅವ್ರಿಗೆ ಆಗ್ತಾ ಇರ್ಲಿಲ್ಲ. ಹತ್ಕೊಂಡು ಹೇಳಿದ್ಲು. ನನಗೆ ಅದೇನು ಗೊತ್ತಿಲ್ಲ ಸರ್, ಎಷ್ಟು ಅರ್ತಿದೀನಿ ಅಂದ್ರೆ ಇಮ್ಮಿಡಿಯೇಟ್ ನಾರಾಯಣ್ ಕಾಲ್ ಮಾಡಿ, ನೋಡಪ್ಪ ಸರಿಗಮಪನಲ್ಲಿ ಈ ತರ ಶೋ ಬರ್ತಿದೆ, ಅವ್ರ ತಂದೆಗೆ ತುಂಬಾ ಇದಿಲ್ಲ, ಅವ್ರಿಗೆ ಮೆಡಿಸಿನ್ ಕೊಡ್ಬೇಕು ನಮ್ ಕಡೆಯಿಂದ, ಏನಾಗುತ್ತೋ ಗೊತ್ತಿಲ್ಲ, ಅವ್ರನ್ನ ರೆಡಿ ಮಾಡ್ಬೇಕಷ್ಟೇನೆ ಅಂದ್ಬಿಟ್ಟು ಶೋನಲ್ಲಿ ಫಿನಾಲೆಗೆ ಹೋದ್ವಿ. ಆ ಹುಡುಗಿಗೆ ಒಂದು ಅಮೌಂಟ್ ಕೊಟ್ವಿ, ಅವಳ ಎಜುಕೇಶನ್ ಏನಿರುತ್ತೆ ನಾವು ನೋಡ್ಕೊಂತೀನಿ ಅಂತ ಹೇಳಿದ್ವಿ. ಇವತ್ತು ಆ ಕೆಲಸ ನಾನು ಮಾಡ್ತಾ ಇದ್ದೀನಿ. ಆ ಹುಡುಗಿ ಡಿಗ್ರಿ ಮಾಡ್ತಾ ಇದೆ. ಓಕೆ. ಅವ್ರ ತಂದೆ ನಾನು ಹೇಳ್ದಂಗೆ ಕರೆಕ್ಟಾಗಿ 1 ವರ್ಷಕ್ಕೆ ಅವ್ರು ರೆಡಿ ಆಗಿ ಅದೇ ಶೋ ಸರಿಗಮಪ ನೆಕ್ಸ್ಟ್ ಶೋಗೆ ನಡ್ಕೊಂಡ್ ಬಂದು ಮಾತಾಡಿದ್ರು ಸರ್. ನಾನು ಹೇಳಿ ಬಂದಿದ್ ಫಿನಾಲಿನಲ್ಲಿ ಹೇಳಿ ಬಂದಿದ್ದು, ನಿಮ್ ತಂದೆ ಹುಷಾರಾಗ್ತಾರೆ, ಅವ್ರನ್ನ ಹುಷಾರ್ ಮಾಡೋದ್ ಜವಾಬ್ದಾರಿ ನಮ್ದು ಅಮೃತ್ ನೋನಿದು ಅಂತ. ಇದು ಅವಾರ್ಡ್ ಮೇಡಮ್. ಇದು ಅವಾರ್ಡ್ ನನಗೆ Yes. ನಿಜವಾಗ್ಲು ಇದು ಅವಾರ್ಡ್. ನಾನು ಕೇಳ್ಪಟ್ಟೆ, ಅದೆಲ್ಲೋ ಹಾವೇರಿಲೆಲ್ಲೋ ಆಯ್ತು ಆ ಶೋ, ಹೌದು, ಅಲ್ಲ ಅದು ಕರೆಕ್ಟ್ ತಾನೆ? ಕರೆಕ್ಟ್. ಹಾವೇರಿಲೆಲ್ಲೋ ಬೆಂಗಳೂರು ಅಂತ ಬೆಂಗಳೂರಿಲ್ಲ, ಹಾವೇರಿಲೋ ಕೊಪ್ಪಳ ಎಲ್ಲೋ ಆಯ್ತದು. ಕೊಪ್ಪಳಲ್ಲ ಎಸ್ 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 ಅಲ್ಲಿ ಆ ಶೋನಲ್ಲಿ ನಾನು ಅದು ಹೇಳಿದ್ದು. ಅದ್ ಹೆಂಗೆ ಹೇಳ್ದೆ, ಅಷ್ಟು ಜನನ್ ಮುಂದೆ ಅಷ್ಟು ಈಸಿ ಅಲ್ಲ ಸರ್. ಏನೋ ಒಂದು ಆಶ್ವಾಸನೆ ಕೊಟ್ಟು ಬರೋದಕ್ಕೆ ನಾವು ರಾಜಕಾರಣಿ ಅಲ್ವಲ್ಲ. ಆಗಲ್ಲ ಆಗಲ್ಲ. ನಾವ್ ಒಂದು ಹೇಳದ್ ಬಿಟ್ವಿ ಅಂದ್ರೆ ಅದಾಗ್ಲೇಬೇಕು, ಇಲ್ದೇ ಇದ್ರೆ ಇವರು ಕೂಡ ಹುಡುಗಿಯ ವಿದ್ಯಾಭ್ಯಾಸ ನೀವೇ ನೋಡ್ಕೊಳ್ತಾ ಇದ್ರಿ. ಇದೆಲ್ಲ ಹೇಳಕ್ ಆಗದೆ ಇರುವಂತದ್ದು, ಡಿಸ್ಕಸ್ ಮಾಡಕ್ ಆಗದೆ ಇರುವಂತದ್ದು. ಮಾನಸಿಕ ತೃಪ್ತಿ ಕೊಡುವಂತದ್ದು ಎಸ್ ಸರ್. ಎಸ್, ಇದೇ ಇಂಪಾರ್ಟೆಂಟ್. ಹೌದು. ಮಲಗಿದ್ರೆ ನಿದ್ದೆ ಬರ್ಬೇಕು ಅಂದ್ರೆ ಕಾಸು ಇಟ್ಕೊಂಡು ಯಾರಿಗೂ ಕೊಡದೆ ನಿದ್ದೆಲಿಂದ ಬರುತ್ತೆ. ನಿದ್ದೆಯಲ್ಲಿ ಆ ಕಾಸೇ ನೋಡ್ಕೊಂಡಿರ್ಬೇಕಾಗುತ್ತೆ. ಕೊಟ್ರೆ ತಾನೇ ನಿದ್ದೆ ಬರೋದು. ಈಗ ಅವ್ರು ಈಗ ಆಯಪ್ಪನು ಫೋನ್ ಮಾಡಿ ಅವ್ರ ತಂದೆಯವರು, ನಾನಿವತ್ತು ಆರಾಮಾಗಿದ್ದೀನಿ, ನಾನಿವತ್ತು ವಾಕ್ ಮಾಡ್ದೆ, ನಾನಿವತ್ತು ನನ್ ಕೆಲ್ಸ ನಾನೇ ಮಾಡಿದ್ದೀನಿ, ಮನೆಗೆ ದಿನಸಿ ತಗೊಂಬಂದಿದ್ದೀನಿ, ತರಕಾರಿ ತಗೊಂಬಂದಿದ್ದೀನಿ, ಎಷ್ಟು ಖುಷಿ ಆಗತ್ತೆ. ಅವ್ರು ಒಂದೇ ಹೇಳಿರೋದು, ಯಾರಾದ್ರೂ ಒಬ್ರು ಅವ್ರನ್ನ ನೋಡ್ಕೊಳಕ್ ಇರ್ಬೇಕಿತ್ತು. ಇವತ್ತು ಅವ್ರ ಕೆಲ್ಸ ಅವ್ರು ಮಾಡ್ಕೊಂತಾರೆ, ಅವ್ರು ಅಷ್ಟೇ. ದುಡಿದು ತರೋದ್ ಬೇಡ, ಬೇಕಾಗಿಲ್ಲ ಅವ್ರ ಬೇಕಾಗಿಲ್ಲ. ಕೆಲ್ಸ ಅವ್ರು ಮಾಡ್ಕೊಳ್ತಾರೆ. ನಾವ್ ಆರಾಮಾಗಿ ಮಕ್ಳನ್ನ ನೋಡ್ಕೊಂಡು, ನಾನು ಆ ಯಮ್ಮ ಅವ್ರಿಗೂ 3 ಮಕ್ಳು, ಆ ಯಮ್ಮನ್ನ ನೋಡಿದಾಗ ನನ್ನ ತಾಯಿನೇ ಬಂದಿದ್ದ. ಹೋಯ್ತು ರಾಮನಗರಕ್ಕೆ ಮನಸ್ಸು. ಹಂಗಾಗಿ ಇಮಿಡಿಯೇಟ್ ಆಗಿ ಹೋಗಿ ಆ ಕೆಲಸ ಮಾಡಿ ಬಂದಿದ್ದು. ವೆರಿ ಬಟ್ ಅಂದಂಗೆ ನಿಜವಾಗ್ಲೂ ಅಮೃತ್ ನೋನಿ ಅಲ್ಲಿ ಕೆಲಸ ಮಾಡ್ತು ಅನ್ನೋದಕ್ಕೆ ಇದು ನಿದರ್ಶನ. ಇತ್ತೀಚಿನ ದಿನಗಳಲ್ಲಿ ನೀವು ಬೆಳೆದಂತ ನಿಮ್ಮ ಬೆಳವಣಿಗೆನ ನಿಮ್ ತಾಯಿಯವ್ರು ನೋಡಿದ್ರ? ಇಲ್ಲ ಸರ್, ಅದು ತುಂಬಾ ನೋವಿದೆ ಸರ್ ನನ್ಗೆ. ನೋಡ್ಲಿಲ್ವಾ? ನೋಡ್ಲಿಲ್ಲ ಸರ್. ಅಮ್ಮ ಅಯ್ಯೋ. ತೀರ್ಕೊಂಡಾಗ ಆಲ್ರೆಡಿ 12 ವರ್ಷ ಆಯ್ತು ಸರ್. ಅಮ್ಮ ಅಯ್ಯಯ್ಯೋ ಅಯ್ಯಯ್ಯೋ, ನೋಡ್ಲೇ ಇಲ್ಲ. ನೋಡ್ಲಿಲ್ಲ ಸರ್, ಇರ್ಲಿಲ್ಲ ಅವಳು. ಚೆನ್ನಾಗಿರ್ತಾ ಇತ್ತಲ್ಲ ನೋಡಿದ್ರೆ. ತುಂಬಾ ಎಷ್ಟು? ತುಂಬಾ 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 ಖುಷಿ ಪಟ್ಟಿರೋರು. ಆಮೇಲೆ ಅವ್ರೊಬ್ರೇ ಆ ಖುಷಿನ ಅನುಭವಿಸಕ್ ಸಾಧ್ಯ. ಹೌದು. ಬೇರೆಯವ್ರಿಗೆಲ್ಲ ಕಥೆಯಾಗಿ ಕಾಣಿಸುತ್ತೆ. ಅವ್ರಿಗೆ ಅಯ್ಯೋ ನನ್ ಮಗಳು, ಅದು ನೀವು ಎಕ್ಸ್ಪ್ರೆಷನ್ ಮಾಡಕ್ಕಾಗ್ದೇ ಇರುವಂತದ್ದು. ನಿಜವಾಗ್ಲೂ ಸರ್, ಅದು ಮಾತ್ರ ತುಂಬಾ ಕೊರಗಿದೆ ನನಗೆ. ತಂಗಿ ತಂಗಿ ಅವ್ರ ಲೈಫ್ ಒಂಥರ, ಹಾಗೆ. ಅವರು ಮದ್ವೆ ಆಯ್ತು, ಮಕ್ಳಾಯ್ತು. ಒಂದ್ ಕಡೆ ತಮ್ಮ ತಮ್ಮ ಅವ್ನ್ ಮದ್ವೆ ಆಯ್ತು, ಮಕ್ಳಾಯ್ತು, ರಾಮನಗರದಲ್ಲಿ ಅವ್ನ್ ಸೈಡ್ ಅವ್ರ ಹೇಳಿದ್ದಾರೆ. ಓಕೆ. ಅಷ್ಟೇ. ಆ ಅಪ್ರಿಸಿಯೇಷನ್ ಅವ್ರೊಬ್ರೇ ಹೇಳ್ಬೇಕು. ಹೌದು ಸರ್. ಅವ್ರೊಬ್ರೇ ನಿಮ್ಮನ್ನ ನೋಡಿರೋದು, ಅಷ್ಟು ಹತ್ತಿರವಾಗಿ ನೋಡಿರೋದು. ಯಾರಿಗಾದ್ರೂ ಹೆಣ್ಮಕ್ಳಿಗೆ ಹೆಂಗಾಗತ್ತೆ ಅಂದ್ರೆ ತಾಯಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಗಂಡ್ ಮಕ್ಳು ಗಂಡ್ ಮಕ್ಳಿಗೆ ನೀವು ಸಾಕತ್ತಾಗಿ. ಹೆಣ್ಣು ಮಕ್ಳಲ್ಲಿ ಅಟ್ಯಾಚ್ಮೆಂಟ್ ಅನ್ನೋದು ಏನೇ ಒಂದು ಹೇಳ್ಕೊಬೇಕಂದ್ರೆ ಅಮ್ಮನ ಹತ್ರ ಹೋಗಿ ಹೇಳ್ಕೊಳ್ಳೋಣ. ಓಕೆ. ನಮಗೆ ಎಷ್ಟೇ ವಯಸ್ಸಾದ್ರೂನು, ನಾನು ಇವತ್ತು ಯಾರ್ದೋ ಒಂದ್ ಕತೆ ಕೇಳ್ದಾಗ ಎಲ್ರಿಗೂ ತಾಯಿ ಆಗಕ್ಕೂ ಸಾಧ್ಯ ಇಲ್ಲ, ಹೌದು ಹೆಂಡತಿ ಅಂತ ಅನ್ಕೊಳಕ್ಕೂ ಸಾಧ್ಯ ಇಲ್ಲ. ಹೌದು ಆದ್ರೆ ಮಕ್ಳು ಎಲ್ರಿಗೂ ಆಗ್ಬೋದು, ಎಲ್ರಿಗೂ ನಾವ್ ಮಕ್ಳೇನೆ ಹೌದು. ಅಲ್ವಾ? ಹಂಗಾಗಿ ನಾವ್ ಎಷ್ಟೇ ವಯಸ್ಸಾದ್ರೂ ನನ್ಗೆ ಅಮ್ಮ ಬೇಕು ಅನ್ಸತ್ತೆ, ಅಮ್ಮನ್ ಮಡ್ಲು ಬೇಕು ಅನ್ಸತ್ತೆ, ಏನೋ ನೋವಾದಾಗ ಅವಳ ಹತ್ರ ತೋಡ್ಕೋಬೇಕು ಅನ್ಸತ್ತೆ, ಸಂತೋಷ ಆದಾಗ ಅವಳನ್ನ ಅಪ್ಕೊಂಡು ನಾನು ಸಂತೋಷನ ಹೇಳ್ಕೋಬೇಕು ಅನ್ಸತ್ತೆ. ಯಾರಿಗೆ ಹೇಳೋದು? ಯಾರಿಗೆ ಹೇಳೋದು? ಯಾರಿಗೆ ಹೇಳೋದು? ಆಯ್ತು, ಇವಾಗ ನಿಮ್ಮ ಮಕ್ಳಿಗೆ ನೀವು ಏನೋ ಒಂದು ಆಗ್ಬೇಕು ಅನ್ಕೊಂಡಿದ್ರಿ, ಏನೋ ಒಂದು ಮಾಡ್ಬೇಕು ಅನ್ಕೊಂಡಿದ್ರಿ, ಅದು ಅವಾಗ ಆಗ್ಲಿಲ್ಲ. ಆ ಒತ್ತಡಗಳನ್ನ ನಿಮ್ಮ ಮಕ್ಳ ಮೇಲೆ ಏರ್ತಾ ಇದ್ದೀರಾ? ಅಂದ್ರೆ ಏರೋದು ಅಂತಲ್ಲ, ನಾನು ಇಂಜಿನಿಯರ್ ಆಗ್ಲಿ, ನೀನು ಇಂಜಿನಿಯರ್ ಆಗು, ಇಲ್ಲ ಸರ್. ಅಥವಾ ನಾನು ಡಾಕ್ಟರ್ ಆಗ್ಬೇಕು, ಟೀಚರ್ ಆಗ್ಬೇಕಾಯ್ತು, ನಾನು ಆಗ್ಲಿ ಟೀಚರ್ ಆಗು, ನಾನು ಇದು ಆಗಿಲ್ಲ ನೀನ್ ಇದು ಮಾಡು, ಆ ಥರದ್ದು ಏನಾದ್ರು? ಇಲ್ಲ ಸರ್, ನಾನು ಖಂಡಿತ ಅದಕ್ಕೆ ವಿರೋಧಿ ಸರ್. ನಾನು ಓಕೆ. ಯಾವತ್ತೇ ಆದ್ರೂ ನಾನೇನೋ ಆಗ್ಬೇಕಿತ್ತು ನೀನಾಗು, ಇಲ್ಲ ಸರ್. ನಿನಗೇನ್ ಅನ್ಸುತ್ತೆ, ನಿನಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದನ್ನ ಮಾಡು, 100% ಎಫರ್ಟ್ ಕೊಟ್ಟು ಮಾಡು. ಓಕೆ. ನೀನ್ ಏನಾದ್ರೂ ಮಾಡು, ಓಕೆ. ಆದ್ರೆ 100% ಎಫರ್ಟ್ ಹಾಕಿ ನೀನ್ ಏನ್ ಅನ್ಕೊಂಡಿದ್ಯೋ ಅದನ್ನೇ ಮಾಡು.
ಅಷ್ಟೇ ನಾನು ಹೇಳೋದೇ ಹೊರತು ಯಾವತ್ತು ಮಕ್ಳ ಮೇಲೆ ನಿಮ್ಮ ಬಲವಂತವಾಗಿ ನೀನು ಫಸ್ಟ್ ರ್ಯಾಂಕೇ ಬರಬೇಕು, ನೀನು ಇದನ್ನೇ ಮಾಡಬೇಕು, ನೀನು ಇಂಜಿನಿಯರೇ ಆಗಬೇಕು, ನೀನು ಮೆಡಿಕಲ್ಲೇ ಓದಬೇಕು, ಬೇಡ ಸರ್. ಯಾಕಂದ್ರೆ ಮಕ್ಕಳು ಇವತ್ತಿನ ಮಕ್ಕಳು ತುಂಬಾ ಶಾರ್ಪ್ ಆಗಿದ್ದಾರೆ. ಹೌದು. ಅವ್ರಿಗೆ ಏನ್ ಬೇಕು ಅದನ್ನ ಚೂಸ್ ಮಾಡ್ಕೊಳ್ಳೋದು ಖಂಡಿತ. ಅವರಿಗೆ ಆ ಒಂದು ಎಜುಕೇಶನ್ ಇದೆ, ನಾಲೆಡ್ಜು ಇದೆ, ನಮಗಿಂತ ತಿಳ್ಕೊಂಡಿದ್ದಾರೆ ಮಕ್ಳುಗಳು. ಆದ್ರೆ ನಾವು ಮಾಡ್ಬೇಕಾಗಿರೋದು ಏನಂದ್ರೆ ನಿನಗೆ ದಾರಿ ತೋರ್ಸೋ ಕೆಲಸ ಮಾತ್ರ ನಾವು ಮಾಡ್ಬೇಕು. ನಾನು ಇದನ್ನ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದು ಸರಿನಾ ತಪ್ಪಾ, ಇದಕ್ಕಿಂತ ಬೆಟರ್ ಇನ್ನೇನಾದ್ರೂ ಮಾಡ್ಬೋದಂತ ಸಜೆಷನ್ ಮಾತ್ರ ಕೊಡಿ. ದಯವಿಟ್ಟು ಹೇರ್ಬೇಡಿ, ಮಕ್ಳ ಮೇಲೆ ಖಂಡಿತ ಹೇರ್ಬೇಡಿ. ಇದು ನಾನು ಖಂಡಿತ ಎಲ್ಲ ಪೇರೆಂಟ್ಸ್ಗೂ ಹೇಳೋದು. ಮಕ್ಳ ಮೇಲೆ ದಯವಿಟ್ಟು ಯಾವುದನ್ನು ನೀನ್ ಇದನ್ನೇ ಮಾಡ್ಬೇಕು, ಹಿಂಗೇ ಇರ್ಬೇಕು ರೂಲ್ಸ್ನ ಮಾಡಬೇಡಿ. ಯಾಕೆ ಅಂದ್ರೆ ಅವ್ರು ಯೋಚನೆ ಮಾಡಕ್ ಬಿಡಿ. ಬದುಕಿನ ಪಥದಲ್ಲಿ ಯಾವತ್ತೂ ನಾವು ನಮ್ಮ ಮಕ್ಳ ಜೊತೆಗೆ ನಿಂತ್ಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಲೈಫ್ ಲಾಂಗ್ ನಾವೇ ಇರ್ತೀವ, ನಾವೇ ಹೋಗ್ತೀವ? ಇಲ್ಲ, ಡಿಸಿಷನ್ ಅವ್ರು ತಗೋಬೇಕು. ಅದನ್ನ ನೀವು ಕರೆಕ್ಟಾ ರಾಂಗ ಅಂತ ಹೇಳಿ. ನೀನು ತಗೊಂಡ್ರೆ ಏನಾಗುತ್ತೆ? ಯಾಕಂದ್ರೆ ನಮ್ಮ ಅನುಭವ ಅವರ ಆಸೆಗೆ ನೆರಳಾಗ್ಬೇಕು. ಮತ್ತೆ ಅದು ಒಂಥರ ಬಳ್ಳಿಗೆ ಆಸರೆ ಆಗಿ ನಿಂತ್ಕೋಬೇಕೇ ಹೊರ್ತು ಆ ಬಳ್ಳಿನ ಹಾದಿ ತಪ್ಪಿಸ್ಬಾರ್ದು. ಇದೊಂದ್ ಮಾತ್ರ ನಾನು ಎಲ್ಲಾ ಪೇರೆಂಟ್ಸ್ ಅಲ್ಲೂ ಖಂಡಿತವಾಗಿ ಕೇಳ್ಕೊಂತೀನಿ. ದೊಡ್ಡ ಬಿಸ್ನೆಸ್ ಇದೆ, ಇಷ್ಟೇ ಎಂಪೈರ್ ಇದೆ, ವಾಟ್ ನೆಕ್ಸ್ಟ್ ಅನ್ನೋದಕ್ಕೆ ಆಲ್ರೆಡಿ ನೆಕ್ಸ್ಟ್ ಸುಮಾರು ಮಾಡ್ಬಿಟ್ಟಿದೀವಿ ಸರ್. ಎಸ್ ಮೇಡಮ್. ಇದು ಅಮೃತ್ ಒಂದಕ್ಕೆ ನಿಲ್ಲಲಿಲ್ಲ ನಮ್ಮ ಕಂಪನಿ. ಎಸ್. ಅಮೃತ್ ನೋನಿಗೆ ಸಾಥ್ ಕೊಡುವಂತೆ ಓಂ ಶ್ರೀ ಮಾರ್ಕೆಟಿಂಗ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಮಾರ್ಕೆಟಿಂಗು ಡಿಸ್ಟ್ರಿಬ್ಯೂಷನ್ ನೋಡ್ಕೊಂತು. ಓಕೆ. ನಮ್ದೇ ಒಂದು ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ಮೈವಿಷನ್ ಮೀಡಿಯಾ. ಓಕೆ. ಇದು ನಾನು ಮತ್ತು ನನ್ನ ಪ್ರಾಣ ಸ್ನೇಹಿತ ನಾರಾಯಣ್, ಓಕೆ, ನಾವಿಬ್ಬರು ಕಟ್ಟಿದಂತ ಒಂದು ನಮ್ಮ ಕನಸಿನ ಕೂಸು. ಓಕೆ. ಓಂ ಶ್ರೀ ಮತ್ತೆ ನಾರಾಯಣ ಅವ್ರು ನಿಮ್ಗೆ ಸರ್ ಹೇಳಿದ್ನಲ್ಲ, ಎಲ್ಲರಿಗೂ ಪೆಟ್ಕೊಟ್ಟವ್ರು ಒಬ್ರೇ ಸರ್ ಅಂತ. ಓಕೆ, ಅವ್ರಿಗೂ ಪೆಟ್ಕೊಟ್ಟಿದ್ರೆ ಅವರು? ಹೌದು. ಎಲ್ಲರೂ 3 ಜನ ಹೆಂಗೆ ಸೇರಿದ್ವಿ ಅಂದ್ರೆ ಒಂದ್ ಕಡೆ ನಾರಾಯಣ್ ಒಂದು ರೀತಿನಲ್ಲಿ ಮೋಸ ಹೋಗಿದ್. ಅದೇ ಕಂಪ್ನಿಲಿ? ಹೌದು. ಅವ್ರು ಅಷ್ಟೊಂದು ಜೋರಾಗಿದ್ರು ಅವ್ರು ಅವಾಗ? ಆ ಕಂಪನಿಲಿ ಅನ್ನೋದಕ್ಕಿಂತ ನಾರಾಯಣ್ ಮುಂಚೆ ಒಂದು ಚಾನಲ್ ಅಲ್ಲಿ ವರ್ಕ್ ಮಾಡ್ತಿದ್ರು. ಆಮೇಲೆ ಇವರಿಗೆ ಒಂದು ಇದ್ ಮಾಡೋದಕ್ಕೆ ಮೀಡಿಯಾ ಇದ್ ಮಾಡ್ಕೊಳ್ಳೋದಕ್ಕೆ ಆಗ್ಬೋದು, ಅವ್ರಿಗೆ ಮಾರ್ಕೆಟಿಂಗ್ ಮಾಡ್ಕೊಡಕ್ಕೆ ಅಂತ ಹೋಗಿ ಸೇರ್ಕೊಂಡ್ರು ಚಾನಲ್ ನ ಬಿಟ್ಟು. ಬಟ್ ಅಲ್ಲಿ ಮೋಸ ಆಯ್ತು. ಹೊರಗಡೆ ಬಂದ್ವಿ, ಎಲ್ಲರೂ ನಿಂತು, ನಾನು ನಾರಾಯಣ್ ನಿಂತು ಯೋಚನೆ ಮಾಡಿದ್ದೇನೆ. ಹಾಗೇನೆ ಬೆಂಗಳೂರಿಗೆ ಬಂದು ನಾನು ಒಂದು ಕಂಪನಿ ಮಾಡೋದಕ್ಕೆ ನನಗೆ ಜೊತೆಗೆ ನಿಂತಿದ್ದು ನಾರಾಯಣೆ ಅವತ್ತಿನ ಸ್ಥಿತಿನಲ್ಲಿ. ಬೇರೆ ಯಾರೂ ಇರ್ಲಿಲ್ಲ ಜೊತೆಲಿ. ಇದ್ದು ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ಮೀಡಿಯಾ ಅಡ್ವರ್ಟೈಸಿಂಗ್ ಏಜೆನ್ಸಿ ಬೇರೆಯವ್ರ ಹತ್ರ ಹೋಗೋದ್ ಬೇಡ, ನಮ್ದೇ ಆಡ್ ಏಜೆನ್ಸಿ ಇದ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಲೈವಿಷನ್ ಮೀಡಿಯಾ ಸ್ಟಾರ್ಟ್ ಮಾಡಿದ್ವಿ. ಆ ನಂತರ ಕಂಪನಿ ಒಂದಕ್ಕೊಂದು ಈಗ ಬರೋರು ಪ್ರಾಡಕ್ಟ್ ನಮ್ದು ಇಂಥದ್ದಿದೆ ನಾವು ಚೂಸ್ ಮಾಡ್ತೀವಿ ಸರ್, ಖಂಡಿತ ಚೂಸ್ ಮಾಡ್ತೀವಿ. ಇದು ಬಿಟ್ಟು ಏನೇನು ಪ್ರಾಡಕ್ಟ್ ಇದೆ? ಮಿಲೆಕ್ಸ್ ಅಂತ ಇದೆ ಸರ್. ಮಿಲೆಕ್ಸ್ ಇವತ್ತಿನ ಇದರಲ್ಲಿ ನೋಡಿರ್ಬೋದು, ಸುಮಾರು ಅದಿತಿ ಪ್ರಭುದೇವ, ಡಾಕ್ಟರ್ ಬ್ರೋ ಇವರೆಲ್ಲ ಆಡ್ ಮಾಡಿದ್ದಾರೆ. ಮಿಲೆಕ್ಸ್ ಪ್ರಾಡಕ್ಟ್ ಇದೆ ನಮ್ಮಲ್ಲಿ. ಆ ಮಿಲೆಕ್ಸ್ ಇದು ಸಮಾನಂ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ, ಅದು ಇದು ಕಂಪನಿ. ಅದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕಮ್ಮರಡಿನಲ್ಲಿದೆ, ಮತ್ತೆ ಮಾರ್ಕೆಟಿಂಗ್ ಡಿಸ್ಟ್ರಿಬ್ಯೂಷನ್ ಏಜೆನ್ಸಿ ಇದೆ ಬೆಂಗಳೂರಲ್ಲಿದೆ. ಅದ್ರ ಜೊತೆಗೆ ನಾವು ಆಸಮ್ ಆಸ್ಥೆಟಿಕ್ ಕ್ಲಿನಿಕ್ ಅಂತ ಒಂದು ಆಸಮ್ ಆಸ್ಥೆಟಿಕ್ ಕ್ಲಿನಿಕ್ ಅಂದ್ರೆ ನಿಮ್ಮ ಹೇರ್, ಸ್ಕಿನ್ನು ಮತ್ತೆ ಡೆಂಟಲ್. ಇದು ಏನಪ್ಪಾ, ಇದರಿಂದ ಅದಕ್ಕೆ ಹೆಂಗೆ ಇಮಿಡಿಯೇಟ್ ಶಿಫ್ಟಿಂಗ್ ಸರ್? ಎಲ್ಲವೂ ತುಂಬಾ ಈಗ ಜನಗಳಿಗೆ ಏನ್ ಬೇಕಾಗತ್ತೆ ಸರ್ ಅದನ್ನ ಕೊಡೋಣ. ಹೌದು ಸರ್. ಒಂದಕ್ಕೆ ಸ್ಟಿಕ್ ಆಗೋದು ಬೇಡ. ಜನ ಚೇಂಜ್ ಆಗ್ತಾ ಇರ್ತಾರೆ, ವರ್ಷ ಕಳೆದಂತೆ ಹೊಸ ಜನರೇಷನ್ ಬರ್ತಾ ಇರುತ್ತೆ. ಅವ್ರು ಇದನ್ನ ಉಪಯೋಗಿಸಲ್ಲ, ಇದನ್ನ ಉಪಯೋಗಿಸ್ತಾರೆ ಅಂತಾರೆ. ನಾವು ಬರೀ ಇದನ್ನೇ ಮಾಡೋದು ಅನ್ನೋದು ಬೇಡ, ಇದನ್ನು ಮಾಡೋಣ. ಎಲ್ಲವೂ ಹೆಂಗಾಗ್ಬೇಕು ಅಂದ್ರೆ, ಇವಾಗ ನಾನು ಇದೊಂದೇ ಮಾಡ್ತಾ ಇದ್ದೀನಿ, ಇದೊಂದ್ರಲ್ಲೇ ನನಗೆ ಲಾಭನೂ ಬಂದಿದೆ, ಇದು ಚೆನ್ನಾಗಿದ್ದೀನಿ, ನಾನು ಇಲ್ಲಿಗೆ ನಿಂತು ಬಿಡೋಣ ಅಂತ ಯಾವತ್ತು ಯಾರು ಅನ್ಕೊಂಬಾರ್ದು. ಕಲಿಯೋದಕ್ಕೆ ಮಾಡೋದಕ್ಕೆ ತುಂಬಾ ಆಪ್ಷನ್ ಇರುತ್ತೆ. ಬಟ್ ನೀವು ಅದು ರೈಟಾ ರಾಂಗ ಅಂತ ಚೂಸ್ ಮಾಡ್ಬೇಕು. ಕರೆಕ್ಟ್ ಆಗತ್ತಾ, ಜನಗಳಿಗೆ ಹೆಲ್ಪ್ ಆಗತ್ತಾ, ಅದು ನೀಡಿದ್ಯಾ, ಜನಗಳಿಗೆ ಬೇಕಾಗಿರೋದೇನು? ಆರೋಗ್ಯ ಬೇಕು, ಅದ್ರ ಜೊತೆಗೆ ಏನ್ ಬೇಕು? ಎಲ್ಲರಿಗೂ ತುಂಬಾ ಇಂಪಾರ್ಟೆಂಟ್ ಲೈಫಲ್ಲಿ, ತುಂಬಾ ಚೆನ್ನಾಗಿ ಕಾಣ್ಬೇಕು, ಸೌಂದರ್ಯ ಬೇಕು. ಸೌಂದರ್ಯ ಅದೆಲ್ಲರಿಗೂ, ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಎಲ್ರಿಗೂ ಇಂಪಾರ್ಟೆಂಟ್. ತಲೆ ತುಂಬಾ ಕೂದ್ಲಿರ್ಲೇಬೇಕು. ಕೂದ್ಲಿಲ್ಲ ಅಂದ್ರೆ ಮದ್ವೆ ಆಗಲ್ಲ ಗಂಡ್ಮಕ್ಳಿಗೆ. ಅದಕ್ಕೆ ಏನೋ ಒಂದ್ ಮಾಡ್ಬೇಕಾ? ಹೆಣ್ಮಕ್ಳು ತುಂಬಾ ಸುಂದರವಾಗಿ ಕಾಣ್ಬೇಕು, ನಕ್ರೆ ಹಲ್ಲು ಚೆನ್ನಾಗಿರ್ಬೇಕು. ಇದೆಲ್ಲಾನು ಮಾಡೋದಕ್ಕೆ ಒಂದು ಆಸ್ಥೆಟಿಕ್ ಕ್ಲಿನಿಕ್ ಸರ್. ಹೌದು. ಅಂದ್ರೆ ಅಲ್ಲಿ ಹಾಕಿರೋಂತ ಮೆಷಿನರೀಸ್ ಎಲ್ಲ ತುಂಬಾ ಗುಣಮಟ್ಟದ ಮೆಷಿನರೀಸ್ ಹಾಕಿದೀವಿ. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಇರುವಂತದ್ದು, ಮತ್ತೆ 100% ರಿಸಲ್ಟ್ ಓರಿಯೆಂಟೆಡ್. ಡರ್ಮ್ಯಾಟ್ ಇದಾರೆ, ಅಲ್ಲಿ ಡೆಂಟಿಸ್ಟ್ ಇದಾರೆ, ಹೈಡ್ರಾಫೇಶಿಯಲ್ ಇಂದ ಹಿಡ್ದು PRP ಇಂದ ಹಿಡ್ದು, ಅಂದ್ರೆ ಹೇರ್ ಫಿಕ್ಸಿಂಗ್ ಇರ್ಬೋದು, ಅಥವಾ ಬೇರೆ ಏನೇ ಅವರ ಈ 3 ರೀತಿಯ, ನಿಮ್ಮ ಕೂದಲಿಗೆ ಸಂಬಂಧಪಟ್ಟಿದ್ದಿರ್ಬೋದು, ನಿಮ್ಮ ಸ್ಕಿನ್ ಇರ್ಬೋದು, ಅಥವಾ ಡೆಂಟಲ್ ಪ್ರಾಬ್ಲಮ್ ಇರ್ಬೋದು, ಎಲ್ಲದಕ್ಕೂ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತಾನೆ ಹೇಳ್ಬೋದು ಆಸಮ್ ಆಸ್ಥೆಟಿಕ್ ಕ್ಲಿನಿಕ್.
ಅದು ಕೂಡ ಮೋದಿ ಹಾಸ್ಪಿಟಲ್ ರೋಡ್ ಅಲ್ಲಿ ಇದೆ, ಓಕೆ. ಆಸಮ್ ಆಸ್ಥೆಟಿಕ್ ಅಂತ. ಇದು ಒಂದು ರೀಸೆಂಟ್ ಆಗಿ ಹೊಸ ವೆಂಚರ್, ಹೌದು, ಸ್ಟಾರ್ಟ್ ಮಾಡಿ ಒಂದು 6 ಮಂತ್ ಆಗಿದೆ. Okay. ಇದ್ರ ಜೊತೆಗೆ ನಾವು ಒಂದು ನಾರ್ಮನ್ ಫುಡ್ಸ್ ಅಂತ ಒಂದು Yes. ಕಂಪನಿ ಇದ್ ಮಾಡಿದ್ವಿ. ಅದು GKVK ಇಂದ ತಗೊಂಡಂತ ಒಂದು ಪ್ರಾಡಕ್ಟ್. ಓಕೆ. ನಿಮ್ಗೆ ಎಲ್ರಿಗೂ ಈಗ ಚಪಾತಿ ಅಂದ್ರೆ ಏನ್ ಗೊತ್ತು ಸರ್? ಚಪಾತಿ ಕಡೆಗೆ ಚಪಾತಿ, ಸಾಗು ಚಪಾತಿ ಅಥವಾ ಏನ್ ಸರ್ ಮಾಡ್ತೀವಿ? ಚಪಾತಿನೇ ಗೋಧಿ, ಮೈದಾ ಎರಡು. ಬೇರೆ ಆಪ್ಷನ್ ಕೊಟ್ರೆ ಬೇರೆ ಆಪ್ಷನ್ ಕೊಟ್ಟರೆ ರೊಟ್ಟಿ ಮಾಡ್ಕೊಂಡ್ಬಿಡ್ತೀವಿ ಮೇಡಮ್. ನಮ್ಗೆ ಚಪಾತಿ ಮಾಡಕ್ಕೆಲ್ಲ ಬರುತ್ತೆ ಮೇಡಮ್. ಸರ್, ನಾನು ಚಪಾತಿನೇ ಮಾಡ್ತೀನಿ ಸರ್, ಆದ್ರೆ ಗೋಧಿ ಇಲ್ಲ, ಮೈದಾ ಇಲ್ಲ ಸರ್. ಮತ್ತೆ ಏನ್ ಹಾಕ್ತೀರಿ ಮೇಡಮ್ ನೀವು? ಚಿಯಾ ಮತ್ತೆ ಕಿನೋವಾ ಮತ್ ಸರ್. ಅವ್ರಿಗೆ ಚಪಾತಿ ಮಾಡ್ಬೋದಾ? ತುಂಬಾ ಚೆನ್ನಾಗಿ ಬರುತ್ತೆ ಸರ್, ತುಂಬಾ ಹೆಲ್ತಿಗೆ ತುಂಬಾ ಇಲ್ಲ, ಒಳ್ಳೆಯದು. ಕೇಳಿದೀನಿ ತುಂಬಾ ಜನಕ್ಕೆ ಡಯಾಬಿಟಿಸ್ ಇದ್ದಂಥವ್ರು ಪ್ರತಿದಿನ ಊಟದ ಸಮಯದಲ್ಲಿ 2 ಚಪಾತಿನ ರಾತ್ರಿ ಹೊತ್ತು ತಗೊಂಡಂತ ನೂರಾರು ಜನ ಡಯಾಬಿಟಿಕ್ ಪೇಷಂಟ್ಗಳ ಶುಗರು ಹೆಚ್ಚು ಕಡಿಮೆ 300 ಇದ್ದವ್ರಿಗೆ 200, 360 ಇದ್ದವ್ರಿಗೆ 250, 200 ಎಲ್ಲ ಬಂದು ತುಂಬಾ ಜನ ಅದಕ್ಕೆ ಎಸ್ಪೆಷಲಿ ಲಾಲ್ಬಾಗು ಈ ಕಡೆ ಎಲ್ಲ ಕಬ್ಬನ್ ಪಾರ್ಕಲ್ಲಿ ವಾಕರ್ಗಳೇನಿದ್ದಾರೆ ಆ ಅಸೋಸಿಯೇಟ್ ಹೇಳ್ತಾ ಇದ್ರು ನನಗೆ, ಯಾವುದೋ ವಸ್ತು ಬಂದಿದೆ ಸರ್, ನಮ್ಮನೆ 10 kg ತಗೊಂಡೆ, ನಾನೇ ಎಲ್ಲರಿಗೂ ಸ್ಪಾನ್ಸರ್ ಮಾಡಿ ಕೊಡ್ತಾ ಇದ್ದೀನಿ, ದಿಸ್ ಇಸ್ ವೆರಿ ಎಫೆಕ್ಟಿವ್ ಅಂತ ಕೇಳ್ಪಟ್ಟಿದ್ದೀನಿ. ಹೌದು ಸರ್. ಓಕೆ. ಅದು ಗ್ಲೂಟನ್ ಫ್ರೀ ಇರುತ್ತೆ, ಓಕೆ. ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇದ್ದಷ್ಟು Okay. ನಿಮ್ಮ ಡಯಾಬಿಟಿಕ್ಗೆ ತುಂಬಾ ಒಳ್ಳೇದು. ಓಕೆ. ಮತ್ತೆ ಒಮೆಗಾ 3 ಇರ್ಬೋದು, ಫ್ಯಾಟಿ ಆಸಿಡ್ಸ್, ಇದು ತುಂಬಾ ರಿಚ್ ಆಗಿ ಚಿಯಾನಲ್ಲಿ ಸಿಗತ್ತೆ, ಓಕೆ. ಎಲ್ರಿಗೂ ಗೊತ್ತು. ಚಿಯಾ ಬೇಸ್ಡ್ ಅಲ್ಲಿ ನೀವು ಚಪಾತಿ ಹಿಟ್ ಮಾಡಿರೋದು ಇಂಡಿಯಾದಲ್ಲೇ ಫಸ್ಟ್. ನೀವೇನೇನೆ ಹೌದು. ಇವೆಲ್ಲ ಫುಡ್ ಪ್ರಾಡಕ್ಟು, ಆಯುರ್ವೇದ ಪ್ರಾಡಕ್ಟು ಇವೆಲ್ಲ ಮಾಡಿದ್ರಿ. ಇವತ್ತು ಒಂದು ಬಿಸ್ನೆಸ್ನ ಹಿಂಗ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿರೋರ್ಲಿ ನೀವು ಒಬ್ರು. ಈಗ ಕಾಲೇಜನ್ನ ಮುಗಿಸಿ ಬರ್ತಾರೋ ಅಂತ ಹೆಣ್ಮಕ್ಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು? ಅವ್ರಿಗೆ ಏನ್ ಮಾಡ್ಬೇಕು? ಯಾಕಂದ್ರೆ ಒಂದ್ಸರಿ ಅನ್ಸುತ್ತೆ ನಾವು ಬಂದಿರೋ ಕಷ್ಟ ಎಲ್ಲ ಅವ್ರಿಗೆ ಇವಾಗ ಬರೋದೇ ಇಲ್ವೇನೋ, ಆ ಟ್ರೆಂಡ್ ಎಲ್ಲ ಹೊಟ್ಟೋಯ್ತು ಇವಾಗ. ಹೌದು. ಇವಾಗ ಎಲ್ರಿಗೂ ಸ್ವಲ್ಪ ಓದ ತಕ್ಷಣ ಏನೋ ಕೆಲಸ ಸಿಕ್ಕತ್ತೆ, ಇದೇನೋ ಮಾಡಿದ ತಕ್ಷಣ ಕೆಲಸ ಸಿಕ್ಬಿಡುತ್ತೆ. ಮೊದಲ ಸಿಗ್ತಾ ಇರಲಿಲ್ಲ, ಆಪರ್ಚುನಿಟಿಗಳಿರ್ಲಿಲ್ಲ. ಹೌದು. ಇವಾಗ ಎಲ್ಲವೂ ಚೇಂಜ್ ಆಗಿದೆ. ಡಿಗ್ರಿ ಮಾಡ್ತಾರೋಂಥ ಹೆಣ್ಮಕ್ಳಿಗೆ ಅಥವಾ ಹೆಣ್ಮಕ್ಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಮಂಗಳವ್ರೆ? ಫಸ್ಟಿಗೆ ಹೆಣ್ಮಕ್ಳಿಗೆ ನಾನು ಏನೇ ಹೇಳಕ್ ಬಂದ್ರು ಒಂದು ಹೇಳ್ತೀನಿ. ಫಸ್ಟ್ ಎಲ್ರೂ ನೀವ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಮೊದಲು ನಮ್ಮಲ್ಲಿ ಒಂದು ರೂಪರೇಷೆ ರೆಡಿ ಆಗ್ಬೇಕು, ಬ್ಲೂ ಪ್ರಿಂಟ್. ಎಸ್. ನೀವೇನೇ ಮಾಡಕ್ ಮುಂಚೆ ಫಸ್ಟ್ ಏನ್ ಮಾಡ್ತೀವಿ, ಒಂದು ಯೋಚನೆ, ಒಂದು ಯೋಜನೆ ಎರಡು ಕರೆಕ್ಟ್ ಆಗಿರ್ಬೇಕು. ಅಂದ್ರೆ ಗುರಿ ಮತ್ತು ಗುರು. ಎಸ್. ನಮ್ಮ ಎಜುಕೇಶನ್ನ ನಾವು ಗುರು ಅಂತ ಕನ್ಸಿಡರ್ ಮಾಡಿದ್ರೆ ನಾನು ಏನ್ ಸಾಧನೆ ಮಾಡ್ಬೇಕು, ಎಲ್ಲಿಗೆ ಹೋಗಿ ನಿಲ್ಬೇಕು. ಕೆಲವರು ಓದ್ತಾನೆ ಒಂದು ಡಿಸೈಡ್ ಮಾಡ್ಬಿಡ್ತಾರೆ, ನಾನು ಇಂಜಿನಿಯರಿಂಗ್. ನಿಮ್ಗೆ ಆಗಿಲ್ವಲ್ಲ ಮೇಡಮ್? ನೋಡಿ, ಇವ್ರಿಗೆ ಗುರುನೂ ಇಲ್ಲ, ಗುರಿನೂ ಇರಲಿಲ್ಲ ಅವಾಗ. ಅರೆ ಹೊಟ್ಟೆ ಹಸುವಿತ್ತು. ಇವೆಲ್ಲದಕ್ಕಿಂತ ಇಂಪಾರ್ಟೆಂಟು ಹೊಟ್ಟೆ ಹಸು. ನಾನು ಏನೋ ಒಂದು ಮಾಡಬೇಕು ಅಂತ. ನೋಡಿ ಹೆಂಗೆ ಚೇಂಜ್. ಇವಾಗ ಮೇಡಮ್ ಹೇಳ್ತಾ ಇದ್ದಾರೆ ಗುರು ಇರಬೇಕು, ಗುರಿ ಇರಬೇಕು ಅಂತ. ಫಸ್ಟು ನಾನು ಹೇಳೋದೇನೆಂದ್ರೆ ಹೊಟ್ಟೆ ಹಸಿವಿರ್ಬೇಕು. ಕರೆಕ್ಟ್. ಹೊಟ್ಟೆ ಹಸಿವಿದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ ಮನುಷ್ಯ. ನಮ್ಮ ಪರಿಸ್ಥಿತಿನಲ್ಲಿ ಇದ್ದವರಿಗೆ ಖಂಡಿತ ಆ ಧೈರ್ಯ ಬಂದ್ಬಿಡುತ್ತೆ. Yes. ಆದ್ರೆ ಈಗಿನ ಮಕ್ಕಳಲ್ಲಿ ನಾನ್ ಧೈರ್ಯದ್ದೇ ಕೊರತೆ ಇರೋದು ಸರ್. ಎಸ್. ಬೇಗ ಡಿಪ್ರೆಷನ್ಗೆ ಹೋಗ್ತೀರಾ. Yes. ಯಾಕೆ? ಏನಂತ ಕಷ್ಟ ಬಂದಿದೆ ನಿಮ್ಗೆ? ಎದುರಿಸಿ ನಿಲ್ಲಕ್ಕಾಗದೆ ಇರೋಂತ ಕಷ್ಟನ ಸರ್? ಸಾಯಕ್ಕೆ ತುಂಬಾ ಕಷ್ಟ ಸರ್, ಹೌದು. ಅದಕ್ ತುಂಬಾ ಧೈರ್ಯ ಬೇಕು. ತುಂಬಾ ಧೈರ್ಯ ಬದುಕಲ್ಲ, ಸಾಯಕ್ ತುಂಬಾ ಧೈರ್ಯ ಬೇಕು. ತುಂಬಾ ಧೈರ್ಯ ಬೇಕು. ಬಟ್ ಆದ್ರೆ ಆ ಧೈರ್ಯ ಮಾಡೋ ಮಕ್ಳುಗಳು ಇವಾಗಿನವ್ರಿಗೆ ಬದುಕೋ ಧೈರ್ಯ ಯಾಕೆ ಮಾಡ್ತಾ ಇಲ್ಲ ನೀವು? ಯಾಕಿಂತ ಸಿಲ್ಲಿ ವಿಷಯಗಳಿಗೆ ಡಿಸಿಷನ್ ಇಷ್ಟು ತಗೊಂತೀರಲ್ಲ? ನಾನು ನಿಜವಾಗ್ಲೂ ಈಗಿನ ಮಕ್ಳುಗಳಲ್ಲಿ ಕೇಳ್ತೀನಿ, ಮಕ್ಳ ತಪ್ಪಿದ್ಯಾ, ಹಿರಿಯರ ತಪ್ಪಿದ್ಯಾ, ಪೋಷಕರ ತಪ್ಪಿದ್ಯಾ ಅಂತ ನಂಗೆ ಗೊತ್ತಿಲ್ಲ. ನಿಮ್ಮ ಮಕ್ಕಳಲ್ಲಿ ಮೊದಲು ಬದುಕಿನ ಮೇಲೆ ಆಸಕ್ತಿನ ಹುಟ್ಟಿಸ್ಬೇಕು. ಕಷ್ಟ ಎಲ್ರಿಗೂ ಬರುತ್ತೆ, ಯಾರಿಗಿಲ್ಲ ಕಷ್ಟ? ಯಾವ ಫೀಲ್ಡ್ ತಗೊಳ್ಳಿ, ಯಾರು ಕಷ್ಟ ಪಡಲ್ಲ? ಫಾರ್ಮರು ಕಷ್ಟ ಪಡ್ತಾನೆ, ಸೈನಿಕನೂ ಕಷ್ಟ ಪಡ್ತಾನೆ, ಇಂಡಸ್ಟ್ರಿಯಲಿಸ್ಟು ಕಷ್ಟ ಪಡ್ತಾರೆ, ಪ್ರತಿಯೊಬ್ರು ಕಷ್ಟ ಪಡ್ತಾರೆ. ಹಂಗಂತ ಎಲ್ರು ಸಾಯೋ ನಿರ್ಧಾರ ಮಾಡ್ತಾರೆ. ಲೈಫಲ್ಲಿ ಒಂದು ಕೆಟ್ಟದ್ ಖಂಡಿತ ಆಗತ್ತೆ. ಅಂದ್ರೆ ಮನುಷ್ಯ ಅಂತ ಅಂದ್ಮೇಲೆ ಕಷ್ಟ ಬಂದೇ ಬರುತ್ತೆ. ಕಷ್ಟನ ಎದುರಿಸಿ ನಿಲ್ಬೇಕೇ ಹೊರತು ಕಷ್ಟಕ್ಕೆ ಎದುರಿ ಸಾಯ್ಬಾರ್ದು ಯಾರೇ ಆದ್ರೂ. ದಯವಿಟ್ಟು ಮಕ್ಳುಗಳು, ಅದ್ರಲ್ಲೂ ಈಗಿನ ಸ್ಕೂಲ್ ಮಕ್ಳಿರ್ಬೋದು, ಕಾಲೇಜ್ ಮಕ್ಳಿರ್ಬೋದು, ತುಂಬಾ ಬೇಜಾರಾಗುತ್ತೆ ನೋಡಿದ್ರೆ. ಹೆತ್ತವ್ರಿಗೆ ಒಬ್ಬೊಬ್ಬರೇ ಮಕ್ಳಿರ್ತಾರೆ, ಅಂತವ್ರು ಹೋಗ್ಬಿಟ್ಟು ಏನೋ ಒಂದು ಇನ್ಸಿಡೆಂಟ್ ಆಯ್ತು, ಯಾರೋ ಏನೋ ಅಂದ್ರು, ಅಥವಾ ಸ್ಕೂಲಲ್ಲಿ ಟೀಚರ್ ಬೈದ್ರು, ಏನೋ ಒಂದ್ ಆಯ್ತು ಅಂದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಹೋಗ್ತೀರಾ, ಸೂಸೈಡ್ ಮಾಡ್ಕೊಂತೀರಾ. ಅಂದ್ರೆ ನಿಜವಾಗ್ಲೂ ಎಲ್ಲಿ ಹೋಗ್ತಾ ಇದೆ ಈಗಿನ ಯುವ ಜನರೇಷನ್? ಆದ್ರೆ ಸುಭಾಷ್ ಚಂದ್ರ ಬೋಸ್ ಅಂತವ್ರೆಲ್ಲ ಹೋಗಿ ಏನೋ ಒಂದು ಕಟ್ಟಬೇಕು ಅಂತ ನಿಂತ್ರು, ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ರು. ಅಂತ ನೀವೇನು ಮಾಡ್ಬೇಕಾಗಿಲ್ಲ. ಈಗ ನಿಮ್ಮ ಭವಿಷ್ಯ ಕಟ್ಕೊಳ್ಳಿ,
ನಿಮ್ಮ ಜೀವನ ಕಟ್ಕೊಳ್ಳಿ, ನಿಮ್ಮ ಹೆತ್ತವರಿಗೆ ಊರ್ಗೋಲಾಗಿ. ಈಗ ನಿಮ್ಮ ಸಾವನ್ನ ನೋಡೋ ಕರ್ಮಮ್ಮ, ಹೆತ್ತವ್ರಿಗೆ ಯಾಕೆ ಕೊಡ್ತೀರಾ? ಕಷ್ಟಪಟ್ಟು ಸಾಲ ಮಾಡಿ ಓದಿಸಿ ನಿಮ್ಮನ್ನೇನೋ ಮಾಡ್ಬೇಕು, ಹೆಂಗೋ ನಿಮ್ಮನ್ನ ನೋಡ್ಬೇಕು ಅಂತ ಕನ್ಸ್ ಕಟ್ಟಿರೋರು ಕೊನೆಗೆ ಆ ಹೆಣ ನೋಡಿ ಅಳೋ ಅಂತ ಪರಿಸ್ಥಿತಿಗೆ ಯಾಕೆ ತರ್ತಾ ಇದ್ದೀರಾ ಹೆತ್ತವ್ರನ್ನ? ಇಲ್ಲಿ ಯಾರು ತಪ್ಪಿದೆ ಅಂತ ಗೊತ್ತಿಲ್ಲ. ಆದ್ರೆ ಒಂದು ಮಕ್ಳುಗಳು ದಯವಿಟ್ಟು ಬದುಕೋದನ್ನ ಕಲೀರಿ, ಬದುಕನ್ನ ಪ್ರೀತಿಸಿ, ನಿಮ್ಮನ್ನ ಪ್ರೀತಿಸಿ. ಜೀವನ ತುಂಬಾ ಚೆನ್ನಾಗಿದೆ, ಆದ್ರೆ ನೀವು ಕಟ್ಕೋಬೇಕಷ್ಟೆ. ಜೀವನನ ನೀವು ಕಟ್ಕೋಬೇಕು. ನಿನ್ನ ಓದು, ನಿನ್ನ ದುಡಿಮೆ ನಿನಗೋಸ್ಕರ ಫಸ್ಟು. ಅಪ್ಪ ಅಮ್ಮನಿಗೋಸ್ಕರ ಓದ್ತಾ ಇದ್ದೀನಿ, ಯಾರಿಗೋಸ್ಕರನೂ ದುಡಿತಾ ಇದ್ದೀನಿ ಖಂಡಿತ ಅಲ್ಲ. ನಿಮಗೋಸ್ಕರ ಬದುಕು ಅಷ್ಟೇ, ನಿಮಗೋಸ್ಕರನೇ. ನೀವೇ ಬದುಕಬೇಕು, ನೀವೇ ಸಾಧಿಸ್ಬೇಕು. ಬಟ್ ಏನ್ ಸಾಧಿಸ್ಬೇಕು ಅನ್ಕೊಂಡಿದ್ದೀರೋ ಅದನ್ನ ಸಾಧಿಸೋ ಕಡೆ ಗಮನ ಕೊಡಿ. ಅಡೆತಡೆ ಬಂದೇ ಬರುತ್ತೆ, ಕಲ್ಲು ಬರುತ್ತೆ, ಮುಳ್ಳು ಬರುತ್ತೆ, ಪ್ರತಿಯೊಂದು ಇರುತ್ತೆ. ಇದೆಲ್ಲನೂ ದಾಟಿ ಹೋದ್ರೇನೆ ನಿನ್ನ ಗುರಿ ನೀನ್ ಮುಟ್ಟಕ್ಕಾಗೋದು, ಏನೋ ಒಂದ್ ಸಾಧನೆ ಮಾಡಕ್ಕಾಗೋದು. ಇತಿಹಾಸದ ಪುಟದಲ್ಲಿ ನಿನ್ನ ಹೆಸರನ್ನು, ನಿನ್ನ ಫಾಲೋವರ್ಸು ನೋಡ್ಕೊಂಡು ಬರಕ್ ಸಾಧ್ಯ ಆಗೋದು. ದಯವಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ ನಾನು ಖಂಡಿತ ಎಲ್ರಿಗೂ ಹೇಳ್ತೀನಿ, ಎಲ್ಲ ಮಕ್ಳುಗಳಿಗೂ ಹೇಳ್ತೀನಿ. ಈ ಪ್ರಾಕ್ಟಿಕಲ್ ಆಗಿ ನಾವು ಫೀಲ್ಡ್ ಇಳಿದಾಗ ಒಂದಷ್ಟು ಸಮಸ್ಯೆಗಳು ಬರುತ್ತೆ. ಯಾಕಂದ್ರೆ ನೀವು ನೋನಿಯನ್ನ ತಂದಾಗ ಇನ್ನು ಯಾವ್ದಾದ್ರು ನೋನಿಗಳಿತ್ತು, ಅವರು ಏನು ಸುಮ್ಮನೆ ಕುತ್ಕೊಳ್ಳಲ್ಲ, ಅವ್ರು ಯಾರೋ ನೋನಿಯವರು ಸುಮ್ಮನೆ ಕೂತ್ಕೊಳ್ಳಿ. ಏನಾಯ್ತು ಅವಾಗ? ಏನಾದ್ರು ನಿಮ್ಗೆ ಏನ್ ಚಾಲೆಂಜಿಂಗ್ ಎದುರಿಸಿದ್ರಿ? ಥಿಯರಿಗೂ ಪ್ರಾಕ್ಟಿಕಲ್ಗೂ ಇದೆ ತುಂಬಾ ವ್ಯತ್ಯಾಸ ಹೌದು. ಸರ್. ನಾವು ಓದ್ಕೊಂಡ್ ಬಂದ ತಕ್ಷಣ ಅದನ್ನೇ ಇಲ್ಲಿ ಮಾಡ್ತೀವಿ ಅಂದ್ರೆ ಖಂಡಿತ ಸರ್. ಇರೋದೇ ಇಲ್ಲ ಅದು. ನೀವು ಓದಿಲ್ದೆ ಇರೋದೇ ನಿಮ್ ಜೀವನಕ್ಕೆ ಬರೋದು. ಕರೆಕ್ಟ್. ಜೀವನ ಅನ್ನೋದು ಯೂನಿವರ್ಸಿಟಿ. Yes. ನೀವು ಓದ್ನಲ್ಲಿ ಪಾಸ್ ಆಗಿಲ್ಲ ಅಂದ್ರೂ ಜೀವನದ ಯೂನಿವರ್ಸಿಟಿಲಿ ಪಾಸ್ ಆಗ್ಬೇಕು. ಕರೆಕ್ಟ್. ಇಲ್ಲಿ ನಿಮ್ಗೆ ತುಂಬಾ ಜನ ಟೀಚರ್ಸ್ ಸಿಗ್ತಾರೆ, ಹೌದೌದು. ಪ್ರತಿದಿನ ಒಂದೊಂದ್ ಪಾಠ ಹೇಳ್ಕೊಡ್ತಾ ಹೌದೌದೌದು. ಅವರೇ ಹೇಳ್ಕೊಡ್ತಾ ಇರ್ತಾರೆ. ಅವರೇ ಹೇಳ್ಕೊಡ್ತಾ ಇರ್ತಾರೆ. ಓಕೆ, ನಿಮ್ಗೆ ಯಾರ್ಯಾರು ಹೇಳ್ಕೊಟ್ರಿ ಮೇಡಮ್ ಪಾಠನ? ತುಂಬಾ ಜನ ಹೇಳ್ಕೊಟ್ರಿ ಸರ್. ಹೇಳ್ಕೊಟ್ರಾ? ಸಿಕ್ಕಾಬಟ್ಟೆ. ಓಕೆ ಓಕೆ ಅವರಿಂದ ಕಲ್ತಿದ್ ಪಾಠನೇ ಇವತ್ ನಾನು ಇಲ್ಲಿ ಕೂತಿರೋದು. ನಿಜವಾಗ್ಲೂ ಅವ್ರನ್ನೆಲ್ಲ ನೆನ್ಸ್ಕೊಬೇಕು ಸರ್. ಓಕೆ ಒಂದೊಂದು ಪೆಟ್ಟು ಕೊಡ್ತಾರೆ ಗೊತ್ತಾ ಸರ್, ಆಗ ಒಂದೊಂದು ಕಲಿತಾ ಹೋಗ್ತೀವಿ ನಾವು. ಓಕೆ. ಅದನ್ನ ಬೈಕೋಬೇಡಿ, ಕುಗ್ಗಬೇಡಿ, ಪಾಠ ಕಲೀರಿ. ನಿಮ್ಮವರಿಂದನೇ ತಿನ್ಬೋದು, ಹೊರಗಡೆಯಿಂದನೂ ತಿನ್ಬೋದು. ಆದ್ರೆ ತಿಂದ ತಕ್ಷಣ ಅಯ್ಯೋ ಹಿಂಗಾಗೋಯ್ತಲ್ಲ ಅಂತ ಕೂತ್ಕೋಬಾರ್ದು. ಓಕೆ. ನಾನು ಈ ತಪ್ಪು ಮಾಡ್ದೆ, ನನಗೆ ಪೆಟ್ಟು ಬಿತ್ತು, ಈ ತಪ್ಪನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡಬಾರ್ದು. ಇದು ನೀವು ಜೀವನದಲ್ಲಿ ಕಲಿಬೇಕಾಗಿರೋ ಪಾಠ. ಬಿಸ್ನೆಸ್ಸು ಅಷ್ಟೇನೆ. ನಿಮ್ಗೆ ಹೆಂಗ್ ಕೊಡ್ತಾರೆ ಅಂದ್ರೆ, ಇವಾಗ ನನಗೆ ನಮ್ಮ ಪ್ರಾಡಕ್ಟ್ ಬೆಲೆ ಹೇಳ್ತಿದ್ರು. ನಮ್ದು ಆರ್ಥೋ ಪ್ಲಸ್ ಬೆಲೆ 1700 ರೂಪಾಯಿ, 750 ml. ಎಲ್ಲ 500 ರೂಪಾಯಿಗೆ ನೋನಿ ಸಿಗತ್ತೆ, 300 ರೂಪಾಯಿಗೆ ನೋನಿ ಸಿಗತ್ತೆ. ನಿಮ್ದೇನ್ ಸ್ಪೆಷಲ್? ನಿಮ್ಗೆ ಯಾಕೆ ಇಷ್ಟು ದುಡ್ಡು ಕೊಡ್ಬೇಕು? ಎಸ್. ಒಬ್ಬ ರೋಡಲ್ಲಿ ವ್ಯಾನ್ ಅಲ್ಲಿ ಮಾರ್ಕೊಂಡು ಹೋಗ್ತಿದ್ದ. ಹೌದು, ಅದ್ ನೋಡಿದೀನಿ ನಾನು. ವ್ಯಾನ್ ಅಲ್ಲಿ ಹೌದೌದು. ಎಕ್ಸಿಬಿಷನ್ ಕಡೆ ಎಲ್ಲ ವ್ಯಾನ್ ಇಟ್ಕೊಂಡು ನೋಡಿರ್ತಿದ್ರು. ಅದು ಹೆಂಗೆ ಅಂದ್ರೆ ಅಮೃತ್ ನೋನಿ ಅವ್ರದೇ ಇದು ಅಂತ ಸೇಲ್ ಮಾಡಿದ್ದಾನೆ. ಅಮೃತ್ ನೋನಿ ಅವ್ರದೇ ಇದು. ನಾವು ಅಷ್ಟು ಹೇಳ್ತಾ ಇದ್ವಿ, ದಯವಿಟ್ಟು ಎಲ್ಲೂ ವ್ಯಾನ್ಗಳಲ್ಲಿ ಸೇಲ್ ಮಾಡ್ತಾರೆ, ನಿಮ್ ಕೈಗೆ ತಂದು ತಗೋಬೇಡಿ, ಮೆಡಿಕಲ್ ಸ್ಟೋರಲ್ಲಿ ತಗೊಳ್ಳಿ, ಅಥವಾ ನಮ್ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಕನ್ಫರ್ಮ್ ನಾವೇ ಕಳಿಸ್ಕೊಡ್ತೀವಿ, ತಗೊಳ್ಳಿ. ನಮ್ಮದಕ್ಕೆ ಯಾಕೆ ಬೆಲೆ ಅಂತ ಹೇಳಿದ್ರೆ, ನಾವು ಹಾಕಿರೋಂಥ ಇಂಗ್ರೀಡಿಯೆಂಟ್ಸು, ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿದೀವಿ, ನೋನಿ ಬೆಲೆ ಎಷ್ಟು, ನಾವು ಎಷ್ಟು ಪ್ರಮಾಣದಲ್ಲಿ ನೋನಿ ಹಾಕ್ತಿವಿ. ನಾವು ನೋನಿ ಫ್ರೂಟ್ ನ ಬೆಳೆದು ಬಿಟ್ಟು ನಾವು ಹಾಕ್ತಾ ಇರೋದಕ್ಕೆ ನಮ್ಗೆ ಖರ್ಚು ಬರ್ತಿದೆ ಅಂದ್ರೆ ತಗೊಂಡು ಮಾರಿದ್ರೆ ಎಷ್ಟು ಬರ್ಬೋದು? ತೋಟನೇ ಇಲ್ಲ, ನೋನಿ ಬೆಳೆಯೋದೇ ಇಲ್ಲ, ಅವ್ನು ಹೆಂಗ್ ನೋನಿ ಜ್ಯೂಸ್ ನ ಮಾಡ್ತಾ ಇದ್ದಾನೆ? ಈ ನೋನಿ ಎಲ್ಲಾ ಕಾಲದಲ್ಲೂ ಬೆಳೀತಾ ಮೇಡಮ್ ಮಂಡಿದು, ಅಥವಾ ಅದಕ್ಕೆ ಸೀಸನ್ ಇದೆಯಾ? ಇಲ್ಲ ಸರ್, ಸೀಸನ್ ಅಂತ ಏನಿಲ್ಲ, ಎಲ್ಲಾ ಕಾಲದಲ್ಲೂ ನಮಗ್ ಸಿಗತ್ತೆ. ಓಕೆ. ಒಂದ್ ಮರದಲ್ಲಿ ಎಷ್ಟು ಕೆಜಿ ಬೆಳೆಯುತ್ತೆ? ಇದು ನಂಗೆ ಗೊತ್ತಿಲ್ಲದೆ ಇರೋದು ಸರ್. ಅದು ಆ ಮಣ್ಣಿನ ಗುಣಕ್ಕೆ ಅನುಗುಣವಾಗಿ ಸರ್. ಒಂದು ಕೆಲವು ಕಡೆ ಒಂದ್ಸಲ ತರ ತುಂಬಾ ಬೀಳುತ್ತಾ? ನಮ್ಮ ಮಾವಿನ ಹಣ್ಣು ಬೆಳೆದಂಗ್ ಬೆಳೆಯುತ್ತಾ? ನೋಡಿಲ್ವಲ್ಲ, ಅದಕ್ಕೆ ಇವೆಲ್ಲ ಪ್ರಶ್ನೆಗಳು. ಇಲ್ಲ, ಒಂದು ಗಿಡದಲ್ಲಿ ಒಂದು ಗಿಡದಲ್ಲಿ 10 kg ವರ್ಗ ನೋನಿ ಹಣ್ಣು ಸಿಗತ್ತೆ ಸರ್. ಅಷ್ಟೇನಾ? ಹಾ, ಅಷ್ಟೇ ಸಿಗತ್ತೆ. ಓಹೋ. ಅಂದ್ರೆ ಒಂದಕ್ಕೆ ಸಲ ಕಟಾವ್ ಮಾಡಿದ್ದಕ್ಕೆ ಇನ್ನೊಂದ್ 3 ತಿಂಗಳಿಗೆ 2 ತಿಂಗಳಿಗೆ ಮತ್ತೊಂದ್ಸಲ ಮತ್ತೆ ಬಂದ್ಬಿಡತ್ತೆ. ಈ ತರ ಸಿಗ್ತಾ ಇರತ್ತೆ. ನಾವ್ ಇಷ್ಟೆಲ್ಲ ನಾವೇ ಬೆಳಿತಾ ಇದೀವಿ, ನಾವೇ ಹಾಕ್ತಾ ಇದೀವಿ, ಇದ್ರೂನು ನಮ್ಗೆ ಈ ಕಾಸ್ಟ್ ಕೊಡಕ್ ಆಗ್ತಾ ಇಲ್ಲ. ಅಂದ್ರೆ 1700 ರೂಪಾಯಿಗಿಂತ ಕಡಿಮೆ ಕೊಡಕ್ ಆಗ್ತಿಲ್ಲ. ಯಾಕೆ ಅಂದ್ರೆ ನಾವು ರಿಸಲ್ಟ್ ಅನ್ನ ಕೊಡ್ಬೇಕು ಸರ್. ಹೌದು. ಏನನ್ನೋ ಕೊಟ್ಬಿಟ್ಟು ಜನಕ್ಕೆ ಇವಾಗ ಅವನ 500 ರೂಪಾಯಿಗೂ ನೋನಿ ಕೊಡ್ತಾನೆ. ಏನ್ ಹಾಕಿದಾನೆ ಅದ್ರಲ್ಲಿ? ಯಾರಾದ್ರೂ ತಿಳಿತಾರ? ಇಲ್ಲ, ನೋನಿನೇ. ಅವ್ರೇನಂತಾರೆ, ಇದ್ರಲ್ಲೂ ನೋನಿ ಫೋಟೋ ಇದೆ, ಇದ್ರಲ್ಲೂ ನೋನಿ ಫೋಟೋ ಇದೆ, ಯಾಕೆ 1700 ರೂಪಾಯಿ ಕೊಟ್ಟು ತಗೋಬೇಕು? ನಾನು 500 ರೂಪಾಯಿ ಕೊಡ್ತಿದ್ದಾನೆ, ತಗೊಂಡ್ಬಿಡ್ತೀನಿ. ನಾವೇನು ಮಾತಾಡ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಕನ್ವಿನ್ಸ್ ಮಾಡೋ, ಅವರಿಗೆ ಎಜುಕೇಟ್ ಮಾಡೋಷ್ಟು ಮಾಡಿದ್ವಿ. ಅಮೃತ್ ನೋನಿನ ಯಾಕೆ ತಗೋಬೇಕು? ನಮ್ಮ ಹತ್ರ ಈ ಎಲ್ಲಾ ಟೆಸ್ಟಿಂಗ್ ಆಗಿದೆ, 100% ರಿಸಲ್ಟ್ ಬಂದಿದೆ.
ನಾವು ಹ್ಯೂಮನ್ ಟ್ರಯಲ್ ಮಾಡಿದ್ದೀವಿ, ಪ್ರೀ ಕ್ಲಿನಿಕಲ್ ಟೆಸ್ಟ್ ಮಾಡಿದ್ದೀವಿ. ಆರ್ಥೋಪ್ಲಸ್ ಮೇಲೆ ಹ್ಯೂಮನ್ ಟ್ರಯಲ್ ಆಗಿದೆ, D+ ಮೇಲೆ ಹ್ಯೂಮನ್ ಟ್ರಯಲ್ ಆಗಿದೆ. ಪ್ರತಿಯೊಂದನ್ನು ಕೂಡ R&D ಆಗಿ ಸೇಫ್ ಲೈಫ್ ಸ್ಟಡಿನ ಚೆಕ್ ಮಾಡಿ ಎಲ್ಲವೂ ಕರೆಕ್ಟ್ ಆಗಿದೆ ಅಂದಮೇಲೆ ನಮ್ಗೆ ಆಯುಷ್ ಡಿಪಾರ್ಟ್ಮೆಂಟು GMP ಕೊಟ್ಟಿರೋದು. ಓಕೆ. ಬೇರೆದನ್ನ ಚೆಕ್ ಮಾಡಿ ಯಾವುದು ಇಲ್ಲ. ಯಾವುದೋ ಸ್ಟೇಟಿಂದ ತಗೊಂಡ್ಬರ್ತಾರೆ, 500 ರೂಪಾಯಿ 300 ರೂಪಾಯಿ ಕೊಡ್ತಾ ಇದ್ದಾರೆ. ನಮಗೆ ಆ ಟೈಮಲ್ಲಿ ಹೆಂಗಾಯ್ತು ಅಂದ್ರೆ ಜನಗಳನ್ನ ಕನ್ವಿನ್ಸ್ ಮಾಡೋದು ಇಷ್ಟು ಕಷ್ಟನಾ, ಅಂದ್ರೆ ಅವರಿಗೆ ಎಜುಕೇಟ್ ಮಾಡೋದು ಕಷ್ಟನಾ? ಹೌದು, ತುಂಬಾನೇ ಕಷ್ಟ. ಅದೇ ಟಾಸ್ಕ್ ಇದೆ. ಟಾಸ್ಕ್. ನಾವ್ ಆಮೇಲೆ ಆಯ್ತು ಅಂತ ನಮ್ಮ ಇದ್ರಲ್ಲಿ ಎಷ್ಟು ಮಾಡ್ಬೇಕು ಅಷ್ಟು ಮಾಡಿದ್ವಿ. ಕೊನೆಗೆ ಅದು ತಗೊಂಡವ್ರು 6 ತಿಂಗಳು ತಗೊಂಡ್ರು, ಆಮೇಲೆ ಬಂದ್ರು, ಇಲ್ಲ ಅದೇನೋ ಕಮ್ಮಿಗೆ ಸಿಗುತ್ತೆ ಅಂತ ನಾವು ತಗೊಂಡ್ವಿ, ನೋಡಿದ್ರೆ ತುಂಬಾ ಏನೇನೋ ಪ್ರಾಬ್ಲಮ್ ಶುರು ಆಗ್ತಾ ಇದೆ, ಅದ್ ನೋನಿ ಅಲ್ವಂತೆ. ನಾವ್ ಇದನ್ನೇ ಅಮ್ಮ ಹೇಳಿದ್ದು. ಎಷ್ಟು ಜನಕ್ಕೆ ಅಂತ ಹೇಳೋದು? ಎಷ್ಟು ಜನಕ್ಕೆ ಅಂತ ಹೇಳೋಣ, ಯಾವ ಮೂಲಕ ಅಂತ ಹೇಳೋಣ? ನಾವ್ ಪೇಪರ್ ಅಲ್ಲಿ ಕೊಟ್ವಿ, ಇದ್ರಲ್ಲಿ ನ್ಯೂಸ್ ಚಾನಲ್ ಕೂತು ಹೇಳಿದ್ವಿ, ನಮ್ಮ ಆಡ್ ಅಲ್ಲಿ ಹೇಳಿದ್ವಿ, ಎಲ್ಲಾ ತರದಲ್ಲೂ ಹೇಳಿದ್ವಿ. ಬಟ್ ಎಷ್ಟು ಜನಕ್ಕೆ ಅಂತ ನಾವು ರೀಚ್ ಆಗಕ್ಕಾಗತ್ತೆ? 2 ರಿಂದ 3 ವರ್ಷ R&D ಆಗುತ್ತೆ. ಒಂದು ಪ್ರಾಡಕ್ಟ್ ಹೊಸದ್ ತರ್ಬೇಕಂದ್ರೆ 3 ವರ್ಷ R&D ಮಾಡಿ ಅದನ್ನ ಫಸ್ಟ್ ನಾವು ಕುಡಿತೀವಿ ಸರ್. ಹೌದು. ನಾವು ಕುಡ್ದು ಮನುಷ್ಯ ತಗೊಳ್ಳೋನ್ಗೆ ಟೇಸ್ಟ್ ಇಷ್ಟ ಆಗತ್ತಾ, ಇದು ತಗೊಂಡ್ಮೇಲೆ ಏನು ರಿಯಾಕ್ಷನ್ ಆಗ್ತಾ ಇಲ್ವಾ, 3 ವರ್ಷ R&D ಮಾಡಿ ಅದ್ರ ಎಷ್ಟು ಬಾಟಲ್ ನಾವು ಕುಡ್ದಿರ್ತೀವಿ ಗೊತ್ತಾ ಸರ್, ಒಂದು ಪ್ರಾಡಕ್ಟ್ ಹೊರಗಡೆ ತರಕ್ ಮುಂಚೆ. ನಾವು ಕುಡ್ದು ನಮಗೆ ಅನ್ನಿಸಿದ್ದನ್ನ ಮಾತ್ರ ನಾವು ನಿಮಗ್ ಕೊಡ್ತಾ ಇದ್ದೀವಿ. ನಾವು ತಿಂದೇ ಇರೋದು, ನಾವು ಕುಡಿದೇ ಇರೋದನ್ನ ನಾವು ಖಂಡಿತ ಯಾರಿಗೂ ಕೊಡ್ತಾ ಇಲ್ಲ ಸರ್. ಆ ಥರನಾಗಿದ್ರೆ ನೀವು 350 ಜನ ಇಟ್ಕೊಂಡು ಕೆಲಸ ಮಾಡಕ್ಕೆ ಆಗ್ತಾ ಇರಲಿಲ್ಲ ಮೇಡಮ್. ಹೌದು. ಇವತ್ತು 300 ಜನ, ಲಕ್ಷಾಂತರ ಜನರ ಮೆಚ್ಚಿನ ಅಮೃತೋನಿ ನಿಮ್ಮ ಜೊತೆಗಿದೆ ಅಂತ ಹೇಳಿದ್ರೆ ನಿಮ್ಮ ಪ್ರಾಡಕ್ಟು, ನಿಮ್ಮ ಶ್ರದ್ಧೆ, ನೀವು ನಡೆದು ಬಂದ ದಾರಿನೇ ಅದಕ್ಕೆ. ಮೊನ್ನೆ ಒಬ್ರು ಕೇಳ್ತಾ ಇದ್ರು ನಿಮ್ಮ ಬಗ್ಗೆ, ಸರ್ ಎಲ್ಲ ಸಿನಿಮಾದವ್ರಿಗೆ ಅಭಿಮಾನಿಗಳಿರ್ತಾರೆ ಸರ್, ನಾನು ಮಂಗಳಾ ಮೇಡಮ್ ಅವರ ಅಭಿಮಾನಿ ಅಂತ. ಇಲ್ಲ, ಅವರೇನು ಉತ್ಪ್ರೇಕ್ಷೆಗಳಿರೋ ಮಾತಲ್ಲ ಅದು. ಅವಾಗ ಏನಕ್ಕೆ ಅಂತ ಹೇಳಿದೆ, ಸರ್ 2018 ಶುರು ಮಾಡಿದಂಥ ಕಂಪ್ನಿ, ಅವರ ಬ್ಯಾಕ್ಗ್ರೌಂಡ್ ನೋಡಿ 2018 ಶುರು ಮಾಡಿ 7 ವರ್ಷಕ್ಕೆ ಈ ಮಟ್ಟಿಗೆ ಬೆಳೆದಿದೆ ಅಂತ ಹೇಳಿದ್ರೆ, ಸರ್ ನಿಜವಾದ ಹೀರೋಗಳು ಯಾರು ಅಂತ ಹೇಳಿದ್ರೆ ನಮಗೆ ಮಂಗಳಾ ಮೇಡಮ್ ಅಂತ ಒಪ್ಪದೇ ಇರೋರು. ಅವರು ತುಂಬ ಸ್ಟೆಬಿಲಿಟಿ ಇರುವಂಥ ಮನುಷ್ಯ, ಅವ್ರ ಅಭಿಮಾನಿ ಅಂತ ಹೇಳಿದ್ರು. ನನಗೆಲ್ಲೊಂದು ಕಡೆ ಖುಷಿ ಆಯ್ತು. ಎಸ್, ಯಾಕಾಗಬಾರ್ದು, ವೈ ನಾಟ್? ಹೆಣ್ಮಕ್ಳು ಕಾಲೇಜ್ ಓದ್ತಾ ಇರ್ತಾರೆ, ಕಾಲೇಜನ್ನು ಬಿಟ್ಟು ಮುಂದೆ ಏನು ಮಾಡಬೇಕು, ಇದು ಮಾಡ್ಬೋದಾ, ಇದು ಮಾಡಬಾರ್ದಾ, ಇದು ಮಾಡಿದ್ರೆ ಸಕ್ಸಸ್ ಆಗ್ತೀನಾ, ಅಯ್ಯೋ ಇದು ಮಾಡದೇ ಇದ್ರೆ ವಾಸಿನಾ, ಇವೆಲ್ಲ ಪ್ರಶ್ನೆಗಳು, ಕ್ವಶನ್ ಮಾರ್ಕ್ಗಳು ಎಲ್ಲ ಹೆಣ್ಣು ಮಕ್ಕಳ ತಲೆಯಲ್ಲಿ ಕೊರಿತಾ ಇರುತ್ತೆ. ಇವ್ರಿಗೆ ಏನು ಹೇಳಕ್ ಬಯಸ್ತಾರೆ ಮೇಡಮ್? ಎಲ್ಲ ಹೆಣ್ಮಕ್ಳಿಗೂ ಒಂದು ಹೇಳೋದು, ಫಸ್ಟ್ ಧೈರ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಏನೇ ಮಾಡಕ್ ಬರ್ತೀನಿ ಅಂದ್ರು ಫಸ್ಟ್ ಅದ್ರ ಬಗ್ಗೆ ಕ್ಲಾರಿಟಿ ಇಟ್ಕೊಂಡು ಮಾಡಿ. ಎಜುಕೇಶನ್ ಮುಗಿದ್ಮೇಲೆ ಒಬ್ಬೊಬ್ಬರ ದಾರಿನೂ ಬೇರೆ ಬೇರೆ ಆಗ್ಬೋದು. ಕೆಲವರಿಗೆ ಮದುವೆ ಆಗ್ಬೋದು, ಕೆಲವರು ಎಜುಕೇಶನ್ ಮುಗಿಸಿದ ತಕ್ಷಣ ಯಾವುದೋ ಮತ್ತೆ ಹೈಯರ್ ಎಜುಕೇಶನ್ಗೆ ಹೋಗ್ತೀರಾ, ಅಥವಾ ಮಿಗ್ದವ್ರಿಲ್ಲ ಕೆಲಸ ಮಾಡಿ ಏನೋ ಒಂದು ಸಂಪಾದನೆ ಮಾಡೋಣ ಅಂತ ಹೋಗ್ತೀರಾ. ಕೆಲವರು ಇನ್ನೂ ಒಂದು ಒಳ್ಳೆ ಆಸೆ ಇಟ್ಕೊಂಡು ನಾನು ಎಂಟರ್ಪ್ರೆನರ್ ಆಗೋಣ, ಏನಾದ್ರೂ ನನ್ನದೇ ಆದಂತ ಒಂದು ಸಂಸ್ಥೆ ಮಾಡೋಣ, ಅಥವಾ ನಾನು ಓನ್ ಆಗಿ ನಾನು ಓನರ್ ಆಗ್ಬೇಕು ಅನ್ನೋ ಯಾರೆಲ್ಲ ಕನಸು ಕಟ್ಕೊಂಡಿದ್ದೀರಾ, ಕನಸು ಕಾಣ್ತಾ ಇದ್ದೀರಾ, ಖಂಡಿತವಾಗಿ ಇವತ್ತು ಆಪ್ಷನ್ ತುಂಬಾ ಇದೆ. ನಿಮಗೆ ಸರ್ಕಾರ ಕೂಡ ಫೆಸಿಲಿಟಿ ಕೊಡುತ್ತೆ. MSME ನೀವು ಏನಾದ್ರೂ ಬಿಸ್ನೆಸ್ ಮಾಡಬೇಕು ಅಂದ್ರೆ ಫಸ್ಟ್ ನಾವು ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ ಮುಂಚೆ ಒಂದಷ್ಟು ಯೋಜನೆ ಮತ್ತೆ ಯೋಚನೆಗಳನ್ನ ಇಟ್ಕೋಬೇಕಾಗತ್ತೆ. ಅಂದ್ರೆ ಒಂದು ರೂಪರೇಷೆನ ನೀವೇ ತಯಾರು ಮಾಡ್ಕೊಬೇಕು. ಯಾವ ಬಿಸ್ನೆಸ್ ಮಾಡ್ತೀರಾ? ಫಾರ್ಮಿಂಗ್ ಮಾಡ್ತೀರಾ ಅಥವಾ ಬಿಸ್ನೆಸ್ ಮಾಡ್ತೀರಾ? ಬಿಸ್ನೆಸ್ ಮಾಡಿದ್ರೆ ಯಾವ ಬಿಸ್ನೆಸ್ ಮಾಡ್ಬೋದು? ಹೋಟೆಲ್ ಬಿಸ್ನೆಸ್ ಮಾಡ್ತೀರಾ, ಅಥವಾ ನಂತರನೇ ಯಾವುದೋ ಒಂದು ಕಂಪನಿನ ಸ್ಟಾರ್ಟ್ ಮಾಡ್ತೀನಿ, ಒಂದು ಪ್ರಾಡಕ್ಟನ್ನ ಇಟ್ಕೊಂಡು ನಾನು ಒಂದು ಕಂಪನಿ ಮಾಡ್ತೀನಿ, ಖಂಡಿತ ಮಾಡ್ಬೋದು, ಆಪ್ಷನ್ ಇದೆ. ಆದರೆ ಎಲ್ಲವೂ ಮಾಡಿದ ತಕ್ಷಣ ಸಕ್ಸಸ್ ಆಗ್ಬಿಡುತ್ತೆ ಅನ್ನೋದಲ್ಲ. ಒದೆ ಬಿದ್ರೆ ತಡ್ಕೊಳ್ಳೋ ಶಕ್ತಿನೂ ಇರಬೇಕು. ತಡ್ಕೊಂಡು ಮತ್ತೆ ಹೆಂಗೆ ಎದೋಳೋದು, ಮತ್ತೆ ಏನೋ ನಾನು ಇದನ್ನ ಹೆಂಗೆ ಮತ್ತೆ ಸರಿ ಮಾಡ್ಕೊಳ್ಳೋದು, ತಪ್ಪು ಮಾಡಿದ್ಮೇಲೆ ಸರಿ ಮಾಡ್ಕೊಂಡ್ಬಿಡ್ಬೇಕು. ಹೇಗೆ ಸರಿ ಮಾಡ್ಕೊಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಆ ಪೆಟ್ಟನ್ನ ಸಹಿಸ್ಕೊಳ್ಳೋಕ್ಕೂ ಗೊತ್ತಿರಬೇಕು. ಇದೆರಡು ಗೊತ್ತಿದ್ರೆ ಮಾತ್ರ ಬಿಸ್ನೆಸ್ ಮಾಡಬೇಕು. ಯಾವತ್ತೂ ಸಕ್ಸಸ್ಸೇ ಲೈಫಲ್ಲಿ ಸಿಗಲ್ಲ, ಅಥವಾ ಫೇಲ್ಯೂರೇ ಸಿಗುತ್ತೆ ಅಂತ ನಾನು ನಿಮ್ಮನ್ನ ಡಿಮೋಟಿವೇಶನ್ ಖಂಡಿತ ಮಾಡ್ತಾ ಇಲ್ಲ. ಯಾಕಂದ್ರೆ ನನ್ನ ಲೈಫಲ್ಲೂ ಆಗಿದ್ದಷ್ಟೇ. ಫಸ್ಟ್ ಬಿಸ್ನೆಸ್ ಅಂತ ಹೋದಾಗಲೇ ತಿಂದಿದ್ದು ಪೆಟ್ಟು ತಿಂದ ಮೇಲೆ ಮತ್ತೆ ನಾನು ಗಟ್ಟಿಯಾಗಿದ್ದು. ಆದರೆ ಪೆಟ್ಟು ಕೊಡೋರು ಇರ್ತಾರೆ. ನೀವು ಒಂದು ರೂಪರೇಷೆ ಮಾಡ್ಕೊಬೇಕು ಅಂದ್ರೆ ಸಜೆಷನ್ ತಗೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ಕಂಪನಿಗಳಲ್ಲಿ ಹೋಗಿ ಅವರು ಏನ್ ಮಾಡ್ತಿದ್ದಾರೆ, ಅವ್ರು ಹೇಗ್ ಮಾಡಿದ್ರು ಇದನ್ನ ತಿಳ್ಕೊಂಡು ಮಾಡಿ. ಯಾವುದೂ ನಿಮಗೆ ಯೋಚನೆ ಇಲ್ಲದೆ ಯಾರದೇ ಒಂದು ಸಜೆಷನ್ ತಗೊಳ್ದೇನೆ ನೀವೇನೇ ಮಾಡಕ್ ಹೊಟ್ರು
ಗುರು ಇಲ್ದೇನೆ ಯಾವ ಗುರಿನೂ ಯಾರು ಮುಟ್ಟಕ್ಕಾಗಲ್ಲ. ಇದು ಪದೇ ಪದೇ ನಾನು ರಿಪೀಟ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಅದರ ಬಗ್ಗೆ ಅನುಭವ ಇರೋಂಥವ್ರು ನಿಮಗೆ ಹೇಳಿದಾಗ ಅವ್ರ ಅನುಭವದ ಪಾಠ ನಿಮಗೆ ಮಾರ್ಗದರ್ಶನವನ್ನ ನೀಡುತ್ತೆ. ಖಂಡಿತ ನೀವು ಏನ್ ಬೇಕಾದ್ರೂ ಮಾಡ್ಬೋದು. ಫಾರ್ಮಿಂಗ್ ಅಲ್ಲೂ ಇವತ್ತು ಕೋಟಿ ಕೋಟಿ ಸಂಪಾದನೆ ಮಾಡ್ತಾ ಇರೋರು ಇದ್ದಾರೆ. ಓನ್ ಆಗಿ ನೀವು ಎಂಟರ್ಪ್ರೆನರ್ ಆಗ್ಬೇಕು ಅಂದ್ರೆ ಖಂಡಿತ ಫಸ್ಟ್ ಏನ್ ಮಾಡ್ಬೇಕು ಅಂತಿದ್ದೀರಾ? ಒಂದು ಜವಳಿ ಉದ್ಯಮ ಮಾಡ್ತೀರಾ, ಅಥವಾ ಹೈನುಗಾರಿಕೆ ಮಾಡ್ತೀರಾ, ಜೇನು ಸಾಕಾಣಿಕೆ ಮಾಡ್ತೀರಾ, ಏನಾದ್ರೂ ಮಾಡಿ. ಆದ್ರೆ ಫಸ್ಟು ಒಂದು ತರಬೇತಿ ಅನ್ನೋದು ಖಂಡಿತ ಇವಾಗಿದೆ, ನಮಗಿರ್ಲಿಲ್ಲ ಬಿಡಿ, ಈಗ ಇದೆ. ಅದಕ್ಕೆ ಅಂತಾನೆ ಕ್ಲಾಸಸ್ ಇದೆ, ಅದಕ್ಕೆ ಅಂತಾನೆ ತುಂಬಾ ಯಾರು ಸಾಧಕರಿದ್ದಾರೆ, ಯಾರು ಅದನ್ನ ಸಾಧಿಸಿದ್ದಾರೆ, ಯಾರು ಅದರಲ್ಲಿ ಯಶಸ್ವಿ ಆಗಿದ್ದಾರೆ, ಅವ್ರ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಅವರ ಒಂದು ಒಪಿನಿಯನ್ ತಗೊಂಡು ಮಾರ್ಗದರ್ಶನವನ್ನ ತಗೊಂಡು ನೀವು ಸ್ಟಾರ್ಟ್ ಮಾಡಿ. ಖಂಡಿತ ಸಕ್ಸಸ್ ಯಾರಪ್ಪನ ಮನೆ ಸ್ವತ್ತು ಅಲ್ಲ. ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಯಾರೋ ಒಬ್ಬರೇ ಅಂಬಾನಿ, ಒಬ್ಬರೇ ಟಾಟಾ, ಒಬ್ಬರೇ ಅದಾನಿ, ಖಂಡಿತ ಅದು ಒಂದು ಟೈಮಿಗೆ. ಇವತ್ತು ನೀವು ನಿಮಗೆ ಓಪನ್ ಸ್ಪೇಸ್ ಇದೆ, ಆದ್ರೆ ಕಾಂಪಿಟೇಷನ್ ಖಂಡಿತ ಇದೆ. ಕಾಂಪಿಟೇಷನ್ನ ತೊಡ್ಕೊಬೇಕು, ಮತ್ತೆ ಮುನ್ನೆ ಹೋಗ್ತಾ ಇರಬೇಕು. ಇದನ್ನ ಮಾಡಿ ಖಂಡಿತವಾಗಿ ಗೆಲುವು ಎಲ್ರದೂನು. ಒಬ್ರದ್ದೇ ಗೆಲುವನ್ನ ಯಾರು ಇಟ್ಕೊಂಡಾಗಕ್ಕಾಗಲ್ಲ, ಅದು ಎಲ್ರಿಗೂ ಸಿಗತ್ತೆ. ಆದ್ರೆ ಪ್ರಯತ್ನ ನೀವು ಪಡಿ, ಫಲ ಆಮೇಲೆ ಬಿಟ್ಬಿಡಿ, ಭಗವಂತನಿಗೆ ಬಿಡಿ. ಅದನ್ನೇ ಹೇಳೋದು ಶ್ರೀಕೃಷ್ಣ ಹೇಳ್ದಾಗೆ, ಪ್ರಯತ್ನ ಮಾತ್ರ ನಮ್ದು, ಫಲಾಫಲದ ಅಪೇಕ್ಷೆ ಇಲ್ಲದೆ ನಿನ್ನ ಕೆಲಸವನ್ನ ಅಚ್ಚುಕಟ್ಟಾಗಿ ನಿಷ್ಠೆಯಿಂದ ನೀನ್ ಮಾಡು, ಮಿಕ್ಕಿದನ್ನ ದೇವ್ರು ಖಂಡಿತ ಕೊಡ್ತಾನೆ. ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ಲೂ ಕೂಡ ಎಡವಬೇಡಿ, ಧೈರ್ಯ ಕಳ್ಕೋಬೇಡಿ, ಮುನ್ನುಗ್ಗಿ, ಖಂಡಿತ ಒಳ್ಳೇದಾಗತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳಾಂಬಿಕೆಯವರು ಬಂದು ದಿಟ್ಟ ಮಹಿಳೆಯ ಹೋರಾಟದ ಕಥೆಗಳು ಹೇಳಿದ್ದಾರೆ. ತುಂಬ ಜನಕ್ಕೆ ಸ್ಫೂರ್ತಿದಾಯಕವಾದಂಥ ಕಥೆಗಳು. ತುಂಬ ಜನ ಇವರ ಅಭಿಮಾನಿಗಳಾಗಿದ್ದಾರೆ. ಯಾಕಂದರೆ ಇವರ ಕಥೆಗಳನ್ನ ಕೇಳಿದವ್ರಿಗೆಲ್ಲ ಗೊತ್ತಾಗುತ್ತೆ, ಈ ಥರ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಬೇಗ ಅಭಿವೃದ್ಧಿ ಆಗಬೇಕು ಅಂದರೆ ಎಷ್ಟು ಪೆಟ್ಟನ್ನು ತಿಂದಿರಬೇಕು ಅವರು. ನಮಗೂ ಈ ಥರ ಅವಕಾಶಗಳು ಸಿಗುತ್ತಾ? ನಾನು ಕೂಡ ಇವ್ರ ಥರನೇ ಸಕ್ಸಸ್ಫುಲ್ ಬಿಸ್ನೆಸ್ ವುಮೆನ್ ಆಗ್ಬೋದಾ? ಇವೆಲ್ಲದಕ್ಕೂ ಉತ್ತರ ನಮ್ಮ ಮಂಗಳಾ ಮೇಡಮ್ ಅವರು. ಮತ್ತೆ ಸಿಗೋಣ ಮುಂದಿನ ಫಿಯರ್ಲೆಸ್ ಫೌಂಡರ್ನ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ.